ಹಾಗೂ ವಿದ್ಯಾರ್ಥಿ ಬಂಧುಗಳೇ, ಕಣ್ಣರಳಿಸ್ಕೊಂಡು ಕೂರ್ತಾ ಇದ್ದೀರಿ. ನಿದ್ರೆ ಹೋಗಬೇಕು ಅಂತಲೋ ಭಾಷಣ ಕೇಳಬೇಕು ಅಂತಲೋ ಗೊತ್ತಾಗ್ತಾ ಇಲ್ಲ. ಓಕೆವಲ್ಲ, ಬಹಳ ಒಳ್ಳೆಯ ವಿಷಯ ನಮ್ಮ ಮುಂದೆ ಇದೆ. ಭಗವದ್ಗೀತೆಯಿಂದ ವ್ಯಕ್ತಿತ್ವ ವಿಕಸನ ಅಲ್ವಾ? ಆಲ್ಮೋಸ್ಟ್ ನಮ್ಮಲ್ಲಿ 100ಕ್ಕೆ 80ರಷ್ಟು ಜನ ಉಂಟಲ್ವ, ಭಗವದ್ಗೀತೆಯನ್ನ ಅದರ ಯೂಸ್ ಯಾವಾಗ ಅಂತ ಕೇಳಿದರೆ ಅದು ಕೋರ್ಟಲ್ಲಿ ಸತ್ಯ ಹೇಳುವುದು ಸ್ವಾಮಿ ಅಂತ ಹೇಳ್ಬೋದು. ಸತ್ಯವನ್ನೇ ಹೇಳುತ್ತೇನೆ, ಯಾವುದನ್ನು ಭಗವದ್ಗೀತೆಯನ್ನು ಮುಟ್ಟಿ ಹೇಳಿ, ಅದು ಮುಟ್ಟಿ ಹೇಳುವುದಂಥದ್ದು ಅಲ್ವಾ? ಹಾಗಿದ್ರೆ ಅಲ್ಲೂ ಭಗವದ್ಗೀತೆಗೆ ಆಕ್ಚುಲಿ ನ್ಯಾಯ ಸಲ್ತಾ ಇಲ್ಲ. ನಮಗೆ ಗೊತ್ತಿದೆ ಭಗವದ್ಗೀತೆ ಯಾರು ಹೇಳಿದ್ದು ಮತ್ತೆ ಯಾರಿಗೆ ಹೇಳಿದ್ದು. ಭಗವದ್ಗೀತೆ ಹೇಳಿದ್ದು ಕೃಷ್ಣ ಟು ಒಳ್ಳೆ ವಿಷಯ. ಆದರೆ ಅಷ್ಟಕ್ಕೆ ನಿಲ್ಲಿಸಿಬಿಟ್ರೆ ನಾವು ನಮಗೆ ಏನೋ ದೊಡ್ಡ ಒಂದು ನಿಧಿಯಿಂದ ಕಳ್ಕೊಂಡು ಹಾಗೆ. ಅದು ರಿಲೆವೆಂಟ್ ಇವತ್ತಿಗೂ ಕೂಡ. ಪ್ರಾಯ ಅರ್ಜುನನಿಗಿಂತ ಹೆಚ್ಚು ರಿಲೆವೆಂಟ್ ಇವತ್ತು ನಮಗೆ ಅಂತ ಭಗವದ್ಗೀತೆ. ಒಟ್ಟು ಎಷ್ಟು ಶ್ಲೋಕ ಇದೆ ಗೊತ್ತಾ ಭಗವದ್ಗೀತೆಯಲ್ಲಿ? 700. ಅದಕ್ಕೆ ಸಪ್ತಶತಿ ಅಂತ ಕರೀತಾರೆ. 700 ಸ್ವಲ್ಪ ಆಚೆ ಈಚೆ ಅಂತ ಇಟ್ಕೊಂಡು 700 ಶ್ಲೋಕ. 700 ಶ್ಲೋಕದಲ್ಲಿ ಅದು ಕೃಷ್ಣ ಹೇಳಿದ್ದಿದೆ, ಸಂಜಯ ಹೇಳಿದ್ದಿದೆ, ಧೃತರಾಷ್ಟ್ರ ಹೇಳಿದ್ದಿದೆ, ಅರ್ಜುನ ಹೇಳಿದ್ದಿದೆ, ಎಲ್ಲ ವಾಚ ಮಂತ್ರಗಳು ಅಂತ ಎಲ್ಲವನ್ನ ಸೇರಿಸ್ಕೊಂಡು ಅದರಲ್ಲಿ ಬಾಕಿ ಮಂದಿ ಹೇಳಿದ್ದನ್ನು ಬಿಟ್ಟು ಕೃಷ್ಣ ಮಾತ್ರ ಹೇಳಿದ್ದು ಅಂತ ಎಷ್ಟನ್ನು ನಾವು ಹಿಡ್ಕೊಂಡ್ರೂ ಕೂಡ ಹೆಚ್ಚು ಕಡಿಮೆ ಒಂದು 600 ಶ್ಲೋಕದವರೆಗೆ ಉಂಟಲ್ವ, ಅದು ಸಂದೇಶವೇ, ಎಲ್ಲ ಮೆಸೇಜ್. ಅದನ್ನು ಹೆಂಗೆ ನಾವು ರಿಸೀವ್ ಮಾಡ್ತೇವೆ ಅದರ ಮೇಲೆ ಡಿಪೆಂಡ್ ಹೇಗೆ ಅಂತ. ಅದ್ಭುತ ಆಗಿರುವಂತಹ ಒಂದು ಭಾರತ ದೇಶದ ನಿಧಿ, ಭಾರತ ದೇಶದ ಗಡಿ ಯಾವುದು ಅಂತ ಯಾರಾದರೂ ಪ್ರಶ್ನೆ ಮಾಡಿದರೆ ಕೊಹಿನೂರು ಅದಿದು ಅಂತ ಹೇಳಬೇಡಿ. ಅದು ಬಹಳ ದೊಡ್ಡ ನಿಧಿ ಯಾವುದು ಅಂತ ಹೇಳಿದರೆ ಭಗವದ್ಗೀತೆ. ಭಗವದ್ಗೀತೆ ಅಂತ ಹೇಳಿದರೆ ಭಗವಂತನಿಂದ ಹೇಳಿದ ಗೀತೆ. ಮತ್ತೆ ಭಗವಂತ ಯಾವತ್ತಾದರೂ ಸುಳ್ಳು ಹೇಳ್ತಾನೆ? ಭಗವಂತನಿಗೆ ಏನಾದರೂ ಒಳಗೆ ಒಂದನ್ನು ಇಟ್ಕೊಂಡು ಹೊರಗೆ ಮತ್ತೊಂದನ್ನು ಹೇಳುವಂತಹ ಜರೂರತ್ ಇದೆಯಾ? ಇಲ್ಲ. ಹಾಗಿದ್ರೆ ಅವ ಹೇಳ್ತಾ ಇದ್ದಾನೆ, ಅವ ಹೇಳಿದ್ದಾನೆ ಅಂತ ಹೇಳಿದರೆ ಅದು ಅದ್ಭುತ. ಅದರಿಂದ ಭಗವದ್ಗೀತೆ ಅನ್ನುವಂಥದ್ದು ಉಂಟಲ್ವ, ನಮ್ಮ ದೇಶದ ಗರಿಮೆ ಮತ್ತು ಹಿರಿಮೆಯನ್ನು ಯಾವತ್ತೂ ಎತ್ತಿ ಇಟ್ಟಂತಹ ಅತ್ಯಂತ ದೊಡ್ಡ ಒಂದು ಮಣಿ, ಮುಗುಟ ಮಣಿಯದು ಅಂತ. ಆಮೇಲೆ ನಾನು ತುಂಬ ವಿಸ್ತಾರಕ್ಕೆ ಹೋಗೋದಿಲ್ಲ, ಅಂದರೆ ಅದರ ಬಂದಿರತಕ್ಕಂಥದ್ದು ಅದೆಲ್ಲ ಬೇಡ. ನಮಗೆ ಡೈರೆಕ್ಟ್ ನಾವು ಸಬ್ಜೆಕ್ಟಿಗೆ ಬಂದು ಆ ಸಬ್ಜೆಕ್ಟನ್ನೇ ನೋಡೋದಂತಾದರೆ ವ್ಯಕ್ತಿತ್ವ ವಿಕಸನ ನಮ್ಮನ್ನು ನಾವು ಬೆಳೆಸ್ಕೊಳ್ಳುವಂತಹ ಹಿನ್ನೆಲೆ ಅಲ್ವಾ? ಈಗ ನಾವು ಹೆಂಗಿದ್ದೇವೆ, ಈ ಟಾಕ್ ಮುಗಿದಾದ ಮೇಲೆ ಏನಾದರೂ ಒಂದು ನಮಗೆ ಸಿಗ್ಬೇಕೀಗ. ಅದೇನು? ಫಸ್ಟ್ ಶ್ಲೋಕದಿಂದ ಶುರು ಮಾಡಬೇಕು. ಗೊತ್ತಾ ಭಗವದ್ಗೀತೆಯ ಮೊದಲ ಶ್ಲೋಕ? ನಿಮಗೆ ಗೊತ್ತಿಲ್ಲದೇನ್ರಿ? ಧರ್ಮಕ್ಷೇತ್ರೇ ಕಿಮಕುರ್ವತ ಸಂಜಯ ಅಲ್ವಾ? ಫಸ್ಟ್ ಶ್ಲೋಕ ಇದು. ಫಸ್ಟ್ ಶ್ಲೋಕ ಹ್ಯೂಮನ್ ಬೀಯಿಂಗ್ ಇವರಿಗೆ ಕೊಡ್ತಕ್ಕಂತಹ ಅತ್ಯಂತ ದೊಡ್ಡ ಸಂದೇಶ ಏನು ಗೊತ್ತಾ? ಇದು ಧೃತರಾಷ್ಟ್ರ ಹೇಳಿದ್ದು. ಹೌದಾ? ಧೃತರಾಷ್ಟ್ರ ಹೇಳಿದ್ದು. ಧೃತರಾಷ್ಟ್ರ ಕೇಳಿದ ಪ್ರಶ್ನೆಯಂತೆ ನೀವು ಯಾರು ಇರಬೇಡಿ ಅಂತ. ದೊಡ್ಡದು, ದೊಡ್ಡ ಸಂದೇಶ, ದೊಡ್ಡ ಮೆಸೇಜ್. ಏನು ಕೇಳಿದ್ದು ಧೃತರಾಷ್ಟ್ರ? ಧರ್ಮಕ್ಷೇತ್ರೆ ಕುರುಕ್ಷೇತ್ರೆ ಸಮವೇತಾ ಯುಯುತ್ಸವ. 2 ಕಡೆ ಈಗ ಜನ ಒಟ್ಟಾಗಿದ್ದಾರೆ. ಧರ್ಮಕ್ಷೇತ್ರ ಅಂತ ಪ್ರಸಿದ್ಧ ಆಗಿರತಕ್ಕಂತಹ ಕುರುಕ್ಷೇತ್ರದಲ್ಲಿ ಇಬ್ರು ಒಟ್ಟಾಗಿದ್ದಾರೆ. ಯಾರೆಲ್ಲ ಒಟ್ಟಾದದ್ದು? ಮಾಮಕಾಹ, ನನ್ನವರು, ಮತ್ತೆ ಪಾಂಡವ, ಮತ್ತೊಬ್ಬರು ಯಾರು? ಪಾಂಡವರು. ಇವರಿಬ್ಬರು ಕೂಡ ಒಟ್ಟಾಗಿದ್ದಾರೆ. ಯುಯುತ್ಸವ ಮಾಮಕಾಹ ಪಾಂಡವಾಶ್ಚ. ಏನಾಗ್ತಾ ಇದೆ ಈಗ, ಏನು ಮಾಡ್ತಾ ಇದ್ದಾರೆ ಅದನ್ನು ನನಗೆ ಹೇಳೋ ಅಂತ ಧೃತರಾಷ್ಟ್ರ ಪ್ರಶ್ನೆ ಕೇಳಿದ್ದು. ಯೋಚನೆ ಮಾಡಿದ್ದೀರಾ? ಪಾಂಡವರು ಅಂತ ಹೇಳಿದ್ರೆ ಯಾರು ಗೊತ್ತಾ? ಮತ್ತೆ ಅವನ ತಮ್ಮನ ಮಕ್ಕಳು
ತಮ್ಮನ ಮಕ್ಕಳು ಅವನವರಲ್ವಾ? ನಮ್ಮ ಚಿಕ್ಕಪ್ಪನ ಮಗನನ್ನ ನಾನು ತಮ್ಮ ಅಂತ ಹೇಳ್ತೇನೆ ಇಲ್ವಾ? ನನ್ನ ಚಿಕ್ಕಮ್ಮನ ಮಗಳನ್ನ ನಾನು ತಂಗಿ ಅಂತ ಹೇಳ್ತೇನೆ ಇಲ್ವಾ? ಮತ್ತೆ ಹಂಗಿದ್ರೆ ಧೃತರಾಷ್ಟ್ರ ಪ್ರಶ್ನೆ ಮಾಡ್ತಾನೆ, ನನ್ನವರು ಯಾರು? ನನ್ನವರು ಅವರು ಕೌರವರು, ಮಾಮಕಾಹ ಅಂಡ್ ಪಾಂಡವಾಶ್ಚ, ಮತ್ತು ಪಾಂಡವರು. ಹಂಗಿದ್ರೆ ಏನಾಯ್ತು ಹೇಳಿ? ಚ ಅನ್ನುವಂತಹ ಒಂದು ಆ ಅಕ್ಷರ ಇದೆಯಲ್ಲ, ಅದು ಸಪರೇಟ್ ಮಾಡಿಬಿಟ್ಟಿದ್ದು. ನನ್ನವರು ಬೇರೆಯೇ ಅಂಡ್ ಪಾಂಡವರು ಬೇರೆಯೇ. ಅಂದ್ರೆ ಇನ್ನರ್ಲಿ ಒಳಗಿಂದೊಳಗೆ ಧೃತರಾಷ್ಟ್ರನಿಗೆ ಏನಿದೆ ಗೊತ್ತಾ? ನನ್ನವರು ಏನು ಹೇಗೆ ಗೆಲ್ತಾರೆ, ನನ್ನವರು ಹೇಗೆ ಮತ್ತೆ ಕಿರೀಟವನ್ನ ಧರಿಸ್ತಾರೆ, ನನ್ನವರು ಹೇಗೆ ಸಿಂಹಾಸನದ ಮೇಲೆ ಕೂರ್ತಾರೆ, ಅದನ್ನು ಕೇಳುವಂತಹ ಕಾತುರತೆ, ಅದನ್ನು ಕೇಳತಕ್ಕಂತಹ ಒಂದು ರೀತಿಯ ಕುತ್ಸಿತ ಉತ್ಸಾಹ. ಅವನಿಗೆ ಗೊತ್ತಿದೆ ಅವನ ಮಗ ಸರಿಯಿಲ್ಲ, ಅವನಿಗೆ ಗೊತ್ತಿದೆ ಅವನ ಮಗನ ದಾರಿ ಸರಿಯಾದದ್ದಲ್ಲ, ಅವನಿಗೆ ನ್ಯಾಯ ಅಂತ ಹೇಳಿದ್ರೆ ಅದಿಲ್ಲ. ದುರ್ಯೋಧನನ ಡಿಕ್ಷನರಿಯಲ್ಲಿ ಇತ್ಯಾದಿಗಳಿಲ್ಲ, ನ್ಯಾಯ ಇತ್ಯಾದಿಗಳು ಏನೂ ಇಲ್ಲ. ಯಾಕೆ ಹೇಳಿದ್ರೆ ದುರ್ಯೋಧನನ ಗುರುಗಳು ಯಾರು ಅಂತ ಹೇಳಿದ್ರೆ ಕಣಿಂಕ ಅಂತ ಒಬ್ಬ. ದುರ್ಯೋಧನನ ಅತ್ಯಂತ ಶ್ರೇಷ್ಠ ಗುರುಗಳು ಅಂತ ಅವ ತನ್ನ ಭಾವಿಸಿದ್ದು. ಮತ್ತೆ ಗುರು ಸ್ಥಾನವನ್ನು ಕೊಟ್ಟದ್ದು ಯಾರಿಗೆ ಅಂತ ಹೇಳಿದ್ರೆ ಕಣಿಂಕ. ಅದು ಮಹಾಭಾರತದಲ್ಲಿ ಬರ್ತದೆ, ಕಣಿಂಕ ನೀತಿ ಅಂತ. ಅವನೇನು ಹೇಳ್ತಾನೆ ಗೊತ್ತಾ? ನೋಡು, ನಮ್ಮ ಕೆಲಸ ಆಗುವವರೆಗೆ ಒಬ್ಬನನ್ನ ನಮ್ಮ ಹೆಗಲ ಮೇಲೆ ಹೆಗಲ ಹಾಕೊಂಡು, ಕೈ ಮೇಲೆ ಕೈ ಹಾಕೊಂಡು, ಅವನ ಹೆಗಲ ಮೇಲೆ ಹೆಗಲಿನ ಭಾರವನ್ನು ಹೊತ್ಕೊಂಡು ಹೋಗಬೇಕು. ನಮ್ಮ ಕೆಲಸ ಆಯ್ತಾ, ತೆಗೆದು ಕೆಳಗೆ ಹಾಕಬೇಕು. ಇದು ಕಣಿಂಕ ಹೇಳೋದು ದುರ್ಯೋಧನನಿಗೆ. ಸೊ ಅವನ ಗುರುವೇ, ಮಾರ್ಗದರ್ಶನ ಕೊಡುವವನೇ ಅಧಃಪತನದ ದಾರಿಯನ್ನು ತೋರಿಸ್ತಾ ಇದ್ದವ. ಹಾಗೆಂದ್ರೆ ಇವನಿಗೆ ಧೃತರಾಷ್ಟ್ರನಿಗೆ ಗೊತ್ತಿದೆ ತನ್ನ ಮಗ ಸರಿ ಇಲ್ಲ. ಹಾಗಿದ್ರೂ ಒಳಗಿಂದೊಳಗೆ ಆಸೆ ನೋಡಿ, ನನ್ನ ಮಗ ಗೆಲ್ಲಬೇಕು. ಇಂಡೈರೆಕ್ಟ್ ಆಗಿ ಭಗವದ್ಗೀತೆ ಹೇಳ್ತಾ ಇದೆ, ಇಂಥ ಓವರ್ ಸ್ವಾರ್ಥ ಇದೆಯಲ್ವ, ಸಿಕ್ಕಾಪಟ್ಟೆ ಜಾಸ್ತಿ ಸ್ವಾರ್ಥ ಇರಬೇಕು ನಮಗೆ. ಸೆಲ್ಫ್ ಆಗಿ ಕೂಡ ಇರಬೇಕು. ಯಾವಾಗ ಎಕ್ಸಾಮ್ ಅಲ್ಲಿ ನಾನು ಟಾಪರ್ ಬರಬೇಕು, ಇದು ಸಾತ್ವಿಕ ಸ್ಪರ್ಧೆ ಅಂತ ಕರೀತಾರೆ. ಇದನ್ನು ತಾಮಸ್ ಅಂತ ಕರೀಲಿಲ್ಲ. ನಾನು ಟಾಪ್ ಬರಬೇಕು, ಯಾರಾದ್ರೂ ಒಬ್ಬನಿಗೆ ಅಲ್ವ ಟಾಪರ್ ಸ್ಥಾನ ಸಿಗೋದು. ಅದು ಅರ್ಧ ಮಾರ್ಕು, ಕಾಲು ಮಾರ್ಕು ಹೆಚ್ಚು ಕಮ್ಮಿ ಬೇಕಿದ್ರೆ ಆಗಿರಲಿ, ಇದೆಲ್ಲ ಸಾತ್ವಿಕ. ಆದರೆ ಧೃತರಾಷ್ಟ್ರನ ಈ ಸೆಲ್ಫಿಶ್ನೆಸ್ ಇದೆಯಲ್ವ, ಅದು ಅತ್ಯಂತ ತಾಮಸ. ಬರೀ ಅದರಿಂದ ಏನಾಯ್ತು ಹೇಳಿದ್ರೆ, ಅವನವರೇ ಆಗಿರತಕ್ಕಂತಹ ಪಾಂಡವರು ಕೂಡ ಅವನಿಗೆ ಆ ಕ್ಷಣದಲ್ಲಿ ಅವನವರು ಆಗಲೇ ಇಲ್ಲ. ಅವನದೇ ಮಕ್ಕಳಲ್ಲ ಆಕ್ಚುಲಿ ಪಾಂಡವರು ಕೂಡ. ಇದಾದ್ರಿಂದ ಏನಾಯ್ತು ಗೊತ್ತಾ? ಅವನ ಈ ಮೆಂಟಾಲಿಟಿಯಿಂದ, ಅವನ ಈ ಮನಸ್ಥಿತಿಯಿಂದ ಎಂಥ ದುರಂತವನ್ನ ಧೃತರಾಷ್ಟ್ರ ಕಾಣುತ್ತಾನೆ ಹೇಳಿದ್ರೆ, ಆಫ್ಟರ್ ಈ ಮಹಾಭಾರತ ಯುದ್ಧದ ನಂತರದ ಕಥೆಗಳೆಲ್ಲ ನಮಗೆ ಸಿಗುವಂಥದ್ದು ಭಾಗವತ ಮಹಾಪುರಾಣದಲ್ಲಿ. ಭಾಗವತದಲ್ಲಿ ಏನು ಹೇಳ್ತಾರೆ ಗೊತ್ತಾ? ಧೃತರಾಷ್ಟ್ರನ ಶೋಚನೀಯ ಪರಿಸ್ಥಿತಿ ಎಲ್ಲಿವರೆಗೂ ಬರ್ತದೆ ಹೇಳಿದ್ರೆ, ಅವನಿಗೆ ಅವನ ತಮ್ಮ ಬರ್ತಾನೆ ವಿದುರ, ಬಂದು ಸಿಕ್ಕಾಪಟ್ಟೆ ಬೈತಾನೆ. ಅಲ್ಲ, ಇನ್ನೂ ಅನ್ನೋದೆಲ್ಲ 100 ಮಕ್ಕಳು ಸತ್ತಾಗಿದೆ, ಯಾರೂ ಉಳಿಲಿಲ್ಲ, ಎಲ್ಲ ಮಕ್ಕಳು ಸತ್ತಾಗಿದೆ. ಎಲ್ಲ ಅವನಿಗೆ ಯಾರು ಉತ್ತರ ಕ್ರಿಯೆ ಮಾಡಬೇಕಿತ್ತು ಅವರೆಲ್ಲರೂ ಕೂಡ ಅಸುನಿಗೆ ಹೋಗಿ ಆಗಿದೆ, ಯಾರೂ ಇರಲಿಲ್ಲ. ಹೀಗಿದ್ದಾಗ ಗಮ್ಮತ್ತಲ್ಲಿ ಊಟ ಮಾಡ್ತಾ ಇದ್ದಾನೆ. ಬೆಳಿಗ್ಗೆ ಬ್ರೇಕ್ಫಾಸ್ಟು, ಮಧ್ಯಾಹ್ನ ಲಂಚು, ಸಾಯಂಕಾಲ ಡಿನ್ನರು, ಏನು ಪದಾರ್ಥ, ಏನು ಕತೆ, ಚಾಕ್ ಏನಿದೆ, ಯಾವ ಬಿಸ್ಕೆಟ್ ಎಲ್ಲ ಹೇಳ್ತಾ ಇದ್ದಾನೆ ಧೃತರಾಷ್ಟ್ರ. ಇದನ್ನು ನೋಡಿ ವಿದುರ ಸಿಟ್ಟಾಗಿ ಅವನ ಹತ್ರ ಹೇಳ್ತಾನೆ, ಅಲ್ಲಯ್ಯ, ನಿನಗೆ ವೈರಾಗ್ಯ ಏನು ಬರೋದಾದ್ರೂ ಯಾವಾಗ ಅಂತ. ಸಾಕು ಅಂತ ಕಾಣಬೇಕಲ್ಲ ಒಂದು ದಿವಸ ಸಂಸಾರ, ಯಾವಾಗಲೂ ಕಾಣ್ತದೆ ನಿನಗೆ ಅಂತ. ಓಕೆ, ರಿಯಲೈಸ್ ಆಯಿತು ವಿದುರ ಹೇಳಿ ಆದ್ಮೇಲೆ ಮತ್ತು ಹೊರಡುವಾಗ ಎಲ್ಲಿ ತನಕ ಪರಿಸ್ಥಿತಿ ಬರ್ತದೆ? ಅಖಂಡ ಭೂಮಂಡಲದ ಚಕ್ರವರ್ತಿಯಾಗಿದ್ದಂತಹ ಧೃತರಾಷ್ಟ್ರ ತನ್ನ ಕೊನೆಯ ಕ್ಷಣದಲ್ಲಿ ಹೊರಡುವಾಗ, ರಾಜ್ಯದಿಂದ ಹೊರಡುವಾಗ, ಧರ್ಮರಾಜ ಆವಾಗ ಸಿಂಹಾಸನದಲ್ಲಿ ಕೂತಿದ್ದ. ಧರ್ಮರಾಜ ಪಾಂಡವರಲ್ಲಿ ದೊಡ್ಡವ, ಅವನು ಸಿಂಹಾಸನದಲ್ಲಿ ಕೂತಿದ್ದ. ಅವನ ಹತ್ರ ಹೋಗಿ ಅಂಗಲಾಚಿ ಬೇಡ್ತಾನೆ, ನನ್ನ ಕುರಿತಾಗಿ ನನ್ನ ಮಕ್ಕಳು ಏನಾದರೂ ಪಿಂಡ ಪ್ರದಾನ ಮಾಡಬೇಕಿತ್ತು. ಯಾಕೆ ಹೇಳಿದ್ರೆ ಮಕ್ಕಳು ಮಾಡಬೇಕಲ್ಲ ಅಪ್ಪನ ಕೆಲಸ. ಬಟ್ ಒಂದು ಮಕ್ಕಳು ಉಳಿಲಿಲ್ಲಪ್ಪ, ನನ್ನ ಮಕ್ಕಳೆಲ್ಲ ನನ್ನ ಕಣ್ಣು ಮುಂದೆ ತೀರ್ಕೊಂಡು ಹೋದ್ರು. ಆ ಮಕ್ಕಳ ಕುರಿತಾಗಿ ಒಂದು ಸ್ವಲ್ಪ ಯಾರಿಗಾದ್ರೂ ಒಳ್ಳೆ ಪಾಪದವರಿಗೆ ಅನ್ನದಾನ ಅಂತ ಮಾಡ್ತೇನೆ, ಊಟ ಹಾಕಿಸ್ತೇನೆ, ಹಣ ಕೊಡಯ್ಯ ಅಂತ ಕೇಳ್ತಾನೆ. ಅಖಂಡ ಭೂಮಂಡಲದ ಚಕ್ರವರ್ತಿ, ಯಾರತ್ರ ಯಾವತ್ತು ಏನನ್ನೂ ಕೇಳಬೇಕಾದಂತಹ ಪರಿಸ್ಥಿತಿ ಇಲ್ಲದಂತಹ ಆ ಧೃತರಾಷ್ಟ್ರ ಧರ್ಮರಾಜನ ಹತ್ರ ಹೋಗಿ ಕೇಳ್ತಾನೆ, ಬೇಡ್ತಾನೆ, ಊಟ ಹಾಕಬೇಕು 4 ಮಂದಿ ಮಕ್ಕಳಿಗೆಲ್ಲ, ಸ್ವಲ್ಪ ಹಣ ಕೊಡು ಅಂತ. ಇಲ್ಲ ತುಂಬಾ ಕಥೆಯಾಗ್ತದೆ.
ಧೃತರಾಷ್ಟ್ರ ಅವನು ಕೇಳಿದ್ದಕ್ಕೆ ಧರ್ಮರಾಜ ಹೇಳ್ತಾನೆ, ನನ್ನ ಹತ್ರ ಏನಿದೆ, ಕೋಶಾಧ್ಯಕ್ಷ ಭೀಮ ಅವನ ಹತ್ರ ಹೋಗಿ ಕೇಳಿ. ಭೀಮ ಕೊಡೋದಿಲ್ಲ ಅಂತ ಹೇಳ್ತಾನೆ. ಮತ್ತಿನ್ನೇನೋ ಆಗ್ತದೆ. ಕೊನೆಗೆ ಧರ್ಮರಾಜ ಮತ್ತೆ ಅರ್ಜುನ ಅವರ ಪರ್ಸನಲ್ ಮನೆ ಅಂತ ಇರ್ತದಲ್ವ, ಅವರದ್ದು ಸ್ವಂತ ಹಣ, ಆ ಹಣವನ್ನ ಧೃತರಾಷ್ಟ್ರನಿಗೆ ಕೊಟ್ಟು ನಿಮ್ಮ ಮಕ್ಕಳ ಕುರಿತಾಗಿ ಅನ್ನದಾನವನ್ನು ಯಾರಿಗಾದ್ರೂ ಮಾಡಲಿ ಅಂತ ಹೇಳಿ ಮಾಡಿಸಿ ಅವರಿಗೆಲ್ಲ ಪಿಂಡ ಪ್ರದಾನ ತರ್ಪಣಾದಿಗಳನ್ನೆಲ್ಲ ಬಿಟ್ಟಾದ ಮೇಲೆ ಧರ್ಮರಾಜ ಇದ್ದಂತಹ ಸಭೆಯಿಂದ ಹೊರಟಂತಹ ಧೃತರಾಷ್ಟ್ರ, ನಂಬಲಿಕ್ಕಿಲ್ಲ ನೀವು, ತುಂಬಾ ಜನ ಸೇರಿದ್ದಾರೆ, ತುಂಬಾ ಜನ ಸೇರುವಾಗ ಹಿಂಗ ಕೈ ಮೇಲೆ ಮಾಡಿ, ಇಗೋ ಈ ಧೃತರಾಷ್ಟ್ರ ಇಲ್ಲಿಂದ ಹೊರಡ್ತಾ ಇದ್ದಾನೆ ಉತ್ತರದ ಪಥದತ್ರ. ನಾನು ಅನೇಕ ತಪ್ಪುಗಳನ್ನು ಮಾಡಿದ್ದೇನೆ, ನನ್ನನ್ನು ನೀವೆಲ್ಲ ಕ್ಷಮಿಸ್ತೀರಿ ಅನ್ನತಕ್ಕಂತಹ ಭಾವದಿಂದ ಹೊರಡ್ತಾ ಇದ್ದೇನೆ. ನಮ್ಮ ಧೃತರಾಷ್ಟ್ರನ ನಮಸ್ಕಾರವನ್ನ, ಧೃತರಾಷ್ಟ್ರನ ಪ್ರಣಾಮವನ್ನ ನೀವೆಲ್ಲರೂ ಕೂಡ ತಗೊಳ್ಬೇಕು, ನನ್ನನ್ನು ಕ್ಷಮಿಸಬೇಕು ಅಂತ ಹೇಳಿ 2 ಕೈ ಮೇಲಕ್ಕೆ ಎತ್ತಿ ಕ್ಷಮೆಯನ್ನ ಯಾಚಿಸಿ ಮತ್ತೆ ತೆರಳುತ್ತಾನೆ. ಇಂಥ ದುಸ್ಥಿತಿ ಯಾಕೆ ಬಂತು? ಸಿಂಪಲ್, ಮಾಮಕಾಹ ಪಾಂಡವ ಚೈವ ಅಂತ 2 ಭೇದ ಮಾಡಿಕೊಂಡಲ್ಲ, ನಾನು ಮತ್ತೆ ಮತ್ತೊಬ್ಬ. ಈ ನಾನು ಅನ್ನುವಂಥದ್ದಕ್ಕೆ ನೀವು ಸ್ವಲ್ಪ ರೌಂಡ್ ಸರ್ಕಲ್ ಮಾಡಿದ್ರೆ ಅಡ್ಡಿಲ್ಲ. ಈಗ ನಾನು ಅಂತ ಹೇಳುವಂಥದ್ದನ್ನ ದೊಡ್ಡ ಸರ್ಕಲ್ ಮಾಡ್ಲಿಕ್ಕೆ ಆಗ್ತದೆ. ಹೇಗೆ ಗೊತ್ತಾ? ನಾವು ಅಂತ ಹೇಳುದು. ನಾವು ಅಂತ ಹೇಳಿದ್ರೆ ಏನಾಗ್ತದೆ? ಸರ್ಕಲ್ ದೊಡ್ಡದಾಗ್ತದೆ. ನಾನು ಅಂತ ಹೇಳಿದ್ರೆ ಇಂಡಿವಿಜುವಲ್, ನನಗೆ ಮಾತ್ರ. ನಾವು ಅಂತ ಹೇಳಿದ್ರೆ ಇಷ್ಟು ಜನ ಬಂತು. ನಾನಿನ್ನು ಪೇಟೆಯಲ್ಲಿ ನಿಂತ್ಕೊಂಡು ನಾವು ಅಂತ ಹೇಳಿದ್ರೆ ಪೇಟೆಯವರೆಲ್ಲ ಬಂತು. ಡೆಲ್ಲಿ ಕ್ಯಾಪಿಟಲ್ ಅಲ್ಲಿ ನಿಂತ್ಕೊಂಡು ನಾವು ಅಂತ ಹೇಳಿದ್ರೆ ಇಡೀ ಭಾರತ ಬಂತು. ಹಾಗೆ ದೊಡ್ಡದು ಮಾಡ್ಕೊಳ್ರಿ, ನಿಮ್ಮ ಸರ್ಕಲ್ ಅನ್ನ ದೊಡ್ಡದು ಮಾಡ್ಕೊಳ್ಳಿ. ಏನು ವ್ಯತ್ಯಾಸ ಇದೆ ಪ್ರಪಂಚದಲ್ಲಿ? ಇವರು ಬ್ಲಡ್ಡು, ಅವರು ಬ್ಲಡ್ಡು, ಕಲರ್ ಚೇಂಜ್ ಇದೆಯಾ? ಎಕ್ಸ್ಟ್ರಾ ಏನಾದರೂ ಅನ್ವಾಂಟೆಡ್ ಗ್ರೋತ್ ಇದೆಯಾ? ಇಲ್ಲ, ಎಲ್ಲ ಸೇಮ್ ಇದೆ, ಎಲ್ಲ ಸರಿ ಇದೆ. ಮತ್ಯಾಕೆ ಭೇದ? ಮತ್ಯಾಕೆ ಅವರು ಬೇರೆ? ಮತ್ಯಾಕೆ ನಾನೇ? ಈ ಒಂದು ಭಾವ ಮನುಷ್ಯನನ್ನ ಸರ್ವನಾಶವನ್ನಾಗಿ ಮಾಡಿಸಬಹುದು ಅನ್ನುವಂಥದ್ದಕ್ಕೆ ಮೊದಲ ಶ್ಲೋಕ ಉದಾಹರಣೆ ಅಂತ ನಾವು ತಗೊಳ್ಬೋದು ನೋಡಿ. ಆದ್ರಿಂದಲೇ ಮಾಮಕ ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ನನ್ನ ಅಂತ ಹೇಳಿ ಒಂದು ಸ್ವಾರ್ಥದ ವಾಸನೆ ಬಂತಲ್ಲ, ಈ ಸ್ವಾರ್ಥದ ವಾಸನೆ ಇದೆಯಲ್ವ, ಅದನ್ನು ಬಿಡಿ. ಇದು ಭಗವದ್ಗೀತೆ. ಮೊದಲು ಪ್ರಾರಂಭ ಆಗುವಾಗ ಭಗವದ್ಗೀತೆಗೆ ನಾವು ಹೇಗೆ ತೆರೆದುಕೊಳ್ಬೇಕು, ಭಗವದ್ಗೀತೆ ನಾವು ಹೇಗೆ ಕೂರ್ಬೇಕು ಅನ್ನುವಂಥದ್ದನ್ನು ಹೇಳುವುದಕ್ಕೋ ಎಂಬಂತೆ ಮೊದಲ ಶ್ಲೋಕ ನಮ್ಮ ಮುಂದೆ ಎತ್ತಿ ಇಡ್ತಾ ಇದೆ. ಅದ್ಭುತ ಇದು. ಇನ್ನು ಮತ್ತೆ ಒಂದಷ್ಟು ಆಗ್ತದೆ. ಗೊತ್ತಿದೆ ನಿಮಗೆ, ಅರ್ಜುನ ಕೂತ್ಕೊಂಡಿದ್ದಾನೆ. ಕೂತ್ಕೊಂಡು ಅರ್ಜುನ ಡ್ರೈವರ್ ಕೆಲಸವನ್ನು ಕೃಷ್ಣ ಮಾಡ್ತಾ ಇದ್ದಾನೆ, ಕರ್ಕೊಂಡು ಹೋಗ್ತಾ ಇದ್ದಾನೆ. ಕರ್ಕೊಂಡು ಹೋಗುವಾಗ ಏನಾಗಿದೆ ಹೇಳಿದ್ರೆ, ಅರ್ಜುನ ಹೇಳ್ತಾನೆ ಏನು ಗೊತ್ತಾ ಕೃಷ್ಣನ ಹತ್ರ, ಸೇನೆಯೋರು ಉಭಯೋರು ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ ಅಂತ ಹೇಳ್ತಾನೆ. 2 ಸೇನೆಗಳ ಮಧ್ಯೆ ನನ್ನ ರಥವನ್ನ ನಿಲ್ಲಿಸೋ ಕೃಷ್ಣ ಅಂತ. ಅಂದ್ರೆ ಜಸ್ಟ್ ಲೈಕ್ ಕೃಷ್ಣ ಒಬ್ಬ ಡ್ರೈವರ್. ಸಿಕ್ಕಾಪಟ್ಟೆ ಏನಾಗಿದೆ ಹೇಳಿದ್ರೆ, ಅರ್ಜುನನಿಗೆ ಇಡೀ ಯುದ್ಧವನ್ನ ಗೆಲ್ಲಿಸುವವ ನಾನೇ, ಇಡೀ ಎಲ್ಲವನ್ನ ಮಾಡುವವ ನಾನೇ. ಪ್ರಾಯಃ ನಾನು ಒಂದು ಪಕ್ಷ ಈ ಯುದ್ಧಕ್ಕೆ ಒಪ್ಪಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಯಾರು ಒಪ್ತಾ ಇರಲಿಲ್ಲ. ಸೊ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಹೇಳುವ ಹಾಗೆ ಈ ಭರತ ವರ್ಷದ ನಾಯಕ ನಾನು ಅಂಥದ್ದೊಂದು ಆವೇಶದ ಭಾವ ಇತ್ತು. ಯಾರಿಗೆ? ಅರ್ಜುನನಿಗೆ. ಆಯ್ತು, ಕೃಷ್ಣ ಏನ್ ಮಾಡ್ತಾನೆ ಗೊತ್ತಾ? ಸರಿ ಅಡ್ಡಿಲ್ಲ, ರಥ ನಿಲ್ಲಿಸ್ಲಿಕ್ಕೆ ಹೇಳಿದಲ್ಲ, ಕೃಷ್ಣ ಎಲ್ಲಿ ಹೋಗಿ ರಥ ನಿಲ್ಲಿಸ್ತಾನೆ ಅಂತ ಹೇಳಿದ್ರೆ, ಎಲ್ಲಿ ದ್ರೋಣರಿದ್ದಾರೆ, ಎಲ್ಲಿ ಭೀಷ್ಮರಿದ್ದಾರೆ, ಎಲ್ಲಿ ದೊಡ್ಡವರೆಲ್ಲ ಇರ್ತಾರೆ, ಅಲ್ಲಿ ಹೋಗಿ ಕರೆಕ್ಟ್ ಆಗಿ ಆ ಪ್ಲೇಸ್ ಅಲ್ಲಿ ಹೋಗಿ ರಥವನ್ನ ನಿಲ್ಲಿಸ್ತಾನೆ. ರಥವನ್ನ ನಿಲ್ಲಿಸಿದ್ದು. ಅರ್ಜುನ ನೋಡ್ತಾನೆ, ಅಯ್ಯೋ ಅಜ್ಜ, ಅಯ್ಯೋ ಪಿಜ್ಜ, ಅಯ್ಯೋ ಗುರುಗಳು, ಅಯ್ಯೋ ನನ್ನ ಪ್ರೈಮರಿ ಗುರುಗಳು, ಅಯ್ಯೋ ನನ್ನ ಹೈಸ್ಕೂಲ್ ಗುರುಗಳು, ಏನೋ ಕಾಲೇಜ್ ಗುರುಗಳು, ಇವರನ್ನೆಲ್ಲ ಕೊಂದು ಏನ್ರಿ ನಾನು ಸಿಂಹಾಸನದಲ್ಲಿ ಕೂರೋದು? ಹೌದು, ದ್ರೋಣಾಚಾರ್ಯರು ಕಾಲೇಜ್ ಲೆವೆಲ್ನ ಗುರುಗಳು, ಕೃಪಾಚಾರ್ಯರು ಹೈಸ್ಕೂಲ್ ಲೆವೆಲ್ನ ಗುರುಗಳು, ಕೌರವರಿಗೆ ಸುಮ್ಮನೆ ಹೇಳಿದಲ್ಲ, ಇದೆಲ್ಲ ಆಗಿದೆ. ಹಿಂಗ ನಿಲ್ಲಿಸಿ ಆದ ಕೂಡಲೇ ಏನ್ ವೀರಾವೇಶದಿಂದ ಯುದ್ಧ ಮಾಡೋದು ಅಂತ ಸಂಕಲ್ಪ ಮಾಡಿದ ಅರ್ಜುನ ಇದ್ದಾನಲ್ಲ, ಎಲ್ಲ ಜರನೆ ಇಳಿದು ಹೋಗ್ತದೆ ಆವೇಶ. ಯುದ್ಧ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಐ ಆಮ್ ಸಾರಿ ಕೃಷ್ಣ, ದಯವಿಟ್ಟು ನನ್ನನ್ನ ಕ್ಷಮಿಸು, ಯುದ್ಧ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಹೇಳಿದ್ರೆ, ಗಾಂಡೀವ ಧನುಸ್ಸಿದೆಯಲ್ಲ, ಎಂತೆಂಥ ವೀರರನ್ನೆಲ್ಲ ಅಲ್ಲಾಡಿಸಿದ ಧನಸ್ಸು ಅಂತ ಅರ್ಜುನ ತಿಳ್ಕೊಂಡಿದ್ದ. ಆಕ್ಚುಲಿ ಅವನು ಹೇಳ್ತಾನೆ, ಸಂಸ್ಕೃತೆ ಹಸ್ತಾತ್
ಕೈಯಿಂದ ಜಾರ್ತಾಗಿದೆಯಪ್ಪ, ಕೈಯಲ್ಲಿ ಈಗ ಧನಸ್ಸನ್ನು ಹಿಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ನಾನು ಸಿಕ್ಕಿಬಿದ್ದೆ. ಆಯ್ತಾ, ಹೃದಯ ದಗ ಅಂತ ಉರಿತಾ ಇದೆ. ಇವರನ್ನೆಲ್ಲ ಕೊಂದು ಈ ಕೊಂದ ನೆತ್ತರಿನ ಮೇಲೆ, ಈ ಸಿಂಹಾಸನದ ಮೇಲೆ ನಾನು ಕೂತು ಏನು ಸೌಭಾಗ್ಯ ರೀ, ಯಾಕೆ ಬೇಕಿದು? ಕೃಷ್ಣ ಭಿಕ್ಷೆ ಬಿಡಿಯಾದ್ರೂ ಬರುತ್ತೇನೆ, ಮತ್ತೆ ಯುದ್ಧ ಮಾಡೋದಿಲ್ಲ ಅಂತ ಭಾರಿ ಅವಸ್ಥೆ ಇದು. ನೀವೆಲ್ಲ ಒಂದು ಪಾರ್ಟಿ ತಯಾರು ಮಾಡಿದ್ದೀರಿ, ಒಂದು ನಾಟಕ ಮಾಡಬೇಕು ಅಂತ ತಿಳ್ಕೊಂಡಿದ್ದೀರಿ ಅಂತ ಎಣಿಸ್ಕೊಳ್ಳಿ. ಪಾರ್ಟ್ ಮಾಡುವ ಒಬ್ಬ ಅರ್ಜುನ, ಮತ್ತೊಬ್ಬ ಕೃಷ್ಣ. ಈಗ ಅರ್ಜುನನೇ ಪಾರ್ಟ್ ಮಾಡುವಾಗಲೇ ನಿಮ್ಮ ಹತ್ರ ಹೇಳಿದ್ರೆ ಮಾರೇ ಸಾಧ್ಯವೇ ಇಲ್ಲ ಪಾರ್ಟ್ ಮಾಡಲಿಕ್ಕೆ, ಇದೊಂದು ನನಗೆ ಆಗ್ಲಿಕ್ಕಿಲ್ಲ ಅಂತ ಹೇಳಿದ್ರೆ ಏನ್ ಮಾಡಬೇಕು? ಡೈರೆಕ್ಟರ್ ಏನ್ ಮಾಡಬೇಕು? ಕತೆ ಗೋವಿಂದ. ಹಂಗೆ ಆಯ್ತು. ಕೃಷ್ಣ ಹೇಳ್ತಾನೆ, ತುಂಬಾ ಕಾರಣ ಕೊಡ್ತಾನವ, ನೀವು ನಂಬಲಿಕ್ಕಿಲ್ಲ. ಭಗವದ್ಗೀತೆ ಓದಿ ಆಯ್ತಾ, ಈ ಹಿನ್ನೆಲೆಯಲ್ಲಾದ್ರೂ ನೀವು ಓದಬೇಕು. ನಾನು ಬರೀ 6 ಅಧ್ಯಾಯದ ಮಾತ್ರ ಕ್ರೀಮನ್ನ ಸಾರ ಸಂಗ್ರಹ ಮಾಡ್ಕೊಂಡು ಬಂದದ್ದು. ನೋಡುವ ಮೇಡಮ್ ಇನ್ನೂ 6 ಅಧ್ಯಾಯ, 6 ಅಧ್ಯಾಯಕ್ಕೆ ಮತ್ತೊಮ್ಮೆ 2 ಸರ್ತಿ ಕರೆಸ್ಬೋದು ಅಂತ ಹೇಳ್ಕೊಂಡು ಬರೀ ಮೊದಲಿನ 6 ಅಧ್ಯಾಯ ಮಾತ್ರ ನಾನು ಮೊದಲು ರೆಡಿ ಮಾಡ್ಕೊಂಡು ಬಂದದ್ದು. ಏನಾಗಿದೆ ಹೇಳಿದ್ರೆ, ಅವನು ಏನ್ ಮಾಡಿದಾನೆ, ಸಿಕ್ಕಾಪಟ್ಟೆ ಕಾರಣ ಹೇಳಿದ್ದಾನೆ. ನನ್ನ ಅಣ್ಣಂದಿರನ್ನ ಕೊಂದು, ನನ್ನ ಬಂಧುಗಳನ್ನ ಕೊಂದು, ನನ್ನ ಗುರುಗಳನ್ನ, ನನ್ನ ಅಜ್ಜನನ್ನ, ಈ ಒಂದಷ್ಟು ಮಂದಿಗಳನ್ನ ಕೊಂದು ಅದೇನು ಸೌಭಾಗ್ಯ ಕಾಣುವಂಥದ್ದು. ಆದ್ರಿಂದ ಇಲ್ಲ, ನನಗಾಗೋದಿಲ್ಲ ಅಂತ ಹೇಳಿಬಿಟ್ಟ. ಆಗ ಕೃಷ್ಣ ಹೇಳ್ತಕ್ಕಂಥ ಮಾತು ನಮಗೆ ಸಂಬಂಧಪಟ್ಟದ್ದು. ಆಕ್ಚುಲಿ ಅರ್ಜುನನಿಗೆ ಹೇಳಿದ್ದು, ಆದರೆ ಮಾತು ನಮಗೆ ಸಂಬಂಧಪಟ್ಟದ್ದು. ಕೃಷ್ಣ ಏನು ಹೇಳ್ತಾನೆ ಗೊತ್ತಾ? ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಟ ಪರಂತಪ ಕ್ಲೈಬ್ಯಂ ಆಸ್ಮ ಗಮಃ ಪಾರ್ಥ ನೈತತ್ವಯುಪಪದ್ಯತೆ. ಕೃಷ್ಣ ಹೇಳ್ತಾನೆ ಏನು ಗೊತ್ತಾ? ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ರೀಸನ್, ಫೈಲ್ ಕಟ್ಲೆ ರೀಸನ್ ಕೊಟ್ಟಿದ್ದಾನವ ಅರ್ಜುನ, ನಾನು ಯುದ್ಧ ಮಾಡೋದಿಲ್ಲ ಅಂತ. ಕೃಷ್ಣ ಒಂದೇ ಮಾತಲ್ಲಿ ಅವನನ್ನು ಜಾಡಿಸಿ ಹಾಕಿಬಿಟ್ಟ. ಅರೇ ಮೂರ್ಖ, ಒಳ್ಳೆ ಇಂಪಾರ್ಟೆಂಟ್ನ ತರ ಮಾತನಾಡ್ತೀಯಲ್ಲೋ, ನಪುಂಸಕನ ತರ ಮಾತನಾಡ್ತೀಯಲ್ಲ, ಏನ್ ಕತೆ ನಿಮ್ದು ಅಂತ. ಅದೇ ಹೇಳ್ತಾನವ, ಕ್ಲೈಬ್ಯಂ ಆಸ್ಮ ಗಮಃ ಪಾರ್ಥ ನೈತತ್ವಯುಪಪದ್ಯತೆ. ನಪುಂಸಕನಂತೆ ಮಾತನಾಡಬೇಡುವೋ ಅರ್ಜುನ, ಇದು ನಿನಗೆ ಹಿಡಿಸದ ಮಾತು. ಮತ್ತೇನ್ ಮಾಡ್ಬೇಕು ನೀನು? ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಟ ಪರಂತಪ. ಅತ್ಯಂತ ಕ್ಷುದ್ರ ಆಗಿರತಕ್ಕಂತಹ ನಿನ್ನ ಹೃದಯದಿಂದ ಹೊರಟ ಭಾವ ಅನ್ನತಕ್ಕಂತಹ ದೌರ್ಬಲ್ಯ ಏನಿದೆ ಅದನ್ನ ದೂರೀಕರಿಸಿ ಏಳೋ ಎದ್ದೇಳು ಅಂತ ಹೇಳ್ತಾನೆ. ಏನು ಮಾತು! 2 ಶಬ್ದ ಬರ್ತದೆ, ಒಂದು ಪಾರ್ಥ, ಮತ್ತೊಂದು ಪರಂತಪ ಅಂತ ಈ ಶ್ಲೋಕದಲ್ಲಿ. ಪಾರ್ಥ ಅಂತ ಹೇಳಿದ್ರೆ ನಾವು ಎಣಿಸ್ತೇವೆ ಅದು ಅರ್ಜುನದ ಹೆಸರು ಅಂತ. ಪಾರ್ಥ ಅರ್ಜುನನಿಗೆ ಯಾಕೆ ಹೆಸರು ಅಂತ ಕೇಳಿದ್ರೆ, ಅವ ಪೃಥ್ವಿನ ಮಗನಾದದ್ರಿಂದ ಪಾರ್ಥ ಅಂತ. ನಾವು ಪೃಥ್ವಿಯ ಮಕ್ಕಳಾದದ್ರಿಂದ ನಾವು ಕೂಡ ಪಾರ್ಥರೇ. ಅದರಿಂದ ಕೃಷ್ಣ ಡೈರೆಕ್ಟ್ ನಮಗೆ ಹೇಳ್ತಾ ಇದ್ದಾನೆ, ಕ್ಲೈಬ್ಯಂ ಆಸ್ಮ ಗಮಃ ಪಾರ್ಥ ಅಂತ ಹೇಳಿದ್ರೆ ನಪುಂಸಕರಾಗಬೇಡ್ರಿ, ಹೇಳಿ ಅಂತ. ಯಾರಿಗೆ ಹೇಳ್ತಾ ಇರೋದು? ಅರ್ಜುನ ಬ್ರಾಕೆಟ್ ಅಲ್ಲಿ ಇನ್ವರ್ಟೆಡ್ ಕೋಮದಲ್ಲಿ ಯಾರು ಗೊತ್ತಾ? ನಾವೆಲ್ಲ. ನಮಗೂ ಕೂಡ ಅದೇ ಅಲ್ವಾ, ಹೃದಯ ದೌರ್ಬಲ್ಯ. ಏನೋ ಎಲ್ಲಿ ಕಲಿಬೇಕು ಅಂತ ಹೋದ್ರೆ ಫೋನ್ ಒಂದು ರೀತಿ ಮನೆ ಕಾಡ್ತದೆ, ನೀವೇನೋ ಎಕ್ಸಾಮಲ್ ಕೂರ್ತಾ ಇರ್ತೀರಿ, ಮೊಬೈಲ್ ಕಾಡ್ತದೆ. ಯಾವುದೋ ಸಬ್ಜೆಕ್ಟ್ ಅನ್ನ ಗಟ್ಟಿಯಾಗಿ ಓದಬೇಕಾಗಿರ್ತದೆ, ಇನ್ಯಾರೋ ನಿಮ್ಮನ್ನ ಡೈವರ್ಟ್ ಮಾಡ್ಲಿಕ್ಕೆ ನೋಡ್ತಾ ಇರ್ತಾರೆ. ಇದೆಲ್ಲ ದೌರ್ಬಲ್ಯಗಳಲ್ಲ ನಮ್ದು ಅಲ್ವಾ? ಬೆಳಿಗ್ಗೆ ಬೇಗ ಹೇಳ್ರಿ, ಬ್ರಾಹ್ಮಿ ಮುಹೂರ್ತಕ್ಕೆ ಹೇಳಿ, ಆವಾಗ ಓದಿದ ವಿದ್ಯೆ ಸಾರ್ಥಕವಾಗಿ ನಿಲ್ತದೆ ಅಂತ ನಮ್ಮ ಗುರುಗಳು, ಅವರ ಗುರುಗಳು ಹೇಳ್ತಾನೆ ಇದ್ದಾರೆ. ಬ್ರಾಹ್ಮಿ ಮುಹೂರ್ತ ಅಂತ ಹೇಳಿದ್ರೆ 4:30 AM PM ಅಲ್ಲ, 4:30 ಹೇಳ್ಬೇಕು ಅಂತ ಹೇಳ್ತಾರೆ. ಯಾವಾಗ ಹೇಳ್ತೇವೆ? ಆಗೋದಿಲ್ಲ. ಆಗಿನ ನಿದ್ರೆ ಉಂಟಲ್ಲ, ಅದು ನಮ್ಮ ದೌರ್ಬಲ್ಯ. ಗೊತ್ತಿದೆ ನಮಗೆ ಈ ಪ್ರಶ್ನೆ ಆಲ್ಮೋಸ್ಟ್ 60 to 70% ಬಂದೇ ಬರ್ತದೆ ಅಂತ, ಆದರೂ ಓದೋದಿಲ್ಲ. ಯಾಕೆ ಓದೋದಿಲ್ಲ? ಉದಾಸೀನ, ಲೇಜಿನೆಸ್. ಅದೇನದು? ಅದು ನಮ್ಮ ದೌರ್ಬಲ್ಯ. ಕೃಷ್ಣ ಹೇಳ್ತಾನೆ, ಆ ದೌರ್ಬಲ್ಯಗಳನ್ನು ಬಿಡು, ಎದ್ದೇಳು. ಈಗ ನಿಮಗೇನು ಕೆಲಸ ಅಂತ ನಮ್ಮ ಹತ್ರ ಕೇಳ್ತಾನೆ ಕೃಷ್ಣ. ನಮಗೇನು ಕೆಲಸ? ನಮಗೆ ಪಾಠ ಮಾಡೋದು ಕೆಲಸ. ಸೊ ನಾವು ಪಾಠ ಮಾಡೋದಕ್ಕಿಂತ ಮುಂಚೆ ಒಮ್ಮೆ ಪಾಠ ಓದಬೇಕು. ನಾವು ಓದ್ತೇವೆ, ಸರಿ. ನಿಮಗೇನಪ್ಪ ಕೆಲಸ? ಪಾಠ ಕಲಿಯೋ ಕೆಲಸ ಅಲ್ವಾ? ಮತ್ತೇನಾದ್ರೂ ನಿಮ್ಮ ಹತ್ರ ಕಲ್ಲು ಹೊರಿಸ್ತಾರ, ನೀರು ಹಾಕ್ರಿ ಅಂತ ಹೇಳ್ತಾರ, ಇಷ್ಟು ಗದ್ದೆಗಳನ್ನು ನೆಡಬೇಕು ಅಂತ ಹೇಳ್ತಾರೆ. ಬರೀ ಓದೋದ್ ಕೆಲಸ. ಎಷ್ಟು ವರ್ಷ?
10th ಆಯಿತು, PUC 2 ವರ್ಷ, ಮಾಸ್ಟರ್ ಡಿಗ್ರಿ, ಮತ್ತೆ ಅದಾದಮೇಲೆ ಮಾಸ್ಟರ್ ಡಿಗ್ರಿ. ಒಂದು ಅಂದಾಜಿನ ಪ್ರಕಾರ ಒಂದು 16 ವರ್ಷ ಹೆಂಗೋ ಹೋಗ್ತದೆ ಅಲ್ವಾ, SSLC ವರೆಗೆ ಎಲ್ಲ ಒಟ್ಟಿಗೆ ಹೋಗ್ತದೆ. ಅದರ ನಂತರದ್ದು ಒಂದು ಸ್ವಲ್ಪ ಪೀರಿಯಡ್ ಇದೆಯಲ್ವಾ, ಒಂದು 6 ವರ್ಷ ಅಂತ ತಿಳ್ಕೊಳ್ಳಿ. 6 ವರ್ಷ ಮಾತ್ರ ಓದಲಿಕ್ಕೆ ಅಂತ ಒಬ್ಬ ವ್ಯಕ್ತಿ ನಿಜವಾಗಿ ನಾನು ಓದ್ತೇನೆ, ಓದುವುದನ್ನು ಮಾತ್ರ ಓದ್ತೇನೆ ಅಂತ ಯಾರಾದರೂ ಒಬ್ಬ ತೆಗೆದು ಬಿಟ್ಟ ಅಂತ ಹೇಳಿದರೆ, ಈ ರ್ಯಾಂಕ್ ಕೊಡುವವರಿಗೆ ಸಂದಿಗ್ಧ ಪರಿಸ್ಥಿತಿ ಬರ್ತದೆ. ಯಾರಿಗೆ ಕೊಡೋದು ಯಾರಿಗೆ ಬಿಡೋದು ಅಂತ ಎಲ್ಲರಿಗೂ ಕೊಡಬೇಕಾಗ್ತದೆ ಅಂತ. ನಾನು ಯಾಕೆ ಮಾಡ್ತಾ ಇಲ್ಲ, ಯಾಕೆ ಬರ್ತಾ ಇಲ್ಲ, ಯಾಕೆ ಹೇಳಿದರೆ ಆ 6 ವರ್ಷದಲ್ಲಿ ಓದುವುದನ್ನು ಒಂದನ್ನು ಬಿಟ್ಟು ಮತ್ತೆಲ್ಲ ಮಾಡ್ತಾ ಇದ್ರು ನಾವು. ಅಥವಾ ಯಾವುದನ್ನು ಓದಬೇಕಾ ಅದನ್ನು ಒಂದನ್ನು ಓದ್ತಾ ಇಲ್ಲ. ಎಂಥ ಸಂದೇಶ ನೋಡಿ, ಮಕ್ಕಳಿಗೂ ಕೂಡ ಕೃಷ್ಣ ಕೊಡ್ತಾ ಇದ್ದಾನೋ ಎಂಬಂತೆ ಈ ಶ್ಲೋಕ ಇದೆ. ತ್ಯಕ್ತೋತ್ತಿಷ್ಟ ಪರಂತಪ ಅಂತ. ಪರಂತಪ, ಈ ಪರಂತಪ ಅಂತ ಹೇಳಿದರೆ ಶ್ರೇಷ್ಠ ವ್ಯಕ್ತಿಗಳಿಗೆ ಹೇಳ್ತಕ್ಕಂಥದ್ದು. ಇನ್ನೂ ಒಂದು ಸ್ವಾರಸ್ಯ ಅಂತ ಹೇಳಿದರೆ, ತಪ ಅಂತ ಹೇಳಿದರೆ ಆಲೋಚನೆ ಮಾಡಲಿಕ್ಕೆ ಇರುವಂಥದ್ದು. ತಪ ಆಲೋಚನೆ ಅಂತ ಸಂಸ್ಕೃತದಲ್ಲಿ ಧಾತು. ಪರಂತಪ ಅಂತ ಹೇಳಿದರೆ ಶ್ರೇಷ್ಠವಾಗಿ ಆಲೋಚನೆಯನ್ನ ಮಾಡುವವನೇ ಅಂತ ಹೇಳುವ ರೀತಿಯಲ್ಲಿ ಆಲೋಚನೆ ಮಾಡುವಂತಹ ಸಾಮರ್ಥ್ಯ ಟೋಟಲ್ ಇಡೀ ಜೀವರಾಶಿಯಲ್ಲಿ ಯಾರಿಗಿದೆ? ಮನುಷ್ಯನಿಗೆ ಒಬ್ಬರಿಗೆ ಬಿಟ್ಟು ಯಾರಿಗಿದೆ ಹೇಳಿ? ಮನುಷ್ಯ ಮಾತ್ರ ಆಲೋಚನೆ ಮಾಡುವ. ಅದರಿಂದ ಆಲೋಚನೆ ಮಾಡಬೇಕಿತ್ತಲ್ಲ ಮಾಡಿ, ಆಲೋಚನೆ ಮಾಡಿ. ಯಾಕೋಸ್ಕರ ನೀವು ಬಂದಿದ್ದೀರಿ, ಏನನ್ನು ಕಲೀಲಿಕ್ಕೋಸ್ಕರ ನೀವು ಬಂದಿದ್ದೀರಿ, ಅದರ ಬಗ್ಗೆ ಆಲೋಚನೆ ಮಾಡಿ ಅನ್ನುವಂತಹ ಅದ್ಭುತ ಸಂದೇಶವನ್ನ ಕೃಷ್ಣ 2ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಮತ್ತೆ 3ನೇದ್ದು ಬಹಳ ಸ್ವಾರಸ್ಯ ಎಂದು ಹೇಳ್ತಾನೆ. ಅಶೋಚ್ಯಾನನ್ವ ಶೋಚ್ಯಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷತೆ ಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾಹ ಅಂತ. ಇದು ಅದ್ಭುತ ಶ್ಲೋಕ. ಏನು ಗೊತ್ತಾ, ಅವನು ಅರ್ಜುನ ಯುದ್ಧ ಮಾಡ್ಲಿಕ್ಕೆ ಬರುವ ಈಗ ಅಳ್ತಾ ಇದ್ದಾನೆ, ಜಾರ್ತಾ ಇದೆ. ಏನಾಗಿದೆ ಹೇಳಿದ್ರೆ, ಸುಮ್ಮನೆ ಅಳ್ತಾ ಇದ್ದಾನೆ. ಕೃಷ್ಣ ಅವನಿಗೆ ಹೇಳ್ತಾನೆ, ಅಳುದಕ್ಕೆ ಮಾತ್ರ ಅಳು ಮಾರಾಯ, ಏನೇನಕ್ಕೋ ಅಳಬೇಡ ಅಂತ. ಯಾಕೆ ಅಳಬೇಕಾ? ಅದಕ್ಕೆ ಮಾತ್ರ ಅಳು, ಸುಮ್ಮನೆ ಎಲ್ಲ ಅದಕ್ಕೆ ಅಳುದು. ಇವರೆಲ್ಲ ಸಾಯ್ತಾ ಇದ್ದಾರೆ, ಇವರೆಲ್ಲ ಸಾಯ್ಲಿಕ್ಕೆ ಹುಟ್ಟಿದವರು, ಇವರನ್ನು ನಾನು ಆಲ್ರೆಡಿ ಕೊಂದಾಗಿದೆ, ಈಗ ಬಾಡಿ ಮಾತ್ರ ಬಿಡ್ಬೇಕಷ್ಟೇ. ಕೃಷ್ಣನೇ ಹೇಳೋದು, ಬಾಡಿ ಮಾತ್ರ ಬಿಡ್ಬೇಕಿನ್ನು. ಆಲ್ರೆಡಿ ಇವರನ್ನೆಲ್ಲ, ಇವರ ಪ್ರಾಣ ಇದೆ, ನಾನು ತಗೊಂಡಾಗಿದೆ. ಮತ್ತೆ ನೀನು ಎಂಥದಕ್ಕೆ ಕಳೋದು? ಅಥವಾ ನೀನೀಗ ಕೊಲ್ಲಿಲ್ಲ ಇವರನ್ನು ಸಾಯೋದೇ ಇಲ್ವಾ? ಇವರೊಂದು ದಿವಸ ಸತ್ಯ ಸಾಯ್ತಾರೆ. ಹಾಗಿದ್ರೆ ಯಾಕೆ ಅಳ್ತಾ ಇದ್ದಿ? ಅಶೋಚಾನ್ ಅನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಅಂತ. ಏನ್ ಚಂದ ನೋಡಿ, ಅಳಬಾರದವರಿಗೆ ಅಳುತ್ತಾ ಬಹಳ ಪಂಡಿತನಂತೆ ಮೇಧಾವಿಯಂತೆ ನೀನು ಮಾತನಾಡ್ತಾ ಇದ್ದಿ ಅಂತ ಕೃಷ್ಣ ಹೇಳ್ತಾನೆ. ಇದು ಅರ್ಜುನನಿಗೆ ಹೇಳಿದ್ದು ಅಂತ. ಅರ್ಜುನನಿಗಲ್ಲ, ನಮಗೆ ಹೇಳಿದ್ದು. ಡೈರೆಕ್ಟ್ ಇಂಡಿವಿಜುವಲ್ ಆಗಿ ನಮ್ಗೆಲ್ಲರಿಗೂ ಹೇಳಿದ್ದು. ನಾವು ಮಾಡೋದು ಅದನ್ನೇ. ನಾವೇನ್ ಮಾಡ್ತಾ ಇದ್ದೇವೆ? ಯಾವುದನ್ನ ಯೋಚಿಸ್ಬೇಕಾ ಅದನ್ನ ಯೋಚಿಸುವುದನ್ನ ಬಿಟ್ಟು ಯಾವುದನ್ನ ಯೋಚಿಸಬಾರದ ಅದನ್ನು ಸಿಕ್ಕಾಬಿಟ್ಟೆ ಯೋಚಿಸ್ತಾ ಇದ್ದೇವೆ. ಅಶೋಚಾನ್ ಅನ್ವಶೋಚಸ್ತ್ವಂ, ಮತ್ತೆ ಯೋಚಿಸಬಾರದ ವಿಷಯದ ಕುರಿತಾಗಿ ಬಹಳ ಪಂಡಿತರಂತೆ ಮಾತನಾಡ್ತಾ ಇದ್ದೇವೆ. ಇದು ಹೌದಾ ಅಲ್ಲ? ನೀವೇ ಯೋಚನೆ. ಒಂದು ಕ್ರಿಕೆಟ್ ಮ್ಯಾಚ್ ಆಯ್ತು, ಸುಮ್ಮನೆ ಫಾರ್ ಎಕ್ಸಾಂಪಲ್ ಒಂದು ಕ್ರಿಕೆಟ್ ಮ್ಯಾಚ್ ಆಯ್ತು. ಈಗ ಹುಡುಗಿರು ಆಡ್ತಾರೆ ಕ್ರಿಕೆಟು, ಬರೀ ಚಲೋ ಆಡ್ತಾರೆ, ಆಯ್ತಾ? ಒಂದು ಮ್ಯಾಚ್ ಆಯ್ತು. ಮ್ಯಾಚ್ ಆದ್ಮೇಲೆ ಮ್ಯಾಚ್ ಇದ್ದ ಹೈಲೈಟ್ಸ್ ಬರ್ತದ ಇಲ್ವಾ? ಮ್ಯಾಚ್ ಇದ್ದ ರಿಸಲ್ಟ್ ಗೊತ್ತಾಗ್ತದ ಇಲ್ವಾ? ರಿಸಲ್ಟ್ ಏನಪ್ಪ? 2 ಟೀಮಲ್ಲಿ ಯಾವುದು ವಿನ್ನರ್, ಯಾವುದು ಲೂಸರ್, ಯಾವುದು ಇದಾಗ್ತದೆ, ಯಾವುದು ಟಾಪ್, ಮತ್ತು ಇನ್ಯಾವುದು ಸೆಕೆಂಡ್ ಪ್ಲೇಸ್ ಅಲ್ಲಿ ಇರ್ತದೆ. ಇಷ್ಟೇ ಅಲ್ವಾ? ಮತ್ತೆ ಇನ್ನೇನಾದ್ರೂ ಬೇಕಾ? ನಾವು ನೋಡಿ, ಕ್ರಿಕೆಟ್ ಅನ್ನು ನೋಡಿ, ಯಾರೋ ಒಬ್ಬ ಅಥವಾ ಒಬ್ಳು, ಯಾರದ್ದು ಒಬ್ಬನದ್ದು ಅಥವಾ ಒಬ್ಳದ್ದು ಬೌಲಲ್ಲಿ ಔಟ್ ಆದ್ರೆ ನಾವಿಲ್ಲಿ ಗಂಟೆ ಮಾತನಾಡ್ತೇವೆ. ಅದು ಕಟ್ ಮಾಡಬೇಕಿತ್ತು, ಆಫ್ ಸೈಡಿಗೆ ಕಟ್ ಮಾಡಬೇಕಿತ್ತು, ಲೆಫ್ಟ್ ಸೈಡಿಗೆ ಹೊಡೆದ್ಲು, ಅದು ಹಿಂಗೆ ಮಾಡಬೇಕಿತ್ತು, ಥರ್ಡ್ ಇದಕ್ಕೆ ಕಳಿಸ್ಬೇಕಿತ್ತು, ಅದು ಹಾಗೆ ಮಾಡಿದ್ಲು, ಅದರಿಂದ ಔಟ್ ಆದ್ಲು, ಹೀಗೆ ಮಾಡಬೇಕಿತ್ತು, ಆದದ್ರಿಂದ ಹೀಗಾಯ್ತು ಅಂತ ಮಾತನಾಡೋದು ಯಾರು? ನಾವು. ಅವಳು ಪೆವಿಲಿಯನ್ಗೆ ಹೋಗಿ ಒಂದು ಬಾಟ್ಲಿ ಜ್ಯೂಸನ್ನು ಕುಡಿದು ಆರಾಮ್ಸೆ ಫ್ಯಾನ್ ಅಡಿಯಲ್ಲಿದ್ದಾಳೆ. ನೀವು ಮಾತನಾಡಿದ್ದು ಏನಾದರೂ ಪ್ರಯೋಜನಕ್ಕೆ ಬಂತ ಅಲ್ವಾ? ಏನೂ ಬರಲಿಲ್ಲ. ಇಷ್ಟು ಮಾತ್ರ ಅಲ್ಲ, ನೀವಿಷ್ಟು ಮಾತನಾಡಿದ್ರಿಂದ ರಿಸಲ್ಟ್ ಚೇಂಜ್ ಆಗ್ತದ? ಪಾಕಿಸ್ತಾನ ಗೆಲ್ಲಬೇಕಿತ್ತು, ಇಲ್ಲ ಗೆಲ್ಲಿಲ್ಲ, ಭಾರತವೇ ಗೆದ್ದದು ಅಲ್ವಾ? ಭಾರತವೇ ಗೆದ್ದದ್ದು. ಅದರ ಅರ್ಥ ಏನಾಯ್ತು ರೀ? ನಾವು ಸುಮ್ಮನೆ ಮತ್ತೆ ಇಷ್ಟು ಮಾತನಾಡ್ತೇವಲ್ಲ, ಬಹಳ
ಪಂಡಿತರ ಹಾಗೆ ಆ ಬಾಲಿಗೆ ಕಟ್ಟು ಹೊಡಿಬೇಕಿತ್ತು, ಲೆಗ್ ಸೈಡಿಗೆ ಹೊಡಿಬೇಕಿತ್ತು, ರೈಟ್ ಸೈಡಿಗೆ ಹೊಡಿಬೇಕಿತ್ತು. ಒಂದು ಕ್ರೀಡೆ, ನಾನು ಜಸ್ಟ್ ಎಕ್ಸಾಂಪಲ್ ಹೇಳ್ತಾ ಇದ್ದೇನೆ, ನಿಮ್ಗೆ ನೆನಪಿರಲಿ. ಬಾಲ್ ಬರ್ತದಲ್ಲ, ಸಾಮಾನ್ಯವಾಗಿ ಮೇಲ್ ಕ್ರಿಕೆಟರ್ಸ್ನವರದ್ದು ಬಾಲ್ ಉಂಟಲ್ಲ 140 ಕಿಲೋಮೀಟರ್ ಸ್ಪೀಡಲ್ಲಿ ಇರ್ತದೆ. 140 ಕಿಲೋಮೀಟರ್ ಪರ್ ಅವರ್ ಅಂದರೆ ನೀವು ಹಿಂಗೆ ನೋಡಿ ಹಿಂಗೆ ನೋಡುವಾಗ ಬಾಲ್ ಕೀಪರ್ನ ಕೈಗೆ ಬಂದು ಸೇರಿ ಅವ ವಾಪಸ್ ಬೌಲರಿಗೆ ಕೊಟ್ಟಾಗಿರ್ತದೆ. ನಾವಿಲ್ಲಿ ಮಾತನಾಡೋದು ಯಾವುದನ್ನ ಗೊತ್ತಿರುತ್ತಾ? ಸ್ಲೋ ಮೋಷನ್ ಅನ್ನು ನೋಡಿ, ಸ್ಲೋ ಮೋಷನ್ ನೋಡಿ ನಾನು ಹೇಳಿದಾಗ ಅಗತ್ಯವೇ ಇಲ್ಲ ನಿಮಗದಲ್ಲ. ನಿಮಗೆ ಸೈನ್ಸ್ ಟೀಚರ್ ಏನೋ ಒಂದನ್ನ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ, ಅದೇ ದಿವಸ ಅದನ್ನ ಬಿಟ್ಟದ್ದು ಕ್ರಿಕೆಟ್ ನೋಡಿದ್ದು. ಒಂದು ಪ್ರಾಜೆಕ್ಟ್ ಇದೆ, ಸೈನ್ಸ್ ಪ್ರಾಜೆಕ್ಟ್ ಅನ್ನು ನಾಳೆ ಕೊಡಬೇಕು ಅಂತ ಟೀಚರ್ ಹೇಳಿದ್ದಾರೆ, ಸೈನ್ಸ್ ಟೀಚರ್ ಹೇಳಿದ್ದಾರೆ. ನಾಳೆ ಕೊಡಬೇಕಿತ್ತು, ನಾಳೆ ಕೊಡ್ಲಿಲ್ಲ. ನಾನು ಸೈನ್ಸ್ ಟೀಚರ್ನ ಪ್ರೊಜೆಕ್ಟ್ ಮಾಡ್ತಾ ಇಲ್ಲ, ಮತ್ತೆ ನಾನು ಪ್ರೊಜೆಕ್ಟ್ ಅಲ್ಲಿ ಬಿಟ್ಟು ಕ್ರಿಕೆಟ್ ನೋಡ್ತಾ ಇದ್ದೇನೆ. ಇದು ಕೃಷ್ಣ ಹೇಳ್ತಾನೆ, ಅಶೋಚ್ಯಾನ್ ಅನ್ವಶೋಚಸ್ತ್ವಂ ಪ್ರಜ್ಞಾವಾದಂಶ್ಚ ಭಾಷತೆ. ಬಾರಿ ಗೊತ್ತಿದ್ದವ್ರಿಗೆ ಮಾತ್ರ. ನೀನು ಅಲ್ಲಿಗೆ ಹೋದ್ರೆ ನೀನು ಬ್ಯಾಟ್ ಎತ್ತುವುದಕ್ಕಿಂತ ಮುಂಚೆ ಮ್ಯಾಚ್ ಮುಗಿದಿರ್ತದೆ. ಎಲ್ಲಿ ಕೂತ್ಕೊಂಡು ದೊಡ್ಡ ಮಾತನಾಡ್ತೀಯಲ್ಲ, ಅಲ್ಲಿ ಅವರು ಹೋಗಿರ್ತಾರೆ ಹೇಳಿದ್ರೆ ಗ್ರೌಂಡಿಗೆ, ಅವರು ಒಂದು ಹೆಣ್ಮಗಳು ಮತ್ತೆ ಯಾವುದೋ ಹುಡುಗನೋ ಹೋಗಿರ್ತಾನೆ ಹೇಳಿದ್ರೆ ಎಷ್ಟು ಪ್ರಾಕ್ಟೀಸ್ ಮ್ಯಾಚ್ ಆಗಿರ್ತದೆ, ಏನು ಕತೆ, ಎಷ್ಟು ಸೆಲೆಕ್ಟರ್ಸ್ ಇರ್ತಾರೆ, ಏನೇನೆಲ್ಲ ಸೆಲೆಕ್ಷನ್ ಒಂದಷ್ಟು ಪರೀಕ್ಷೆಯನ್ನು ಎದುರಿಸ್ಬೇಕಾಗ್ತದೆ. ಅದೆಲ್ಲ ಮಾಡಿ ರಣಜಿಯೆಲ್ಲ ಆಡಿ ಅದರಲ್ಲಿ ಗ್ರೇಟ್ ಪ್ಲೇಯರ್ ಅಂತ ಕರೆಸ್ಕೊಂಡಾದ್ಮೇಲೆ ಮತ್ತೆ ಕ್ರಿಕೆಟ್ ಇಂಟರ್ನ್ಯಾಷನಲ್ ಅಲ್ಲಿ ಹೋಗ್ತಾನೆ. ಏನು ಸುಮ್ಮನೆ ಮಾತಾ? ಬಾಲ್ ತಪ್ಪಿ ಎಲ್ಲಾದ್ರೂ ಫಿಂಗರಿಗೆ ಬಿದ್ದರೆ ಕಟ್ಟು 2 ತುಂಡು, ಗೊತ್ತುಂಟಾ? ಅದು ಹಾರ್ಡ್ ಬಾಲ್, ಲೆದರ್ ಬಾಲ್. ಅದು ಹಿಂಗ್ ಬಿಸಾಡುವಾಗ ನೀವು ಹಿಡ್ಕೊಳ್ಳುವಾಗ ಹೆಚ್ಚು ಕಮ್ಮಿ ಆದ್ರೆ 1 ವಾರ ಮತ್ತೆ ಹಾಕಬೇಕು ಸಿಮೆಂಟ್ ಅನ್ನ. ಅಷ್ಟು ಸುಲಭ ಇದೆಯಾ? ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೇನೆ ಗೊತ್ತಾ ಕೃಷ್ಣ, ನಿಮಗೆ ಬೇಕಾದದ್ದು ನೀವು ಕಲಿತಾ ಇರುವಂತ ಸಬ್ಜೆಕ್ಟು, ಅವ್ರು ಕೊಟ್ಟಿರ್ತಕ್ಕಂಥ ಪ್ರಾಜೆಕ್ಟು, ನೀವು ಪ್ರಾಜೆಕ್ಟ್ ಅನ್ನ ಬಿಟ್ರಿ ಮತ್ತೆ ಯಾವುದನ್ನ ಹಿಡ್ಕೊಂಡ್ರಿ, ಮತ್ತೆ ಅದರಲ್ಲಿ ಬಹಳ ಪಂಡಿತರ ಹಾಗೆ ಮಾತನಾಡ್ತಾ ಇದ್ರಿ, ಭಾರಿ ಎಕ್ಸ್ಪರ್ಟ್ ಅಪ್ಪ, ಎಲ್ಲ ಪ್ಯಾನಲ್ ಕೂತ್ಕೊಂಡೆ ಇವನೇ ಬಾರಿ ಮಾತನಾಡುವ ಅಂತ. ಈ ಸರ್ತಿ ಮ್ಯಾನ್ ಆಫ್ ದ ಸೀರೀಸ್ ಉಂಟಲ್ಲ, ಇದು ಅವನಿಗೆ ಸಿಗ್ಬೇಕ್ರಿ. ನಿನ್ಗೆ ಯಾಕೋ ಅವನಿಗೆ ಸಿಕ್ಕಿತ್ತು, ಏನಾದ್ರು ನೀನು ಕೊಡ್ತಾನ? ಮ್ಯಾನ್ ಆಫ್ ದ ಮ್ಯಾಚ್ ಒಬ್ಬನಿಗೆ ಸಿಕ್ಕಿತ್ತು, ನಿನಗೇನಾದ್ರೂ ಸಿಗ್ತದ? ನಥಿಂಗ್ ಅಲ್ವಾ, ನಥಿಂಗ್. ನೀನು ಮ್ಯಾನ್ ಆಫ್ ದ ಮ್ಯಾನ್ ಆಗ್ಬೇಕೀಗ, ನೀವು ಮನುಷ್ಯರಲ್ಲಿ ಶ್ರೇಷ್ಠ ಮನುಷ್ಯ ಅಂತ ಆಗ್ಬೇಕು ನೀನು. ಅದಕ್ಕೇನು ಹಾದಿ, ಅದಕ್ಕೇನು ದಾರಿ, ಅದ್ರ ಕಡೆ ಯೋಚನೆ ಮಾಡಿದ್ಯಾ? ಕೃಷ್ಣ ಹೇಳ್ತಾನೆ, ಆದ್ರಿಂದ ಹಿಂದೆ ಆದದ್ರ ಕುರಿತು ಗತಾಸು ಇಷ್ಟ ನಾನು ಶೋಚಂತಿ ಪಂಡಿತ. ಹಿಂದೆ ಆದದ್ದ ಕುರಿತಾಗಿ, ಮುಂದೆ ಆಗುವಂತ ವಿಷಯದ ಕುರಿತಾಗಿ ಪಂಡಿತರಿದ್ದಾರಲ್ಲ, ಬುದ್ಧಿವಂತರು, ಯಾವತ್ತೂ ತಲೆ ಕೆಡಿಸೋದಿಲ್ಲ. ನಾವು ಚಿಕ್ಕದಿರುವಾಗ ತರಂಗ ಅಂತ ಇಲ್ಲೊಂದು ಪುಸ್ತಕ, ಇಲ್ಲಿದ್ದವರಿಗೆ ಗೊತ್ತಿದೆ ತರಂಗ ಅಂತ. ಅದರಲ್ಲಿ ಒಂದು ಸರ್ತಿ ಒಂದು ಸ್ಪೆಷಲ್ ವಿಶೇಷ ಅಂಕ ಅಂತ ಬಂತು. ಏನು ಗೊತ್ತಾ? ನಾವು ಚಿಕ್ಕದಿರುವಾಗ 2000 ಇಸ್ವಿಗೆ ಪ್ರಳಯ, ಭೂಮಿ ಪ್ರಳಯ. ಅಯ್ಯೋ, ನಾವು ಇಳಿಸಿತ್ತು ಎಂಥದ್ದು ಕತೆ, ಡಿಗ್ರೀಸ್ ಆಗೋದಿಲ್ಲ. ಇದೀಗ ಸುಮ್ಮನೆ ನಮ್ಮ ಟೈಮಲ್ಲಿ ಎಲ್ಲ ಕಳ್ಕೊಳ್ಬೇಕಾಯ್ತಲ್ಲ ಅಂತ ಎನಿಸಿತ್ತು. ಆಯ್ತು ಪ್ರಳಯ. ಒಂದು ಪಕ್ಷ 1999ನೇ ಇಸ್ವಿಗೆ ನೆಕ್ಸ್ಟ್ ಪ್ರಳಯ ರೀ ಎಂಥದುಂಟು, ಮನೆ ಕಟ್ಟೋದು ಬೇಡ, ಮದುವೆ ಆಗೋದು ಬೇಡ, ಬಿಸ್ನೆಸ್ ಬೇಡ, ಇದ್ದ ಬಿಸ್ನೆಸ್ ಎಲ್ಲ ಕೊಟ್ಟು ಆರಾಮ್ಸೆ ಇದ್ದ 1 ವರ್ಷ ಚೆನ್ನಾಗಿ ಬದುಕುವ ಅಂತ ಒಂದು ಪಕ್ಷ ಯಾರಾದ್ರೂ ಪುಣ್ಯಾತ್ಮ ಆ ಕಾಲದಲ್ಲಿ ಮಾಡಿದ್ರೆ ಗೋವಿಂದ. ಯಾಕೆ ಹೇಳಿದ್ರೆ 2000 ಇಸ್ವಿಯಲ್ಲಿ ಪ್ರಳಯ ಬಂದದ್ದು ತರಂಗದಲ್ಲಿ ಮಾತ್ರ, ಮತ್ತೆ ಎಲ್ಲೂ ಬರಲಿಲ್ಲ. ಆಗ್ತಕ್ಕಂಥದ್ದಕ್ಕೆ ಬರತಕ್ಕಂಥದ್ದಕ್ಕೆ ಯಾಕೆ ಯೋಚನೆ ಮಾಡ್ತೀರಿ? ಕೃಷ್ಣ ಸಿಂಪಲ್ ಹೇಳ್ತಾ ಇದ್ದಾನೆ, ಇದ್ರ ಬಗ್ಗೆ ಯಾಕೆ ಯೋಚನೆ? ಈಗೇನಾಗ್ತಾ ಇದೆ ಅದರ ಕುರಿತು ಯೋಚನೆ ಮಾಡ್ರಿ. ತುಂಬಾ ಹಿಂದಿನದ್ದನ್ನ ಹಿಡ್ಕೊಂಡು, ಆ ಹಿಂದಿನದ್ದನ್ನ ಹಿಡ್ಕೊಂಡ್ರೆ ಸಮಸ್ಯೆ ಏನಂತ ಹೇಳಿದ್ರೆ, ಗ್ರಿಜ್ಜು ಉಂಟಲ್ಲ, ಗ್ರಿಜ್ಜು, ಅವಳು ಅದು ಹೇಳಿದ್ಲು, ಅವಳು ಬಿಡ್ಲಿಕ್ಕಿಲ್ಲ ಅಲ್ವಾ? ಗ್ರಿಜ್ಜು ಹೇಳಿದ್ರೆ ಅದಲ್ವಾ, ನನಗೆ ಅವಳು ಹಾಗೆ ಹೇಳಿದಾಳೆ, ನಾನು ಅವಳನ್ನು ಬಿಡೋದೇ ಇಲ್ಲ. ಗ್ರಿಜ್ಜು ಒಂದು ರೀತಿ ಏನು ಹೇಳಿದ್ರೆ ಸೇಡು ಹಿಡ್ಕೊಳ್ಳೋದು. ಅದರಿಂದ ಹಿಂದಿನದ್ದನ್ನ ಬಿಟ್ಟು ಬಿಡಿ, ಮುಂದೆ ಆಗುವಂಥದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಸದ್ಯಕ್ಕೆ ಏನ್ ಮಾಡ್ತಾ ಇದ್ದೀರಿ, ಸದ್ಯಕ್ಕೆ ಏನ್ ಆಗ್ತಾ ಇದೆ ಅದ್ರ ಬಗ್ಗೆ ಫೋಕಸ್ ಕೊಡಿ, ಅದು ಬಹಳ ಮುಖ್ಯ. ಈಗ ನೀವು ವಿದ್ಯಾರ್ಥಿಗಳು, ವಿದ್ಯೆಯ ಕಡೆಗೆ ಫೋಕಸ್ ಇರಲಿ. ವಿದ್ಯೆ ಅಂತ ಹೇಳಿದ್ರೆ ವಿಸ್ಡಮ್, ಜ್ಞಾನ, ಹುಡುಗಿ ಹೆಸರಲ್ಲ, ಆಯ್ತಾ? ಇದರ ಬಗ್ಗೆ ಫೋಕಸ್ ಕೊಡಿ. ಇದು ಕೃಷ್ಣ ಕೊಡತಕ್ಕಂತಹ ನೆಕ್ಸ್ಟ್ ಸಂದೇಶ. ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ
ಒಂದೊಂದೇ ರಸಾಯನವನ್ನು ಕೃಷ್ಣ ಕೊಡ್ತಾ ಇದ್ದಾನೆ ಅಂತ. ಮತ್ತೆ ಇನ್ನೊಂದು ಸಂಗತಿ ಹೇಳ್ತಾನೆ, ಬಹಳ ದೊಡ್ಡದು, ಭರವಸೆಯ ಮಾತು ಕೃಷ್ಣಂದು. ನಾವು ಯಾವತ್ತೂ ಇದನ್ನು ಗಟ್ಟಿಯಾಗಿ ಇಟ್ಕೊಳ್ಬೇಕು. ಏನು ಗೊತ್ತಾ, ಎಷ್ಟೋ ಸರ್ತಿ ನಾವು ನಮ್ಮಷ್ಟಕ್ಕೆ ಮಾತನಾಡ್ತಾ ಇರುವಾಗ, ನಮ್ಮ ಫ್ರೆಂಡ್ ಹತ್ರ ಮಾತನಾಡುವಾಗ, ಅಥವಾ ನಮ್ಮ ರಿಲೇಟಿವ್ಸ್ ಮಾತನಾಡ್ತಾ ಇರುವಾಗ ನಾವು ಕೇಳ್ತೇವೆ ಇದನ್ನು, ಈಗಿನ ಕಾಲದಲ್ಲಿ ಒಳ್ಳೇದು ಮಾಡಿದರೆ ಅದು ಪ್ರಯೋಜನ ಇದ್ದಾರೆ, ಈಗ ಕೆಟ್ಟವರಾಗಿ ಇರಬೇಕು ಅಲ್ವಾ? ಕೇಳಿಲ್ಲ ನೀವು? ನಾವು ಮಾತನಾಡೋದು ಕಮ್ಮಿ, ರಿಲೇಟಿವ್ಸ್ ಜಾಸ್ತಿ ಮಾತನಾಡ್ತಾರೆ ಅಲ್ವಾ? ಮಾತಾಡ್ತಾರೆ. ಕಾಲ ಚೆನ್ನಾಗಿಲ್ಲ, ಈಗ ನಾವು ಸಭ್ಯರಾಗಿ ಸಾತ್ವಿಕರಾಗಿದ್ದರೆ ಬೆಲೆಯೇ ಇಲ್ಲ. ಮತ್ತೆ ಈಗ ಹೇಗಿರಬೇಕು? ಈಗ ಹೇಗೆ ಹೇಳಿದರೆ ದಂಡ ಉಪಯೋಗ ಮಾಡಿದವನಿಗೆ ದಂಡದಲ್ಲಿ ಪೆಟ್ಟು, ಹಾಗಿದ್ರೆ ಮಾತ್ರ ಅಂತ. ಕೃಷ್ಣ ಏನು ಹೇಳ್ತಾನೆ ಗೊತ್ತಾ? ಒಂದು ಅದ್ಭುತ ಸಂದೇಶ ಕೊಡ್ತಾನೆ. ನಾಸತೋ ವಿದ್ಯತೆ ಭಾವಃ ನಾಭಾವೋ ವಿದ್ಯತೆ ಸತಃ. ಇದು ತುಂಬಾ ಅರ್ಥ ಇದೆ. ಒಂದು ಅರ್ಥ ಏನು ಗೊತ್ತಾ? ನಾಸತೋ ವಿದ್ಯತೆ ಭಾವಃ ನಾಭಾವೋ ವಿದ್ಯತೆ ಸತಃ ಅಂತ ಹೇಳಿದರೆ, ಡಿಕ್ಲೇರ್ ಮಾಡಿ ಹೇಳಿದ ಕೃಷ್ಣ, ಒಳ್ಳೆಯ ಕೆಲಸವನ್ನ ಮಾಡಿದವರಿಗೆ ಯಾವತ್ತೂ ಹಾಳಾಗೋದಿಲ್ಲ, ಅಂಡ್ ಹಾಳು ಕೆಲಸವನ್ನ ಮಾಡಿದವನಿಗೆ ಯಾವತ್ತೂ ಒಳ್ಳೆಯದಾಗುವುದಿಲ್ಲ. ಅದು ಯಾವತ್ತು ಅದು ಅವನಿಗೆ ಸೋಲಿಗೆ ಸಂಬಂಧಪಟ್ಟದ್ದು, ಅವನಾತ್ಮನಿಗೆ ಸಂಬಂಧಪಟ್ಟದ್ದು. ಯಾವತ್ತಾದರೂ ಹಾಳು ಕೆಲಸ ಮಾಡಿದ್ದಾನೆ ಹೇಳಿದರೆ ನೋಡಿ, ಹೆಂಡತಿಯನ್ನು ತಪ್ಪಿಸಿ ಹಾಳು ಕೆಲಸ ಮಾಡ್ಬೋದು, ಗಂಡನನ್ನು ತಪ್ಪಿಸಿ ಹಾಳು ಕೆಲಸ ಮಾಡ್ಬೋದು, ಮಕ್ಕಳನ್ನ ನೇಬರ್ಸನ್ನು ತಪ್ಪಿಸಿ ಹಾಳು ಕೆಲಸ ಮಾಡ್ಬೋದು, ಅಥವಾ ಜಡ್ಜನ್ನು ತಪ್ಪಿಸ್ಕೊಂಡು ಪೊಲೀಸನ್ನು ತಪ್ಪಿಸ್ಕೊಂಡು ಹಾಳು ಕೆಲಸ ಮಾಡ್ಬೋದು. ಅದ್ರ ನೆನಪಿರಲಿ, ನಿನಗೆ ನಿನ್ನನ್ನು ತಪ್ಪಿಸ್ಕೊಂಡು ಹಾಳು ಕೆಲಸ ಮಾಡ್ಲಿಕ್ಕೆ ಸಾಧ್ಯವೇ ಇದಾಗೋದೇ. ರೈಟ್? ಏನು ಮಾಡಬೇಕಿದ್ರು ನನ್ನ ಇನ್ವಾಲ್ವ್ಮೆಂಟ್ ಬೇಕಲ್ಲ, ನಾನು ಇರಲೇಬೇಕಲ್ಲ. ನಾನಿಲ್ಲ ಅಂತ ಹೇಳಿದ್ರೆ ಕೆಲಸ ಆಗ್ಲಿಕ್ಕೆ ಸಾಧ್ಯ? ಸೊ ನೀನು ಯಾರಿಗಾದ್ರೂ ಮೋಸ ಮಾಡ್ಬೋದು, ನಿನಗೆ ನೀನು ಖುದ್ದು ಮೋಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನೆನಪಿಡ್ಕೋ, ಒಳ್ಳೆಯದನ್ನ ಮಾಡುವ ಸಂಕಲ್ಪ ನಿಂದು ಯಾವತ್ತು. ಅದರಿಂದಲೇ ನಮ್ಮ ಋಷಿಗಳು ಮಾಡ್ತಾಗಿದ್ದ ಪ್ರಾರ್ಥನೆ ಏನು ಅಂತ ಹೇಳಿದ್ರೆ, ಸ್ವಸ್ತಿ ಪ್ರಜಾಭ್ಯ, ಎಲ್ರಿಗೂ ಒಳ್ಳೆಯದಾಗಲಿ. ಏನು ಚಂದ ಅಲ್ವಾ? ಎಲ್ರು ಅಂತ ಹೇಳಿದ್ರೆ ಎಲ್ಲರೂ ಬಂದರು. ನನಗೆ ಹಾಳಾಗಬೇಕು ಅಂತ ಬಯಸಿದ ನನ್ನ ಶತ್ರುವು ಕೂಡ ನನ್ನ ಪ್ರಾರ್ಥನೆಯಲ್ಲಿ ಸೇರಿಬಿಟ್ಟ. ಸ್ವಸ್ತಿ ಪ್ರಜಾಭ್ಯ ಅಂತ ಹೇಳುವ ಏನು ಕಷ್ಟ ಇದೆ? ಇದು ನಮ್ಮ ನಿತ್ಯ ಸಂಕಲ್ಪ ಆಗಬೇಕು. ಕೃಷ್ಣ ಹೇಳ್ತಾನೆ ಇದನ್ನು, ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ. ಯಾವತ್ತೂ ಹಾಳು ಒಳ್ಳೆಯದನ್ನು ಮಾಡೋದಿಲ್ಲ, ಒಳ್ಳೆಯದು ಹಾಳು ಮಾಡೋದಿಲ್ಲ. ಸ್ವಲ್ಪ ಲೇಟ್ ಆಗ್ಬೋದ್ರಿ, ಅಂದರೆ ನೀವು ಎಣಿಸಿದಷ್ಟು ಪಕ್ಕ ಅದರ ಫಲ ಸಿಗಬೇಕು, ಅದರ ರಿಸಲ್ಟ್ ಸಿಗಬೇಕಾ ಅಂತ ಹೇಳಿದ್ರೆ ಇಲ್ಲ, ಅಷ್ಟು ಪಕ್ಕ ಸಿಗಲಿಕ್ಕಿಲ್ಲ, ವೆಯ್ಟ್ ಮಾಡಬೇಕಾಗಿತ್ತು. ಬಟ್ ಸಿಕ್ಕುವುದು ಖಂಡಿತ. ಫಾರ್ ಎಕ್ಸಾಂಪಲ್ ನೋಡಿ, ಕೌರವರು ಮತ್ತೆ ಪಾಂಡವರದ್ದೇ ಎಕ್ಸಾಂಪಲ್ ತಗೊಳ್ಳಿ. ಕೌರವರು ಎಷ್ಟು ಹಾಳು ಮಾಡಿದ್ರು, ಎಷ್ಟು ಸರ್ತಿ ಪ್ರಯತ್ನ ಪಟ್ಟರು ಪಾಂಡವರನ್ನು ನಾಶ ಮಾಡಬೇಕು. ದುರ್ಯೋಧನ, ದುಶ್ಯಾಸನ ಎಂತ ಕೆಟ್ಟ ಉಪಾಯವನ್ನೆಲ್ಲ ಮಾಡಿದರು. ಎಷ್ಟು ವರ್ಷ? 14 ವರ್ಷ ವನವಾಸಕ್ಕೆ ಕಳಿಸ್ತಾನೆ, ಏನೇನೆಲ್ಲ ಮಾಡ್ತಾನೆ. ಹೌದಾ? ಏನೆಲ್ಲ ಮಾಡ್ತಾನೆ? 12 ವರ್ಷ ಇದೆಲ್ಲ ಮಾಡಿದ. ಅದರ ಫೈನಲಿ ಏನಾಯ್ತು ಹೇಳಿ? ಲಾಸ್ಟ್ ರಿಸಲ್ಟ್ ಏನು? ಪಾಂಡವರು ಗೆದ್ರು, ಪಾಂಡವರ ವಂಶವನ್ನ ವಿಸ್ತಾರ ಮಾಡಿದ್ರು, ಅವರ ವಂಶದ ಕುಡಿಗಳು ಮೊದಲಕ್ಕೆ ಈ ಭೂಮಿಯನ್ನ ಆಳಿದವು. ಅಂದರೆ ಫೈನಲಿ ಒಳ್ಳೆಯತನಕ್ಕೆ ಗೆಲುವನ್ನವಂಥದ್ದು ಕಟ್ಟಿಟ್ಟ ಬುದ್ಧಿ, ನೀವು ಯಾವತ್ತೂ ಹೆದರಬೇಕಿಲ್ಲ ಅನ್ನತಕ್ಕಂತಹ ಅದ್ಭುತ ಸಂದೇಶ ಏನಿದೆ ಅದನ್ನ ಕೃಷ್ಣ ಕೊಟ್ಟ. ನಾಸತೋ ವಿದ್ಯತೆ ಭಾವ ಅನ್ನತಕ್ಕಂತಹ ಒಂದು ಶ್ಲೋಕ. ಮುಂದಕ್ಕೆ ಅವ ಹೇಳ್ತಾನೆ, ನಿಮ್ಮ ಕ್ಯಾರೆಕ್ಟರ್ ಬಹಳ ಪ್ಯೂರ್ ಆಗಿರಲಿ ಅಂತ. ಇದು ಕೃಷ್ಣ ಕೊಡ್ತಕ್ಕಂತಹ ಮತ್ತೊಂದು ದೊಡ್ಡ ಸಂದೇಶ. ಅಂಡ್ ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಕೃಷ್ಣ ಕೊಡ್ತಕ್ಕಂತಹ ಒಂದು ರಸಾಯನ. ಅವನು ಏನು ಹೇಳ್ತಾನೆ? ಸಂಭಾವಿತಸ್ಯ ಚಾಕೀರ್ತಿ ಮರಣಾತ್ ಅತಿರಿಚ್ಯತೆ ಅಂತ ಹೇಳ್ತಾನೆ. ಒಬ್ಬ ಒಳ್ಳೆಯ ವ್ಯಕ್ತಿಯ ಕುರಿತಾಗಿರತಕ್ಕಂತಹ, ಒಬ್ಬ ಒಳ್ಳೆಯ ವ್ಯಕ್ತಿಯನ್ನ ಕುರಿತಾಗಿ ಆಗ್ತಕ್ಕಂತಹ ಅಪಕೀರ್ತಿಯ ಮಾತೋ ಅಪಮಾನವೋ ಏನಿದೆ, ಅವನಿಗೆ ಅದು ಮರಣಕ್ಕಿಂತ ದೊಡ್ಡದು ಅಂತ. ಮರಣಕ್ಕಿಂತ ದೊಡ್ಡದು ಅಂದ್ರೆ ಮರಣ ಬರೀ ದೇಹವನ್ನ ಮಾತ್ರ ನಾಶ ಮಾಡುತ್ತದೆ. ಆದರೆ ಒಬ್ಬನಿಗೆ ಅಪಮಾನ ಮಾಡಿದಾಗ ಅವನ ಹೆಸರು, ಅವನ ಕುಲ, ಅವನ ಟೋಟಲ್ ವ್ಯಕ್ತಿತ್ವ, ಅವನ ಮುಂದಿನ ಪೀಳಿಗೆ ಕೂಡ. ವೀರಪ್ಪನ ಮಗ ಇದ್ರೆ ನಾವೇನು ಹೇಳ್ಬೇಕು? ಇವ ಯಾರು ಅಂತ ಹೇಳ್ಬೇಕು? ಈಗ ಇವ ಯಾರು? ಇವ ವೀರಪ್ಪನ ಮಗ. ಆಟೋಮೆಟಿಕ್ ಆಗಿ ಪಾಪ ಮಗ ಒಳ್ಳೇದಿರ್ಬೋದು, ಮಗ ಒಳ್ಳೆಯವ ಇರ್ಬೋದು, ಆದ್ರೆ ವೀರಪ್ಪನ್ ಅನ್ನತಕ್ಕಂಥ ಒಂದು ಹೆಸರು ಇದೆಯಲ್ಲ, ಅದು ಆಟೋಮೆಟಿಕ್ ಆಗಿ ಏನಾಯ್ತು? ಕಳಂಕವನ್ನ ಹೊತ್ತು ತಂದಿತು. ಕೃಷ್ಣ ಹೇಳ್ತಾನೆ, ಸಂಭಾವಿತಸ್ಯ ಚಾಕೀರ್ತಿ ಮರಣಾದತಿರಿಚ್ಯತೆ ಅಂತ. ಅದರಿಂದ ಸಭ್ಯ ವ್ಯಕ್ತಿಗೆ
ಅವಮಾನ ಅನ್ನುವಂಥದ್ದು ಮರಣಕ್ಕಿಂತ ದೊಡ್ಡದು. ಸೊ ನೀವು ಸಂಭಾವಿತರಾಗಬೇಕು, ಮತ್ತೆ ಅಪಕೀರ್ತಿ ಬಾರದ ರೀತಿಯಲ್ಲಿ ಬದುಕುವಂಥದ್ದನ್ನ ಬದುಕಲಿಕ್ಕೆ ಕಲಿಬೇಕು ಅಂತ. ದೊಡ್ಡ ಮಾತು, ತುಂಬ ದೊಡ್ಡ ಮಾತು. ಯಾಕೆ ಹೇಳಿದರೆ, ನಮಗಿಂತ ಹಿರಿಯರು ಯಾರಿದ್ರು ಒಂದು 60 ವರ್ಷದ ಹಿಂದೆ, ಒಂದು 5-6 ಡಿಕೇಡ್ ಬ್ಯಾಕ್, ಆವಾಗ ಇಂಥ ಸಮಸ್ಯೆ ಇರಲಿಲ್ಲ. ಈಗ ಸೋಷಿಯಲ್ ಮೀಡಿಯಾ ಉಂಟಲ್ಲ, ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಏನಿದೆ, ಇಮಿಡಿಯೇಟ್ ಆಗಿ ಒಬ್ಬನನ್ನ ಮೇಲಕ್ಕೆ ಕರ್ಕೊಂಡು ಹೋಗ್ತದೆ, ಇಮಿಡಿಯೇಟ್ ಆಗಿ ಒಬ್ಬನನ್ನ ಪಾತಾಳಕ್ಕೆ ದೋಡುತ್ತದೆ. ಬಹಳ ಜಾಗ್ರತೆ ಬೇಕು ಅಂತ. ಕೃಷ್ಣನ ಮಾತು ಯಾಕೆ ರಿಲೆವೆಂಟು? ಇದೇ ಕಾರಣಕ್ಕೆ ನೋಡಿ, ನಾನು ಅದಕ್ಕೆ ಫಸ್ಟ್ ಹೇಳಿದ್ದು, ಕೃಷ್ಣನ ಮಾತು ಅರ್ಜುನನಿಗಿಂತ ಹೆಚ್ಚು ರಿಲೆವೆಂಟ್ ಯಾರಿಗೆ, ನಮಗೆ ಅಂತ ಯಾಕೆ ಹೇಳಿದ್ರೆ, ಈಗಿನ ಕಾಲಕ್ಕೆ ಅದು ಎಷ್ಟು ಸರಿಯಾಗಿ ನಮಗೆ ಒಂದು ದಾರಿ ತೋರಿಸ್ತಾ ಇದೆ ನೋಡಿ. ಪ್ಯೂರ್ ಕ್ಯಾರೆಕ್ಟರ್ ಆ್ಯಂಡ್ ಮೈಂಟೈನ್ ಮಾಡ್ತಕ್ಕಂಥದ್ದು, ನಮ್ಮ ಕ್ಯಾರೆಕ್ಟರ್ನ ನಾವು ಮೈಂಟೈನ್ ಮಾಡ್ತಕ್ಕಂಥದ್ದು, ನಮ್ಮ ಹೆಸರು ಹಾಳಾಗದಂತೆ, ನಮ್ಮ ಕುಲದ ಹೆಸರು. ಒಬ್ಬ ವ್ಯಕ್ತಿ ಪೊಲೀಸ್ ಸ್ಟೇಷನ್ಗೆ ಹೋದ ಅಂತ ಹೇಳಿದ್ರೆ ಅವನ ಇಡೀ ಕುಲಕ್ಕದು ಕಂಟಕ ಅಂತ ಲೆಕ್ಕ. ಒಂದೇ ಒಂದು ಬ್ಲ್ಯಾಕ್ ಡಾಟ್ ಇಲ್ಲ ನನ್ನ ಕುಲದಲ್ಲಿ. ಇಷ್ಟರವರೆಗೆ ಯಾರು ಪೊಲೀಸ್ ಸ್ಟೇಷನ್ಗೆ ಹೋಗಲಿಲ್ಲ, ಇಷ್ಟರವರೆಗೆ ಯಾರು ಕೂಡ ಆಸ್ತಿ ಇತ್ಯಾದಿಗಳ ವಿಷಯಕ್ಕೋಸ್ಕರವಾಗಿ ಜಗಳ ತಗಾದೆ ತೆಗೆದದ್ದಿಲ್ಲ, ಕೋರ್ಟಿನ ಮೆಟ್ಲಿಗೆ ಹೋದದ್ದಿಲ್ಲ. ಒಬ್ಬ ಹೋದ್ರೆ ಅಷ್ಟೂ ಮಂದಿಯ ಹೆಸರನ್ನ ಎಳೆದು ತರ್ತಾನೆ. ಧರ್ಮಕ್ಕೆ ಹೋಯ್ತಲ್ಲ, ಧರ್ಮಕ್ಕೆ ನಾಶ ಆಯ್ತು ಹೆಸರು. ಸಂಭಾವಿತಸ್ತೆ ಚಾಕೀರ್ತಿ ಮರಣಾತ್ ಅತಿರಿಚ್ಯತೆ ಅಂತ. ಇನ್ನು ಕೃಷ್ಣ ಹೇಳತಕ್ಕಂತಹ ಮತ್ತೊಂದು ಅತ್ಯಂತ ದೊಡ್ಡ ಮಾತು ಏನು ಗೊತ್ತಾ? ಜಯ ಮತ್ತೆ ಅಪಜಯ ಇದನ್ನ ಈಕ್ವಲ್ ಆಗಿ ನೋಡಿ ಅಂತ. ಬಹಳ ದೊಡ್ಡ ಮಾತು. ಅವ ಹೇಳ್ತಾನೆ, ಸುಖ ದುಃಖೇ ಸಮೀಕೃತ್ವ ಲಾಭಾಲಾಭೌ ಜಯಾಜಯೌ ತಥೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಂ ಅವಾಪ್ಸ್ಯಸಿ. ಇದು ಕೃಷ್ಣ ಹೇಳತಕ್ಕಂಥ ಮಾತು. ಸುಖ ದುಃಖೇ ಸಮೀಕೃತ್ವ ಲಾಭಾಲಾಭೌ ಜಯಾಜಯೌ. ಯಾಕೆ ಹೇಳಿದ್ರೆ, ಸುಖ ಅನ್ನುವಂಥದ್ದು ಒಂದು ಇದೆಯಲ್ಲ, ಅದಕ್ಕೆ ಎಕ್ಸಾಕ್ಟ್ ಡೆಫಿನಿಷನ್ ಅನ್ನು ಕೊಡ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಸಾಧ್ಯವೇ ಇಲ್ಲ. ಈ ಪ್ರಪಂಚದಲ್ಲಿ ಯಾರಿಗೂ ಕೂಡ ಇದು ಸುಖ, ಇದು ಸುಖಕ್ಕೆ ಕಾರಣ ಅಲ್ಲ, ಸಾಧ್ಯವಿಲ್ಲ. ಯಾಕೆ ನೀವು ಹೇಳ್ಬೋದು, ಅಲ್ಲ ಸ್ವಾಮಿ, ಈಗ ಸ್ವೀಟ್ ತಿಂದ್ರೆ ಖುಷಿ ಆಗ್ತದೆ ಇಲ್ವಾ? ಅಫ್ಕೋರ್ಸ್ ಖುಷಿ ಆಗ್ತದೆ. ಬಟ್ ಡಯಾಬಿಟಿಸ್ ಪೇಷಂಟ್ ಅವ ಸ್ವೀಟ್ ನೋಡಿದ್ರೆ ಇರ್ತದೆ. ಹಾಗಿದ್ರೆ ಏನದು? ಸುಖ ಅನ್ನುವಂಥದ್ದು ಪದಾರ್ಥದಲ್ಲಿ ಇಲ್ಲ, ಮತ್ತೆ ಪದಾರ್ಥವನ್ನ ಅನುಭವಿಸ್ತಕ್ಕಂತಹ ವ್ಯಕ್ತಿಯ ಒಳಗೆ ಅದು ಇರುವಂಥದ್ದು ಅಂತ. ಹೆಂಡತಿ, ಅವಳೊಡನೆ ಸಂಸಾರ, ಮಕ್ಕಳು, ಇದೆಲ್ಲ ಎಲ್ರಿಗೂ ಇಷ್ಟದ್ದು. ನಾವೆಲ್ಲ ಅದೇ ಮಾಡೋದಲ್ಲ, ಅದಕ್ಕೋಸ್ಕರವೇ ಕಲಿತೇವೆ ಏನೇನೋ ಇಷ್ಟೆಲ್ಲ ಸರ್ಕಸ್. ಆದ್ರೆ ಹೆಂಡತಿ ಎಲ್ರಿಗೂ ಇಷ್ಟವ? ಸ್ವಾಮಿಗಳಿಗೆ ಅಪರಾಧ ಆಗ್ತದೆ ಸನ್ಯಾಸಿಗಳಿಗೆ ಹೆಂಡತಿ ಅಂತ ಹೇಳಿದ್ರೆ. ಅಂದ್ರೆ ಎಲ್ಲಾ ಪದಾರ್ಥಗಳು ಎಲ್ರಿಗೂ ಕೂಡ ಸುಖ ಕೊಡುವಂಥದ್ದಲ್ಲ, ಅಂಡ್ ಎಲ್ಲಾ ಪದಾರ್ಥಗಳು ಎಲ್ರಿಗೂ ಕೂಡ ದುಃಖ ಕೊಡುವಂಥದ್ದು ಕೂಡ ಅಲ್ಲ. ಅದರಿಂದ ನಾವ್ ಹೇಗಿರ್ಬೇಕೀಗ? ಯಾವಾಗ ಒಂದು ಪದಾರ್ಥದಿಂದ ಸುಖ ಮತ್ತೆ ದುಃಖವನ್ನ ಅಳಿಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ನಿಶ್ಚಯ ಆಯ್ತೋ, ನಾವೀಗ ಹೇಗಿರಬೇಕು? ನಾವು ಮಧ್ಯದ ಸ್ಥಿತಿಯನ್ನ ಆಯ್ಕೆ ಮಾಡಬೇಕು. ಹೆಂಗ ಬರ್ತದೆ? ರಿಸೀವ್ ಆಸ್ ಇಟ್ ಈಸ್, ಹೆಂಗಿದೆ ಅದನ್ನ ಹಾಕ್ತವು ಅಲ್ವಾ? ಲಾಭ ಮತ್ತೆ ಇನ್ನೊಂದು ಏನು ಗೊತ್ತಾ? ಲಾಭಾಲಾಭವು ಜಯಾಜಯ. ಯಾರಿಗ್ ಗೊತ್ತು? ಒಂದು ಬಿಸ್ನೆಸ್ ಪ್ರಾರಂಭ ಮಾಡ್ತಾ ಇದ್ದೇನೆ, ನೆಕ್ಸ್ಟ್ ಇಯರ್ ಅಲ್ಲೇ ಪ್ರಾಫಿಟ್ ಸಿಗ್ತದೋ ಲಾಸ್ ಆಗ್ತದೋ ಯಾರಿಗ್ ಗೊತ್ತು? ಗೊತ್ತಿಲ್ಲ. ಗೊತ್ತಿಲ್ಲ ಅಂತ ಹೇಳಿ ಬಿಸ್ನೆಸ್ ಮಾಡದೇ ಇರ್ಲಿಕ್ಕೆ ಆಗ್ತದ? ಯೋಚನೆ ಮಾಡಿ. ಒಂದು ಪಕ್ಷ ಇದೇ ಬುದ್ಧಿಯನ್ನ ಹಿಡ್ಕೊಂಡಿದ್ರೆ ಅದಾನಿ ಅಂಬಾನಿ ಇವತ್ತು ದೇಶದಲ್ಲಿ ಇಂಥ ದೊಡ್ಡ ಹೆಸರು ಬರ್ತಾ ಇತ್ತ? ರಿಲಯನ್ಸ್ ಸಿಗ್ತಾನೆ ಇರಲಿಲ್ಲ, ಜಿಯೋ ಎಣಿಸ್ಲಿಕ್ಕೆ ಇಲ್ಲ, ಅವ ಎಣಿಸಿಲ್ಲ. ಲಾಭ ಮತ್ತೆ ನಷ್ಟ ಅವನಿಗೆ ಬಿಟ್ಟದ್ದು. ನಾನಂತೂ ಇದನ್ನ ಮುಂದುವರಿಸ್ತೇನೆ ಅಂತ ಹೇಳಿ ಹೊರಟ. ನಮಗಿದು ಏನಾಗ್ತದೆ? ಎಲ್ಲಿಗೆ ಕಾರಣ ಆಗ್ತದೆ? ನಮ್ಮ ಎಕ್ಸಾಮ್ ಅಲ್ಲಿ ಇದನ್ನು ನೋಡ್ಬೇಕು. ಪೂರ್ಣ ಆಗಿರತಕ್ಕಂತಹ ಪರಿಶ್ರಮ, ಪೂರ್ಣ ಆಗಿರತಕ್ಕಂತಹ ನಮ್ಮ ವಿವೇಕ ಮತ್ತು ಜಾಣ್ಮೆಯ ಪ್ರದರ್ಶನ, ಇದೆಲ್ಲವನ್ನ ಪೇಪರ್ ಅದರಲ್ಲಿ ನಮ್ಮ ತನವನ್ನ ತೋರಿಸುವಂಥದ್ದು. ಆಯ್ತಾ? ಕಾಮಾಗಿರಿ, ಕೂಲಾಗಿರಿ, ಏನ್ ತೊಂದರೆ ಇಲ್ಲ. ನೀವು ಯದ್ಯಪಿ ಸರಿಯಾದಂತಹ ರೀತಿಯಲ್ಲಿ ನಿಮ್ಮ ತನವನ್ನ ನೀವು ತೋರಿಸಿದ ಹೋದಾದ್ರೆ ರಿಸಲ್ಟ್ ಪಕ್ಕಾ ಬರುವಂಥದ್ರಲ್ಲಿ ಸಂಶಯವೇ ಇಲ್ಲ. ಅದರಿಂದಲೇ ಕೃಷ್ಣ ಹೇಳ್ತಾನೆ, ಲಾಭ ಜಯಾಜಯೌ. ಜಯ ಮತ್ತೆ ಅಪಜಯ ಕೂಡ ಹಾಗೆ. ನಾವು ಗೆಲ್ತೇವ, ನಾವು ಕ್ರಿಕೆಟ್ ಮ್ಯಾಚ್ ತಗೊಳ್ಳಿ,
ಹೇಳಲಿಕ್ಕಾಗುದಿಲ್ಲ. ಮತ್ತು ಪಾಕಿಸ್ತಾನದ ಎಲ್ಲ ಹುಡುಗರು ಲಟ್ಟ ಇದ್ದಾರೆ. ಇನ್ನು ನಾವು ಏನಾಗುತ್ತಾರೆ ಇಲ್ಲುವಂತ ಎಂದು ಪಕ್ಷ ಸೂರ್ಯಕುಮಾರ್ ಯಾದವ್ ಯೋಚನೆ ಮಾಡಿದ್ರೆ ಕಪ್ ಸಿಗ್ತಾ ಇತ್ತ ಏಷ್ಯಾ ಕಪ್ಪು ಅಲ್ಲ, ಅದು ತಗೊಂಡು ಹೋದ್ರು ಅವರು, ಅದು ಕೂಡ ತಗೊಂಡು ಹೋಗಿ ತುಂಬಾ ಗಲಾಟೆ ಎಲ್ಲ ಮಾಡಿದ್ರು. ಬಿಡಿ ಅಂತ ಸಿಗ್ತಾ ಇರಲಿಲ್ಲ. ಯಾವಾಗ ನಮ್ಮ ತನವನ್ನು ತೋರಿಸ್ಲಿಕ್ಕೆ ಒಂದು ವೇದಿಕೆ ಯಾವುದು? ಕ್ರೀಡಾಂಗಣ. ನಾವೆಲ್ಲ ಆಡ್ತೇವೆ, ನಮ್ಮ ದೇಶದ ಕುರಿತಾಗಿ ಆಡ್ತೇವೆ, ಮತ್ತೆ ನಮ್ಮ ಪೂರ್ತಿ ತನವನ್ನು ನಾವೆಲ್ಲ ತೋರಿಸ್ತೇವೆ ಅಂತ ಹೇಳಿ ಹೊರಟು ಮತ್ತೆ ಆಟ ಅನ್ನುವಂಥದ್ದನ್ನ ಆಡಿದಾಗ ಕೊನೆಯ ಬಾಲ್ನವರೆಗೆ ಅವರು ಅದೇ ತನವನ್ನ, ಆ ಸ್ಫೂರ್ತಿ, ಕ್ರೀಡಾ ಸ್ಫೂರ್ತಿಯನ್ನ ಮೆರೆದಾಗ ಫೈನಲಿ ಜಜ್ಮೆಂಟ್ ಏನು ಬಂತು? ಇಂಡಿಯಾ ಗೆದ್ದಿತ್ತು ಏಷ್ಯಾ ಕಪ್ ಅಲ್ವಾ? ರೈಟ್. ಇದೇ ರೀತಿ ಯಾವ ರೀತಿ ಬಿಸ್ನೆಸ್ ಅಲ್ಲಿ ಇರ್ತೇವೆ, ಯಾವ ರೀತಿ ಎಕ್ಸಾಮ್ ಅಲ್ಲಿ ಇರ್ತೇವೆ, ಯಾವ ರೀತಿ ಇನ್ನೊಂದು ಸಂಗತಿಗಳಲ್ಲಿ ಮತ್ತೊಂದು ಸಂಗತಿಗಳಲ್ಲಿ ಇರ್ತೇವೆ, ಹಾಗೆ ನೀನು ನಿನ್ನ ಜೀವನದಲ್ಲೂ ಕೂಡ ಇರು. ತಥೋ ಯುದ್ಧಾಯ ಯುದ್ಧ. ಅರ್ಜುನನಿಗೆ ಮಹಾಭಾರತ ಯುದ್ಧ ಎದುರಲ್ಲಿತ್ತು. ನಮಗೆ ಯುದ್ಧ ಯಾವುದು ಗೊತ್ತಾ? ನಮಗೆ ಮಹಾಭಾರತ ಯುದ್ಧ ಅಲ್ಲ, ನಮಗೆ ಭಾರತವೇ ಯುದ್ಧ. ಅಂದ್ರೆ ಲೈಫೇ ಯುದ್ಧ ನಮ್ದು. ಬೆಳಿಗ್ಗೆ 8 ಗಂಟೆ ಬಸ್ಸಲ್ಲಿ ಕೂತಾಗ ಯುದ್ಧ ಶುರುವಾಗ್ತದೆ. ಹಿಂದಿನವ ನಮ್ಮನ್ನು ಎದುರು ದೂಡೋದು, ಮುಂದಿನವ ನಮ್ಮನ್ನು ಹಿಂದೆ ದೂಡೋದು, ಯುದ್ಧ ಪ್ರಾರಂಭ. ಕ್ಲಾಸಿಗೆ ಹೋಗುವಾಗ ಅಲ್ಲಿ ಮತ್ತೆ ಕ್ಯೂ, ಮತ್ತಿನ್ನೇನೋ ಅಡ್ಮಿಷನ್ಗೆ ಯುದ್ಧ. ಅಡ್ಮಿಷನ್ ಆದ್ಮೇಲೆ ಕ್ಲಾಸಲ್ಲಿ 3 ವರ್ಷ ಯುದ್ಧ. ಅದಾದ್ಮೇಲೆ ಮತ್ತೆ ಮಾಸ್ಟರ್ ಡಿಗ್ರಿ, ಅಲ್ಲಿ ಯುದ್ಧ ಆಯಿತು. ಮದುವೆ ಏನಾಯ್ತು, ಸಂಸಾರ, ಅಲ್ಲಿ ಮತ್ತೆ ಯುದ್ಧ. ಇದು ಮುಗಿಯೋದೇ ಇಲ್ಲ. ಲೈಫ್ ಅಂತ ಹೇಳಿದ್ರೆ ಅದೊಂದು ಯುದ್ಧ. ಆದ್ರಿಂದ ಈ ಮೆಂಟಾಲಿಟಿಯನ್ನ ಬೆಳೆಸ್ಕೋ. ಈ ಮನಸ್ಥಿತಿ ನಿನ್ನದಾಗಿರ್ಲಿ. ಸುಖ ದುಃಖವನ್ನ ಸರಿಯಾಗಿ ಕಾಣತಕ್ಕಂತಹ, ಲಾಭಾಲಾಭವನ್ನ ಸರಿಯಾಗಿ ಕಾಣತಕ್ಕಂತಹ, ಜಯ ಮತ್ತೆ ಅಪಜಯವನ್ನ ಸರಿಯಾಗಿ ಕಾಣತಕ್ಕಂತಹ ಈ ಒಂದು ರೀತಿಯ ಮನಸ್ಥಿತಿಯನ್ನು ನೀನು ಬೆಳೆಸ್ಕೊಂಡದ್ದು ಹೌದಾದರೆ ನೀನು ಸುಸೈಡ್ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿಯನ್ನು ಎದುರಿಸೋದಿಲ್ಲ. ವೆರಿ ಇಂಪಾರ್ಟೆಂಟ್. ನಿಮಗೆ ಗೊತ್ತಾ, ಪ್ರತಿ ವರ್ಷ ಕಾಲೇಜ್ ಇದ್ದು ಹೈಸ್ಕೂಲ್ ಇದ್ದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ತದಲ್ಲ, ಅದಾದ ಮೇಲೆ ಒಂದು 10 ದಿವಸ ಪೇಪರ್ ಓದಿ ನೀವು. ನಮ್ಮಲ್ಲಿ ಉದಯವಾಣಿ ಅಂತ ಬರ್ತದೆ, ಅಥವಾ ಲೋಕಲ್ ಯಾವುದಾದ್ರು, ಅದರಲ್ಲಿ 6th 7th ಪುಟ ನೋಡಬೇಕು. ಒಂದಷ್ಟು ಮಕ್ಕಳು ಹ್ಯಾಂಗ್ ಮಾಡ್ತಾರೆ, ಹದ್ದಾಕೊಳ್ತಾರೆ. ಬಹಳ ಆಘಾತಕಾರಿ ಘಟನೆ ಇದು. ಯಾಕೆ? ಅಲ್ಲೇ ಕೆಳಗಿರ್ತದೆ, ನಿರೀಕ್ಷಿತ ಫಲಿತಾಂಶ ದೊರೆಯದ ಕಾರಣ ನೇಣಿಗೆ ಶರಣಾದ ವಿದ್ಯಾರ್ಥಿ. ಅಯ್ಯೋ ದೇವರು, ಮುಗೀತಾ? 10ನೇ ಕ್ಲಾಸ್ ನೋಡಿ ಮುಗೀತಾ ಇಲ್ಲ, ಲೈಫಿಗೆ ಫುಲ್ ಸ್ಟಾಪ್ ಹಾಕ್ಬಿಟ್ರಲ್ಲ. ತಗೊಳ್ರಿ, ಈಸಿಯಾಗಿ ತಗೊಳ್ಳಿ. ಅದನ್ನ ಯಾಕೆ ಹಾಗೆ ಮಾಡಿದ್ರಿ? ಇನ್ನೊಂದು ಸಂಗತಿ ಹೇಳ್ತೇನೆ ಕೇಳಿ, ಯಾವತ್ತು ಮರಿಬೇಡಿ. ನಮ್ಮ ದೇಶದಲ್ಲಿ ಅತ್ಯಂತ ಶ್ರೇಷ್ಠ ವಿದ್ಯೆ ಯಾವುದು ಗೊತ್ತಾ? ಅಂದ್ರೆ ಗೌರ್ಮೆಂಟ್, ಸರ್ಕಾರಿ ದೊಡ್ಡ ಹುದ್ದೆ ಸಿಗಲಿಕ್ಕೆ ಇರುವಂತ ಹುದ್ದೆ ಯಾವುದು ಗೊತ್ತಾ? ಯಾವುದು ಹೇಳಿ? ಯಾವುದು ಏನೇ ಹೇಳಿಯಾ? IAS ಅಲ್ವಾ? IAS ತುಂಬಾ ದೊಡ್ಡ ವಿದ್ಯೆ ಸದ್ಯಕ್ಕೆ. CA ಎಲ್ಲ ಬೇರೆ. IAS ಉಂಟಲ್ಲ, IAS ಅನ್ನ ಕಲ್ತ್ರೆ ಏನಾಗ್ತಾರೆ? DC ಆಗ್ಬೋದು, ಮುಖ್ಯಮಂತ್ರಿಯ ಪ್ರಧಾನ ಕಾರ್ಯದರ್ಶಿ ಆಗ್ಬೋದು, ಅಥವಾ ಇನ್ಯಾವುದಾದ್ರೂ ನಮ್ಮ ರಾಜ್ಯದ ಸಂಬಂಧಪಟ್ಟ ಯಾವುದಾದ್ರೂ ಮಂಡಳ ಇರ್ತದಲ್ಲ, ಅದರದ್ದೆಲ್ಲ ಚೀಫ್ ಸೆಕ್ರೆಟರಿ ಆಗ್ಲಿಕ್ಕೆ ಆಗ್ತದೆ. ನೆನಪಿಟ್ಕೊಳ್ಳಿ, IAS ಅನ್ನ ಕಷ್ಟಪಟ್ಟು ಪಾಸಾದ ಒಬ್ಬ ವ್ಯಕ್ತಿ ಯಾವ ಮಂತ್ರಿಗೆ ಕಾರ್ಯದರ್ಶಿ ಆಗಿರ್ತಾನೆ, ಆ ಮಂತ್ರಿ 7th ಅನ್ನ 3 ಸರ್ತಿ ಬರೆದಿರ್ತಾನೆ. ನಾವಿಲ್ಲಿ 10ನೇ ಕ್ಲಾಸ್ ಫೈಲ್ ಆದದಕ್ಕೆ 12 ಹಾಕೊಳ್ಳೋದು. ಅವರು ಉಂಟಲ್ಲ 7ನೇ ಕ್ಲಾಸ್ ಫೈಲ್ ಆದದಕ್ಕೆ ಮಂಡ್ಯ ವಿಷಯ ಮಾಡ್ಕೊಳ್ಳೋದೇ ಇದ್ದದ್ರಿಂದ ಅವ್ರು ಪೊಲಿಟಿಷಿಯನ್ ಆದ, ಕೋಟಿ ಗಟ್ಟಲೆ ಹಣ ಮಾಡಿದ. ಮತ್ತೆ ಇದನಿಗೆ ಏಕವಚನದಲ್ಲಿ ಬೈತಾನೆ, ಮಾಡೋ ಸರಿ ಬರಿಯೋ ಅಂತ ಹೇಳ್ತಾನೆ. ಸೊ ಯಾಕ್ರಿ? ಸಮವಾಗಿ ತಗೊಳ್ಳಿ ಅಲ್ವಾ? ಲೈಫ್ ಉಂಟಲ್ಲ, ಅದು ಅತ್ಯಂತ ದೊಡ್ಡ ಕೊಡುಗೆ ಭಗವಂತನದ್ದು. ಇದುಂಟಲ್ಲ, ನಾನೀಗ ಒಂದು ಕೆಲಸ ಮಾಡ್ತೀನಿ, ಇಲ್ಲೇ ಒಂದು ಡೀಲ್ ಮಾಡುವ, ನಾನೊಂದು 10 ಲಕ್ಷ ರೂಪಾಯಿ ಕೊಡ್ತೇನಮ್ಮ, ನಿನ್ನ ಎಡಕಣ್ಣು ಭಾರಿ ಚಂದ ಇದೆ, ನಾನು ಕೊಡ್ತೀಯಾ? ಆಗ್ತದಾ ಡೀಲ್? ಇಲ್ಲೇ ಅಲ್ವಾ? ಖಾಲಿ ಯಾಕೆ ಅಲ್ವಾ? ಭಾರಿ ಚಂದ ಉಂಟು, ಕೊಡ್ತೀಯಾ? ಕೊಡ್ತಾನ? ಏನ್ ಚಂದದ ಸೌಭಾಗ್ಯ ಕೊಟ್ಟಿದ್ದಾನೆ ದೇವರು. ಈ ಕಣ್ಣಿಗೆ ಬೆಲೆ ಕಟ್ಲಿಕ್ಕೆ ಸಾಧ್ಯ ಉಂಟಾ? ಈ ಕಿವಿಗೆ ಬೆಲೆ ಕಟ್ಲಿಕ್ಕೆ ಸಾಧ್ಯ ಉಂಟಾ? ಕಿವಿಯ ಬೆಂಡೋರಿಗೆ ಬೆಲೆ ಕಟ್ಲಿಕ್ಕೆ ಆಗ್ತದೆ, ಕಿವಿಗೆ ಬೆಲೆ ಕಟ್ಲಿಕ್ಕೆ ಸಾಧ್ಯ ಉಂಟಾ? ಏನ್ ಚಂದ ಕೊಟ್ಟಿದ್ದಾನ್ರಿ. ಏನೂ ಯೋಚನೆ ಮಾಡದೆ ನಾವು ಅದನ್ನು ನಾಶ ಮಾಡ್ಕೊಳ್ತಾ ಇದ್ದೇವಲ್ಲ. ನಾಶ ಮಾಡ್ಕೊಳ್ತಾರಲ್ಲ ಅವರ ಕುರಿತಾಗಿ ಕೃಷ್ಣ ಹೇಳ್ತಾನೆ, ಸ್ವಲ್ಪ ಯೋಚನೆ ಮಾಡಿದ್ಯಾ?
ಸ್ವಲ್ಪ ಯೋಚನೆ ಮಾಡುವಂತ. ಇದು ಅವ ಕೊಟ್ಟದ್ದು. ಮತ್ತೆ ಅರ್ಜುನ ಕೇಳ್ತಾನೆ ಕೃಷ್ಣನ ಹತ್ರ, ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ ಸ್ಥಿತದೀ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ. ಇದು ಕೃಷ್ಣ ಕೇಳತಕ್ಕಂಥದ್ದು ಮಾತು. ಇನ್ನೊಂದು ಬರೀ 20 ಮಿನಿಟ್ಸ್ ಆಯ್ತಾ, ಮುಗಿಸ್ತೇನೆ ನಾನು. ಪಂಕ್ಚುಯಾಲಿಟಿ ಮೈಂಟೈನ್ ಮಾಡಬೇಕು ನಾನು. ಅದರಿಂದ ಏನಾಯ್ತು ಈಗ, ಅಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಪಾಪ ಮಕ್ಕಳಿಗೆ ಪ್ರಾಬ್ಲಮ್ ಆಗ್ತಾ ಉಂಟ, ಸ್ವಲ್ಪ ಆಚೆಗೆ ಅಲ್ಲಾಡ್ತಾ ಇದ್ದಾರೆ. ಇಲ್ಲಲ್ಲ, ನಥಿಂಗ್. ತಾನಿಲ್ಲ, ಇಲ್ಲಿ ಬಾಮ, ಎಲ್ಲಿ ಜಾಗ ಇದೆ. ಅದು ತೊಂದರೆ ಇಲ್ಲ, ನಾನನ್ನು ಬೇರೆ ಅಂತ ತಗೊಳ್ಬೇಡ್ರಿ, ನಿಮ್ಮ ಹಾಗೆ ನಾನು ಕೂಡ. ಬನ್ನಿ ಇಲ್ಲಿ ಬನ್ನಿ, ಅಡ್ಡಿಲ್ಲ. ಸಿಂಪಲ್ ಕ್ವಶನ್ ಕೇಳ್ತಾನೆ. ನೀವು ನಿಮ್ಮ ಪ್ರಿನ್ಸಿಪಲ್ ಅನ್ನ ಅಥವಾ ನಿಮ್ಮ ಟೀಚರ್ ಅನ್ನ ಕೇಳ್ತೀರಲ್ಲ, ಅದೇ ಪ್ರಶ್ನೆಯನ್ನ, ಜಸ್ಟ್ ಫೋಕಸ್ ಇಯರ್. ಸೊ ಅದೇ ಪ್ರಶ್ನೆಯನ್ನ ಅರ್ಜುನ ಕೇಳ್ತಾನೆ ಕೃಷ್ಣನ ಹತ್ರ. ಏನು ಗೊತ್ತಾ, ಕೃಷ್ಣ ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಅಂತ. ಸ್ಥಿತಪ್ರಜ್ಞ ಅಂತ ಹೇಳಿದ್ರೆ ಏನು ಗೊತ್ತಾ, ಸರ್ ಓದ್ಬೇಕು ಅಂತ ಇದೆ, ರೈಟ್? ಓದ್ಬೇಕು ಅಂತ ತುಂಬಾ ಆಸೆ ಉಂಟು ನನಗೆ, ಅದು ಓದಕ್ಕಾಗೋದಿಲ್ಲ. ನನಗೆ ಗೊತ್ತಿದೆ ಈ ಪ್ರಶ್ನೆ ಗ್ಯಾರಂಟಿ ಪಕ್ಕಾ ಫೈನಲ್ ಎಕ್ಸಾಮಿಗೆ ಬರ್ತದೆ ಸರ್. ಬಟ್ ಏನು ಎಲ್ಲಿ ಇದು ಪ್ರಶ್ನೆಯನ್ನ ಫಸ್ಟ್ ದಾಖಲೆ ಮಾಡಿದ್ದು ಯಾರು ಹೇಳಿದ್ರೆ ಅರ್ಜುನ. ಅವ ಕೇಳ್ತಾನೆ ಸ್ಥಿತಪ್ರಜ್ಞಸ್ಯ ಕಾ ಭಾಷಾ. ಸ್ಥಿತಪ್ರಜ್ಞ ಅಂತ ಹೇಳಿದ್ರೆ ಏಕಾಗ್ರತೆ ಅನ್ನುವಂಥ ಇದೆಯಲ್ಲ, ಅದು ತುಂಬಾ ಮೇಲ್ಮಟ್ಟದ್ದು. ಅದಕ್ಕೆಲ್ಲ ಶಂಕರಾಚಾರ್ಯರು, ರಾಮಾನುಜರು, ಮಧ್ವಾಚಾರ್ಯರೆಲ್ಲ ಅದ್ಭುತ ಅದು ವ್ಯಾಖ್ಯಾನ ಎಲ್ಲ ಕೊಟ್ಟಿದ್ದಾರೆ. ಆದರೆ ನಮ್ಮ ಮಟ್ಟಿಗೆ ಸ್ಥಿತಪ್ರಜ್ಞತೆ ಅಂತ ಹೇಳಿದ್ರೆ ಏನು ಹೇಳಿದರೆ, ಓದುವಾಗ ಓದಿನ ಕಡೆಗೆ ಇರುವಂತಹ ಒಂದು ಏಕಾಗ್ರತೆ ಬಿಟ್ಟು ಆಚೆ ಈಚಿದ್ದೆಲ್ಲ ಬಿಡುವಂಥದ್ದಿದೆಯಲ್ಲ, ಅದು ಸ್ಥಿತಪ್ರಜ್ಞ ಅಂತ, ರೈಟ್? ಅದು ಸ್ಥಿತಪ್ರಜ್ಞ. ಅವನು ಕೇಳ್ತಾನೆ ಅದನ್ನೇ, ಸ್ಥಿತಪ್ರಜ್ಞಸ್ಯ ಕಾ ಭಾಷಾ. ಸ್ಥಿತಪ್ರಜ್ಞ ಅಂತ ಹೇಳಿದ್ರೆ ಏನು? ಸಮಾಧಿ ಸ್ಥಿತಿ ಅಂತ ಹೇಳಿದ್ರೆ ಏನು? ಅವ ಹೆಂಗೆ ಇರ್ತಾನೆ, ಹೆಂಗ್ ಓಡ್ತಾನೆ, ಏನ್ ತಿಂತಾನೆ, ಹೆಂಗ್ ಮಲಗ್ತಾನೆ ಎಲ್ಲ ಕೇಳಿದ್ರು ಕೃಷ್ಣನ ಹತ್ರ ಅರ್ಜುನ. ಕೃಷ್ಣ ತುಂಬಾ ಉದ್ದದ ಉತ್ತರ ಕೊಟ್ಟ. ಅದರಲ್ಲಿ ಒಂದು ಉತ್ತರ ನಮ್ಗೆ ಬಹಳ ಮುಖ್ಯ, ಎಲ್ಲವೂ ಮುಖ್ಯ, ಅಷ್ಟು ಟೈಮ್ ಇಲ್ಲ. ಒಂದು ಉತ್ತರ, ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನಾ ತುಷ್ಟಃ ಸ್ಥಿತಪ್ರಜ್ಞಃ ತದೋಚ್ಯತೆ ಅಂತ. ಪ್ರಜಹಾತಿ ಯದಾ ಕಾಮಾನ್, ಬಾಕಿ ಎಲ್ಲಾ ಕಾಮನೆಗಳನ್ನ ಬಿಟ್ಟು, ಸರ್ವಾನ್ ಪಾರ್ಥ ಮನೋರಥಾನ್, ಮನಸ್ಸಿನ ಎಲ್ಲ ಐಚ್ಛಿಕ ಇಷ್ಟಗಳನ್ನ ಬಿಟ್ಟು, ಆತ್ಮನ್ಯೇವಾತ್ಮನಾ ತುಷ್ಟಃ, ತಾನ್ ತನ್ನಷ್ಟಕ್ಕೆ ಸಂತೃಪ್ತಿಯಿಂದ ಇರುವಂತಹ ಸ್ಥಿತಿಯನ್ನ ಯಾರು ಪಡ್ಕೊಂಡ, ಸ್ಥಿತಪ್ರಜ್ಞ ತದೋಚ್ಯತೆ, ಅವನನ್ನ ಸ್ಥಿತಪ್ರಜ್ಞ ಅಂತ ಕರಿಬಹುದು ಅಂತ. ಏನು ಹೇಳಿದ ಹೇಳಿ? 3 ಸಂಗತಿ ಹೇಳಿದ. ಏನು? ಫಸ್ಟ್ ಏನು? ಪ್ರಜಹಾತಿ ಯದಾ ಕಾಮಾನ್. ಪ್ರಜಹಾತಿ, ಆಕ್ಚುಲಿ ಜಹಾತಿ ಅಂತ ಹೇಳಿದ್ರೆ ಬಿಡೋದು, ಪ್ರಜಹಾತಿ ಅಂತ ಹೇಳಿದ್ರೆ ಪ್ರಕೃಷ್ಟವಾಗಿ ಬಿಡುವುದು ಅಂತ. ಸುಲಭ ಅಲ್ಲ ಬಿಡುವುದು ಅಂತ ಹೇಳಿದ್ರೆ, ಬಿಡೋದು ಹೇಳಿದ್ರೆ ಭಾರಿ ಕಷ್ಟ. ಅಷ್ಟು ಸುಲಭ ಉಂಟಾ? ಈಗ ಓದ್ಬೇಕೀಗ, ನಾಳೆ ಸೋಷಿಯಲ್ ಎಕ್ಸಾಮ್, ಸೋಷಿಯಲ್ ಟೆಕ್ಸ್ಟ್ ಬುಕ್ ಈಗ ನಮ್ದು ಏನ್ ಓದ್ಲಿಕ್ಕಿರುವಂಥದ್ದು. ನೀವು ಓದಬೇಕಿದ್ರೆ ಮಾಡಬೇಕಿದ್ರೆ ಹೇಳಿ, ಪ್ರಜಹಾತಿ ಯದಾ ಕಾಮಾನ್, ಬಾಕಿದ್ದೆಲ್ಲ ಬಿಡಬೇಕೀಗ. ಡ್ಯಾನ್ಸ್ ಕ್ಲಾಸ್ ಬಿಡಬೇಕು ಅಲ್ಲ, ಒಂದು ದಿವಸ ಮಟ್ಟ ಎಕ್ಸಾಮ್ನ ಹೋಗ್ತಾರೆ, ಡ್ಯಾನ್ಸ್ ಕ್ಲಾಸ್ ಬಿಡಬೇಕು. ಮತ್ತೆ ನಮ್ದು ಇದುಂಟಲ್ಲ, ಏನು ಮೊಬೈಲ್ ಅಸುರ, ಅವನನ್ನು ಬಿಡಬೇಕು ಅಲ್ವಾ, ಅವನನ್ನು ಬಿಡಬೇಕು. ಮತ್ತೆ ಬೇರೆ ಇನ್ನಿತರ ಸಂಗತಿಗಳು, ಅದಕ್ಕೆ ವಿರುದ್ಧ ಆಗಿರತಕ್ಕಂತಹ ಬೇರೆ ಎಲ್ಲಾ ಸಂಗತಿಗಳನ್ನ, ಪ್ರಜಹಾತಿ ಯದಾ ಕಾಮಾನ್ ಪಾರ್ಥ ಸರ್ವ ಮನೋರಥಾನ್, ನಿನ್ನ ಇನ್ನಿತರ ನಿನಗೆ ಖುಷಿ ಕೊಡ್ತಕ್ಕಂತಹ ಬಾಕಿ ಎಲ್ಲಾ ಸಂಗತಿಗಳನ್ನ ಯಾವಾಗ ಬಿಡ್ತಿ, ನಿನ್ನ ಮನೋಕಾಮನೆಯನ್ನು ಯಾವಾಗ ನೀನು ಬಿಡ್ತಿ, ಅಂಡ್ ಆಲ್ಸೋ ಆತ್ಮನ್ಯೇವಾತ್ಮನಾ ತುಷ್ಟಃ, ನೀನು ನಿನ್ನಷ್ಟಕ್ಕೆ ಸಂತೃಪ್ತಿಯಿಂದ ನೀನು ಯಾವಾಗ ಇರ್ತಿ, ಆವಾಗ ನೀನು ಏಕಾಗ್ರತೆಯನ್ನ ಸಂಪಾದಿಸಿಕೊಂಡಿ ಅಂತ ಹೇಳ್ಬೋದು ಅಂತ ಹೇಳ್ತಾರೆ ಕೃಷ್ಣ. ಆತ್ಮನ್ಯೇವಾತ್ಮನಾ ತುಷ್ಟ ಅಂತ ಹೇಳಿದ್ರೆ ಅಷ್ಟು ಸುಲಭದ ಸಂಗತಿ ಅಲ್ಲ. ನಾನು ನನ್ನಷ್ಟು ಖುಷಿಯಲ್ಲಿ ಹೆಂಗಿರ್ಲಿಕ್ಕೆ ಸಾಧ್ಯ ರೀ? ನನಗೆ ಖುಷಿ ಸಿಗ್ಬೇಕಿದ್ರೆ ಯಾರಾದ್ರೂ ಒಬ್ರು ಬೇಕೇ ಬೇಕು, ಸಾಧ್ಯವೇ ಇಲ್ಲ. ನೋಡುವ ಹಂಗೆ ಖುಷಿ ಸಿಗ್ತದ? ಇಷ್ಟು ಜನ ಇದ್ದೀರಲ್ಲ, ಒಬ್ರು ಹೇಳಿ, ಇನ್ನೊಂದು ವಸ್ತು ಇಲ್ಲದೆ, ಇನ್ನೊಬ್ಬ ವ್ಯಕ್ತಿ ಇಲ್ಲದೆ ನಾನು ಖುಷಿಯನ್ನ ಕಾಣಬಲ್ಲೆ
ಆಗ್ತದ? ಅದು ಮನುಷ್ಯ ನಿದ್ರೆಯಲ್ಲಿ ಮಾತ್ರ ಅನುಭವಿಸುವುದು. ನಿದ್ರೆಯಲ್ಲಿ ಯಾರು ಬೇಡ, ಗೌಜಿ ಖುಷಿ ನಿದ್ರೆ. ಎಚ್ಚರದಲ್ಲಿ ಹೇಳಿ, ಎಚ್ಚರದಲ್ಲಿ ನಮ್ಗೆ ಖುಷಿ ಸಿಗಬೇಕಿದ್ರೆ ಏನಾದರೂ ಒಂದು ಪದಾರ್ಥ ಬೇಕು, ಯಾವುದಾದ್ರೂ ನಮ್ಮ ಕ್ಲೋಸ್ ಫ್ರೆಂಡ್ ಬೇಕು, ಅವರ ಹತ್ರ ನಮ್ಮ ಕಷ್ಟ ಹೇಳಬೇಕು. ನಮ್ಮ ಕಷ್ಟ ಹೇಳುವಾಗ ಅಯ್ಯೋ ಹೌದಾ ಅಂತ ಹೇಳಲಿಕ್ಕೆ ಒಬ್ರು ಬೇಕು. ಅದು ಬೇಕಿದ್ರೆ ನಾಟಕ ಮಾಡಲಿ, ಅದು ಮಾಡುವಾಗ ಒಬ್ರು ಬೇಕು, ಹಾಗೆ ಮಾಡ್ಲಿಕ್ಕೆ ಒಬ್ರು ಬೇಕು, ರೈಟ್ ಅಲ್ವಾ? ಇದಿಲ್ಲದೆ ಆಗೋದೇ ಇಲ್ಲ. ಆದ್ರಿಂದ ಒಬ್ಬನೇ ಮತ್ತೊಂದು ಪದಾರ್ಥದ, ಮತ್ತೊಂದು ವ್ಯಕ್ತಿಯ ಅನಿವಾರ್ಯತೆ ಅಗತ್ಯ ಇಲ್ಲದೆ ಒಬ್ಬನೇ ಸಂತೃಪ್ತಿಯನ್ನು ಪಡೆಯುವಂಥದ್ದಿದೆಯಲ್ಲ, ಅದು ಬಹಳ ದೊಡ್ಡ ಸಂಗತಿ. ಅದನ್ನ ನಮ್ಮ ಋಷಿಗಳು ಧ್ಯಾನ ಅಂತ ಕರೆದರು. ಸ್ಥಿತಪ್ರಜ್ಞೆ ಅಂತ ಹೇಳಿದ್ರೆ ಅದೇ. ನಿಮ್ಗೆ ಗೊತ್ತಾ, ಒಬ್ಬ ಪರೀಕ್ಷಿತ ಅನ್ನುವಂಥ ಒಬ್ಬ ರಾಜ ಈ ತಿರುಗಾಡ್ತಾ ಇರುವಾಗ ಅಲ್ಲೊಬ್ಬ ಋಷಿ ಇದ್ದ. ಋಷಿ ಇದ್ದಾಗ ಅವನಂತರ ಹೋಗಿ ನೀರು ಕೇಳ್ತಾನೆ. ನೀರು ಕೇಳಿದಾಗ ಅವನು ಉತ್ತರವೇ ಕೊಡ್ಲಿಲ್ಲ, ರೆಸ್ಪಾನ್ಸ್ ಇಲ್ಲ. ರಾಜನಿಗೆ ಸಿಟ್ಟು ಬರ್ತದೆ. ಒಂದು ಸರ್ತಿ ಕೇಳ್ತಾ ನೀರು ಕೊಡು, 2 ಸರ್ತಿ ಕೇಳ್ತಾ ನೀರು ಕೊಡು, 3ನೇ ಸರ್ತಿ ಕೇಳ್ತಾ ನೀರು ಕೊಡು, ಅವನು ಉತ್ತರವೇ ಕೊಡ್ಲಿಲ್ಲ. ಫೈನಲಿ ಸಿಟ್ಟು ಬಂದು ರಾಜ ಏನು ಮಾಡ್ತಾನೆ ಹೇಳಿದ್ರೆ, ಒಂದು ಹಾವು ಸತ್ತು ಬಿದ್ದಿತ್ತಂತೆ. ಅದನ್ನ ಬೋ ಅಂದ್ರೆ ಬಿಲ್ಲಲ್ಲಿ ಎತ್ತಿ ಆ ರಾಜನ ಕೊರಳಿಗೆ ಹಿಂಗೆ ಹಾಕಿದ. ಸಿಟ್ಟು ಮಾಡ್ಕೊಂಡು ಹೋದ ಪರೀಕ್ಷಿತ. ಆ ಋಷಿದ ಹೆಸರೇನು ಗೊತ್ತಾ? ಶಮೀಕ ಅಂತ ಅವನ ಹೆಸರು. ಅವನಿಗೊಬ್ಬ ಮಗ ಶೃಂಗಿ ಅಂತ. ವೆರಿ ಇಂಪಾರ್ಟೆಂಟ್, ಬಹಳ ಮುಖ್ಯ ಆಗಿರ್ತಕ್ಕಂಥ ಸಂಗತಿಯನ್ನು ಹೇಳಿದ್ರೆ, ರಾಜ ಬಂದು ಬೊಬ್ಬೆ ಹಾಕಿದಾಗಲೂ ಕೂಡ ಆ ಋಷಿಗೆ ಎಚ್ಚರ ಇರಲಿಲ್ಲ. ಯಾಕೆ ಹೇಳಿದ್ರೆ, ಸಮಾಧಿಯಲ್ಲಿದ್ದಪ್ಪ ಅವ. ಸಮಾಧಿಯಲ್ಲಿರುವಾಗ ಇಲ್ಲಿ ಪ್ರಳಯ ಆದರೂ ಕೂಡ ಗೊತ್ತಾಗೋದಿಲ್ಲ. ಆತ್ಮನೊಂದಿಗೆ ಆತ್ಮ ಸಂತೃಪ್ತಿಯಲ್ಲಿರುವಂತಹ ಆ ಸಂದರ್ಭ ಇದೆಯಲ್ಲ, ಆ ಸಂದರ್ಭ ಅದು ಬಹಳ ಕಷ್ಟದಿಂದ ಸಂಪಾದನೆ ಮಾಡಿಕೊಳ್ತಕ್ಕಂಥ ಸಂದರ್ಭ. ಅದನ್ನ ನೀವು ಸಂಪಾದನೆ ಮಾಡ್ಕೊಳ್ಳಿಕ್ಕೆ ಸಮರ್ಥರಾದ್ರಿ ಅಂತಾದ್ರೆ ಈ ಪ್ರಪಂಚದಲ್ಲಿ ನೀವು ಏನನ್ನು ಬೇಕಿದ್ರೂ ಸಾಧಿಸಬಹುದು ಅಂತ. ಏನನ್ನು ಬೇಕಿದ್ರೂ ಸಾಧಿಸಬಹುದು, ಆಗ್ತದೆ, ಇವತ್ತಿಗೂ ಆಗ್ತದೆ. ಸ್ವಲ್ಪ ಕಷ್ಟಪಡಬೇಕು. ಮೆಡಿಟೇಷನ್ ಅಲ್ಲಿ ಗ್ರಿಪ್ ಸಿಕ್ಕಿತ್ತು ಅಂತ ಹೇಳಿದ್ರೆ ಉಂಟಲ್ಲ ನಿಮಗೆ, ಆಸನ ಪ್ರಾಣಾಯಾಮಗಳು ಇತ್ಯಾದಿಗಳದ್ರ ಅಷ್ಟಾಂಗ ಎಲ್ಲ ಇದೆ. ಅದಕ್ಕೆ ಸ್ವಲ್ಪ ನಿಮ್ಮನ್ನು ನೀವು ತೊಡಗಿಸಿಕೊಂಡ್ರೆ, ಸ್ವಲ್ಪ ಯೋಗಾಭ್ಯಾಸ ಮಾಡೋದನ್ನು ಕಲ್ತ್ಕೊಂಡ್ರೆ ಗ್ಯಾರಂಟಿ ನಮಗೂ ಕೂಡ ಸಮಾಧಿ ಸ್ಥಿತಿಗೆ ನಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಆವಾಗ ಆಕ್ಚುಲಿ ನಾನು ಯಾರು, ನಾನು ಏನು ಮಾಡಬೇಕಾಗಿದೆ, ನನ್ನ ಜನ್ಮದ ಉದ್ದೇಶ ಏನು, ಎಲ್ಲವೂ ಕೂಡ ಗೊತ್ತಾಗ್ತದೆ. ನಮ್ಮಲ್ಲಿ ಉತ್ತರ ಕರ್ನಾಟಕದಲ್ಲೆಲ್ಲ ಶರಣರೆಲ್ಲ ಇದ್ರು, ಗೊತ್ತಾ ನಿಮಗೆ? ಅಕ್ಕ ಮಹಾದೇವಿ, ಬಸವ, ಅವರೆಲ್ಲ ಅದ್ಭುತ ಏನು ಗೊತ್ತಾ, ಅವರೆಲ್ಲ ನಾಳಿನ ಸಂಗತಿ ಹೇಳ್ತಾ ಇದ್ರು, ನಾಳೆ ಹಿಂಗಾಗ್ತದೆ ಅಂತ. ಗವಾಯಿ ಒಬ್ಬರು ತುಂಬಾ ಇವರು ಏನೋ ಪದ್ಯ ಸಂಗೀತದಲ್ಲಿ ಬಹಳ ಅವರು ಹೇಳ್ತಾ ಇದ್ರು ಅಂತೆ. ಆ ಒಂದು ತಂಬಿಗೆ ಬಿದ್ದಾಗ, ಅದು ನಮ್ಮ ಮಠದ ತಂಬಿಗೆಪ್ಪ, ಅವ್ರಿಗೆ ಕಣ್ಣಿರ್ಲಿಲ್ಲ ಪಾಪ, ನನ್ನ ಮಠದ ತಂಬಿಗೆ ಅಂತ ಹೇಳ್ತಾ ಇದ್ರಂತೆ. ಹೆಂಗ್ ಗೊತ್ತಾಯ್ತ್ರಿ? ನಾಳೆ ಆಗ್ತಕ್ಕಂಥ ಅವರು ಅವರ ಶಿಷ್ಯನಿಗೆ ಕೊನೆಗೆ ಪಟ್ಟ ಕೊಡುವಂತ ಸಂದರ್ಭದಲ್ಲಿ, ಆಯ್ತೋ ನಂದು ನಾಳೆ ಆಯ್ತು, ನಾಳೆಯಿಂದ ನಾನು ಹೊರಡ್ತಾ ಇದ್ದೀನಿ ಅಂತ ನಾಳೆ ಹೋಗುವಂಥದ್ದು ಗೊತ್ತಾಯ್ತು. ಹೆಂಗ್ ಗೊತ್ತಾಯ್ತು? ಸಮಾಧಿ ಸ್ಥಿತಿಗೆ ಹೋಗುವಾಗ ನಾನು ಯಾರು, ಎಷ್ಟು ದಿವಸ ಇರ್ತೇನೆ, ಏನು ಕತೆ ಎಲ್ಲ ಗೊತ್ತಾಗ್ತದೆ. ಯಾವುದು ಅದ್ಭುತ ಅಲ್ಲ, ಯಾವುದು ಪವಾಡ ಅಲ್ಲ. ನಮ್ಮ ಹತ್ರವೇ ಆ ಶಕ್ತಿ ಇದೆ, ಅದನ್ನು ಬೀಗ ಹಾಕಿಬಿಟ್ಟಿದ್ದಾರೆ. ಅದನ್ನ ಬೀಗವನ್ನ ಕೀಲಿ ಕೈಯಿಂದ ಓಪನ್ ಮಾಡ್ತಕ್ಕಂಥ ಕೆಲಸ ಅಷ್ಟೇ ನಾವು ಮಾಡ್ಲಿಕ್ಕಿರುವಂಥದ್ದು. ಬಟ್ ನಾವು ಕೀಲಿ ಕೈಯನ್ನು ಕೂಡ ಹುಡುಕ್ತಾ ಇಲ್ಲ, ಓಪನ್ ಮಾಡುವಂಥ ಪ್ರಯತ್ನವೂ ಕೂಡ ಮಾಡ್ತಾ ಇಲ್ಲ. ಗೌಜಿಯಲ್ಲಿದ್ದೇವೆ, ನಾವು ಹಿಮ್ಮತಲ್ಲಿದ್ದೇವೆ. ಕೃಷ್ಣ ಹೇಳ್ತಾನೆ, ಈ ಒಂದು ರೀತಿಯ ಶಕ್ತಿಯನ್ನ ಸಂಪಾದನೆ ಮಾಡ್ಕೋ. ಮತ್ತೆ ಇನ್ನು ಮನುಷ್ಯ ಹಾಳಾಗ್ಲಿಕ್ಕೆ ಇರತಕ್ಕಂತಹ ಕೆಲವೊಂದು ಸಂಗತಿ ಯಾವುದು ಅಂದ್ರೆ, ಇದು ನೆಗೆಟಿವ್ ಆಗಿ ಹಿಂಗೆ ಇರಬಾರ್ದು. ನಾವು ವ್ಯಕ್ತಿತ್ವ ವಿಕಸನಕ್ಕೆ ನಮಗೆ ಬಾಧಕ ಸಂಗತಿಗಳು ಯಾವುದು ಅದನ್ನು ಕೂಡ ಹೇಳ್ತಾನೆ. ಕೃಷ್ಣ ಹೇಳ್ತಾನೆ, ಧ್ಯಾಯತೋ ವಿಷಯಾನುಪುಂಸಃ ಸಂಗಸ್ತೇಷು ಉಪಜಾಯತೆ, ಸಂಗಾತ್ ಸಂಜಾಯತೆ ಕಾಮಃ, ಕ್ರಮಾತ್ ಕ್ರೋಧೋ ವಿಜಾಯತೆ, ಕ್ರೋಧಾತ್ ಭವತಿ ಸಮೋಹಃ, ಸಮೋಹಾತ್ ಸ್ಮೃತಿ ವಿಭ್ರಮಃ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶಃ, ಬುದ್ಧಿನಾಶಾತ್ ಪ್ರಣಶ್ಯತಿ. ನಾಶ ಆಗ್ತಕ್ಕಂಥ ಬಗೆ ಹೇಗೆ? ಫಸ್ಟ್ ಹೇಗೆ ಗೊತ್ತಾ? ಫಸ್ಟ್ ಅದರ ಸ್ಟೆಪ್ ಏನು ಗೊತ್ತಾ? ಧ್ಯಾಯತೋ ವಿಷಯಾನ್, ಒಂದು ವಿಷಯ ಪದಾರ್ಥವನ್ನ ಫಸ್ಟ್ ಧ್ಯಾನ ಮಾಡಿದ್ದು, ಅದು ನನಗೆ ಬೇಕು ಅಂತ ಹಠ ಮಾಡಿದ್ದೆ ಅವನ ನಾಶಕ್ಕೆ ಕಾರಣ ಆಯಿತು. ಫಾರ್ ಎಕ್ಸಾಂಪಲ್, ಒಂದು ಅಂಗಡಿಯಲ್ಲಿ ಒಂದು ಸೀರೆ ಅಂತ ಇಟ್ಕೊಳ್ಳಿ, ಹುಡುಗಿರು ಸೀರೆ ಉಂಟು, ಅದು ಬೇಕು ಅಂತ. ಸೀರೆ ಬೇಡವಾ?
ಬೇರೆ ಏನೋ ನಿಮ್ದು ಇಷ್ಟದ ಬಿಡಿ, ಯಾವ್ದು ಬೇಕು ಹೇಳ್ಬೋದು. ಒಂದು ವಸ್ತು ಫಸ್ಟ್ ಸಮಸ್ಯೆ ಏನು ಗೊತ್ತಾ, ಅದು ನನಗೆ ಬೇಕು ಅಂತ ಕಾಣುತ್ತದೆ. ಸಂಗಹ ತೇಷು ಉಪಜಾಯತೆ, ಸಂಗಹ ತೇಷು ಉಪಜಾಯತೆ, ಅದು ನನಗೆ ಬೇಕು ಅಂತ, ಅದು ಸೀರೆ ಆಗಿರ್ಬೋದು, ಅದು ವ್ಯಕ್ತಿ ಆಗಿರ್ಬೋದು, ಅದು ಲ್ಯಾಂಡ್ ಆಗಿರ್ಬೋದು, ಪ್ರಾಪರ್ಟಿ ಆಗಿರ್ಬೋದು, ಎಂಥದ್ದು ಬೇಕಿದ್ರೆ ಆಗಿರ್ಬೋದು, ಒಂದು ಅಂತ ಇಟ್ಕೊಳ್ಳಿ, ಅದು ನನಗೆ ಬೇಕು ಅಂತ ಕಂಡಿದ್ದೆ. ಬೇಕು ಅಂತ ಕಂಡಾದ ಕೂಡಲೇ ಪ್ರಾಬ್ಲಮ್ ಏನು ಗೊತ್ತಾ, ನನಗೆ ಅದು ಬೇಕು ಅಂತ ಕಂಡಾದ ಕೂಡಲೇ ನನಗೆ ಸಿಗಬೇಕು ಅಂತ ಇಲ್ಲ. ಯಾಕೆ ಹೇಳಿದ್ರೆ ಅದರ ಓನರ್ಶಿಪ್ ನನ್ನಲ್ಲಿಲ್ಲ. ಇನ್ನೊಂದು ಪದಾರ್ಥದ ಓನರ್ಶಿಪ್ ನನ್ನ ಹತ್ರ ಉಂಟಾ ಹೇಳಿ? ಉಂಟಾ? ಇಲ್ಲ. ಅದರಿಂದ ನನಗೆ ಸಿಗಬೇಕು ಅಂತ ಇಲ್ಲ. ಈಗ ಆಪ್ಷನ್ 2, ಒಂದು ನನಗೆ ಸಿಗಬಹುದು, ಸಿಕ್ಕಿದ್ರೆ ಖುಷಿ. ಆಪ್ಷನ್ 2ನೇದು ಏನು, ನನಗೆ ಸಿಗಲಿಕ್ಕಿಲ್ಲ, ಆಗ ನನಗೆ ಸಿಗಲಿಲ್ಲ. ವಸ್ತುವನ್ನು ನೋಡಿದೆ, ಅದರಲ್ಲಿ ಸಂಘ ಹತ್ತಿತು, ಸಂಘ ಅಂಟಿತು, ಸಂಘಾತ್ ಸಂಜಾಯತೆ ಕಾಮಃ, ಅದನ್ನ ಪಡ್ಕೊಳ್ಬೇಕು ಅಂತಕ್ಕಂಥ ಅಭಿಲಾಷೆ ಹುಟ್ಟಿತು. ನೋಡಿ ಇಲ್ಲಿ ಹಾಳಾಗ್ತಾ ಇದೆ, ಅಭಿಲಾಷೆ ಹುಟ್ಟಿತು. ಸಂಘಾತ್ ಸಂಜಾಯತೆ ಕಾಮಃ, ಅದು ಸಿಗಲಿಲ್ಲ ಅಂತಾದಾಗ ಕಾಮಾತ್ ಕ್ರೋಧೋಭಿಜಾಯತೆ, ಸಿಟ್ಟು ಶುರುವಾಯಿತು. ಯಾಕೆ ಸಿಗಲಿಲ್ಲ, ಏನು ನನಗೆ ಯಾಕೆ ಸಿಗಲಿಲ್ಲ, ನನಗೆ ಬೇಕಿತ್ತದು, ನನಗೆ ಬೇಕಿತ್ತು, ಯಾಕೆ ಸಿಗಲಿಲ್ಲ, ಸಿಟ್ಟು. ಕ್ರೋಧಾತ್ ಭವತಿ ಸಮೂಹ, ಯಾವಾಗ ಕೋಪಕ್ಕೆ ಒಬ್ಬ ಮನುಷ್ಯ ಗುರಿಯಾದ ಅವನ ಪಾಸ್ಟ್ ಮತ್ತೆ ಪ್ರೆಸೆಂಟ್ ಅನ್ನ ಮರೆತು ಬಿಡ್ತಾನವ. ನಾನು ಎಲ್ಲಿಂದ ಬಂದದ್ದಪ್ಪ, ನಾನು ಎಂಥವ್ರ ಮಗ, ಎಂಥವ್ರ ಮಗಳು, ನಾನು ಏನು ಮಾಡಬೇಕು, ಹಿಂಗೆ ಮಾಡಬಾರ್ದು, ಹಿಂಗೆ ಮಾಡಬೇಕು, ಎಲ್ಲ ವಿವೇಕವನ್ನ ಕಳ್ಕೊಂಡು ಬಿಟ್ಟ. ಕ್ರೋಧಾತ್ ಭವತಿ ಸಮೋಹ, ಸಮೋಹಾತ್ ಸ್ಮೃತಿ ವಿಭ್ರಮ. ಈ ಸಮೋಹದ ಸ್ಥಿತಿಯಿಂದ ಏನಾಗ್ತದೆ ನೆಕ್ಸ್ಟ್, ಟೋಟಲ್ ಆಗಿ ಮುಂದಕ್ಕೆ ನಾನು ಏನು ಡಿಸಿಷನ್ ತಗೊಂಡ್ರೆ ನನ್ನ ಜೀವನಕ್ಕೆ ಆಘಾತಕಾರಿ ಆದೀತು ಅನ್ನತಕ್ಕಂತಹ ಆ ಸೆನ್ಸ್ ಅನ್ನ ಕಳ್ಕೊಂಡ್ಬಿಟ್ಟ. ಸ್ಮೃತಿ ಭ್ರಂಶಾತ್ ಬುದ್ಧಿನಾಶ, ಟೋಟಲ್ ಮತ್ತೆ ಫೈನಲ್ ಆಗಿರುವಂತ ಮನುಷ್ಯನಿಗೆ ಅತ್ಯಂತ ಮುಖ್ಯವಾಗಿ ಇರಬೇಕಾದಂತಹ ಬುದ್ಧಿಯನ್ನ ಕಳ್ಕೊಂಡ. ಬುದ್ಧಿನಾಶ ಅಂತ ಪ್ರಣಶ್ಯತಿ. ಅಪ್ಪ, ಒಬ್ಬ ಮನುಷ್ಯ ನಾಶ ಆಗ್ತಾನೆ ಯಾವಾಗ ಹೇಳಿದ್ರೆ ಬುದ್ಧಿಯನ್ನು ಕಳ್ಕೊಂಡಾಗ. ಮತ್ತೇನಿದೆ ಮನುಷ್ಯ ಅಂತವರಲ್ಲಿ ಹೆಚ್ಚುಗಾರಿಕೆಯ ಸಂಗತಿ ಕೇಳಿ. ಸೊ ಕೃಷ್ಣ ಹೇಳ್ತಾನೆ ಏನು ಗೊತ್ತಾ, ಯಾವ ವಸ್ತುವನ್ನ ಫಸ್ಟ್ ನೋಡಿ ಅದು ನನಗೆ ಬೇಕು, ಅದರಿಂದ ಆ ವಸ್ತುವನ್ನ, ಅದರಲ್ಲಿ ಸಂಘವನ್ನ ನೀವು ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀರಲ್ಲ, ಅಲ್ಲೇ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ. ಅಲ್ಲೇ ನಿಮ್ಮನ್ನ ನೀವು ಹತ್ತಿ ವಿಶೇಷವಾಗಿ ನಿಗ್ರಹ ಮಾಡ್ಕೊಳ್ತಕ್ಕಂಥ ಸಾಮರ್ಥ್ಯವನ್ನು ಮಾಡ್ಕೊಳ್ಳಿ. ಆಟೋಮೆಟಿಕ್ ಆಗಿ ಮುಂದಿನ ಸ್ಟೆಪ್ಪಿನ ಕಡೆಗೆ ಹೋಗುವಂತಹ ದುಸ್ಥಿತಿಯೇ ಬರೋದಿಲ್ಲ. ರಿಯಲಿ ಇದು ಪ್ರಾಯಃ ನಿಮಗೆ ಸ್ವಲ್ಪ ಸ್ವಲ್ಪ ವರ್ಷ ಜಾಸ್ತಿ ಆದ ಕೂಡಲೇ ಇದು ತುಂಬಾ ಸತ್ಯ ಅಂತ ಕಾಣ್ತದೆ. ಸತ್ಯ ಇದು, ಇದ್ರ ಬಗ್ಗೆ ನಾವು ಗಮನ ಕೊಡಬೇಕು ಅಂತ ಕೃಷ್ಣ ಹೇಳ್ತಾರೆ. ಮತ್ತೆ ನಮ್ಮನ್ನು ತುಂಬಾ ಜನಕ್ಕೆ ಒಂದು ಅಭ್ಯಾಸ, ಕೃಷ್ಣ ಹೆಂಗದನ್ನ ಎಳೆದು ಅದನ್ನ ತೆಗೆದು ದೂರ ಬಿಸಾಡಿ ಬಿಟ್ಟ ಹೇಳಿದ್ರೆ, ತುಂಬಾ ಮಂದಿ ಕೆಲವರು ಮನೆಯಲ್ಲಿ ಇರ್ತಾರೆ ಯಜಮಾನರು, ಅಪ್ಪ ಅಯ್ಯೋ ನಾನಿಲ್ಲ ಅಂತ ಹೇಳಿದ್ರೆ ಮಕ್ಕಳೆಲ್ಲ ಹಾಗೆ ಬೀಳ್ತಾ ಇದ್ವು ಅಂತ ಹೇಳ್ತಾರೆ. ಕೆಲವು ಮನೆಯಲ್ಲಿ ಅಮ್ಮ ಇರ್ತಾರೆ, ಹೆಂಗಸರು ಇರ್ತಾರೆ, ಅಯ್ಯೋ ನಮ್ಮ ಗಂಡನನ್ನ ಸರಿ ದಾರಿಯಲ್ಲಿ ಕರ್ಕೊಂಡು ಹೋಗೋದೇ ನಾನ್ರಿ, ನಮ್ಮ ಗಂಡ ಒಂದು ರೀತಿ, ನಮ್ಮ ಮಕ್ಕಳು ಒಂದು ರೀತಿ, ಇವನ್ನೆಲ್ಲ ಇಟ್ಕೊಂಡು ನನ್ನ ಲೈಫ್ ಬರ್ಬಾದಾಯ್ತು, ನಾನು ಇಲ್ಲ ಅಂತ ಹೇಳಿದ್ರೆ ಇವೆಲ್ಲ ಎಲ್ಲಿ ಇರ್ತಾ ಇತ್ತು ಅಂತ ಹೆಂಡತಿ ಹೇಳೋದು. ನೀವು ಕೇಳ್ತೀರಿ ಇದನ್ನ, ಏನು ಹೊಸ್ತಲ್ಲ. ಸೀರಿಯಲ್ ನೋಡುವ ಅಭ್ಯಾಸ ಇದ್ರೆ ಸಿಕ್ಕಾಪಟ್ಟೆ ಬರ್ತದೆ. ನೀವು ನೋಡ್ಬೇಡ್ರಿ, ಮನುಷ್ಯ ಹಾಳಾಗ್ಲಿಕ್ಕೆ ಅದು ಕೂಡ ಒಂದು ಕಾರಣ, ಆಯ್ತಾ? ಅದರಿಂದ ಏನಾಗಿದೆ, ಎಲ್ಲರೂ ಹೇಳ್ತಾರೆ, ಇಲ್ಲಿ ಓಟ್ ಆಗುವಾಗ MLA ಕ್ಯಾಂಡಿಡೇಟ್ ಇರ್ತಾರಲ್ಲ, ಅವ್ರು ಬಂದು ಹೇಳ್ತಾರೆ, ನಾನು ಇಲ್ಲ ಅಂತ ಹೇಳಿದ್ರೆ ಕುಂದಾಪುರದ ರಸ್ತೆ ಆಗ್ತಾ ಇರಲಿಲ್ಲ, ನಾನು ಇಲ್ಲ ಅಂತ ಹೇಳಿದ್ರೆ ಸಮುದ್ರ ಅದನ್ನು ನಮ್ಮ ರಸ್ತೆಯನ್ನು ಕ್ರಾಸ್ ಮಾಡಿ ಈಚೆ ಉಡುಪಿ ಕೃಷ್ಣ ಮಠದ ಹತ್ರ ಬರ್ತಾ ಇತ್ತು, ನಾನು ಅದಕ್ಕೆ ತಡೆಗೋಡೆ ಹಾಕಿದೆ, ನಾನು ಮಾಡಿದೆ, ನೀನು ಮಾಡಿದ್ದು ಅಂತ ಹೇಳ್ತಾ ಇದೆಯಲ್ಲ. ಕೃಷ್ಣ ಹೇಳ್ತಾನೆ, ಪ್ರಕೃತೇ ಕ್ರಿಯಮಾಣಾನಿ ಗುಣೈಷ್ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ ಅಂತ. ಹುಚ್ಚು ಮಕ್ಕಳು ಇಂಥದ್ದು ಹೇಳುವವರು ಅಂತ ಹೇಳ್ತಾನೆ ಕೃಷ್ಣ. ಸರಿ ಇಲ್ಲ ಇವರಿಗೆ. ಕೃಷ್ಣ ಸ್ಪಷ್ಟ ಹೇಳ್ತಾನೆ, ಇವರಿಗೆ ಸರಿ ಇಲ್ಲ ಅಂತ. ಯಾಕೆ? ಈಗ ನೋಡಿ, ಮಳೆ ಬರ್ತದಲ್ಲ, ಅತ್ಯಂತ ಮುಖ್ಯ ಮನುಷ್ಯನಿಗೆ ಬೇಕಾದ ಸಂಗತಿ ಏನು ಹೇಳಿ? ನೀರು. ಅದಕ್ಕೆ ಸಂಸ್ಕೃತದಲ್ಲಿ ಜೀವನ ಅಂತ ಹೆಸರು. ನೀರಿಲ್ಲ ಹೇಳಿದ್ರೆ ಜೀವನ ಇಲ್ಲ. ನಮ್ಮಲ್ಲೂ ಫಿಲ್ಮಿ ಡೈಲಾಗ್ ಎಲ್ಲ ಇದೆ, ನೀನು ಇಲ್ಲ ಅಂತ ಹೇಳಿದ್ರೆ ನಾನು ಬದುಕೋದೇ ಇಲ್ಲ, ಎಲ್ಲ ಸುಳ್ಳು, ಅದೆಲ್ಲ ಸುಮ್ಮನೆ. ಯಾವ ಹೀರೋಯಿನ್ ಇಲ್ಲದೆಯೂ ಹೀರೋ ಬದುಕ್ಬೋದು, ಯಾವ ಹೀರೋಯಿನ್ ಇಲ್ಲದಿದ್ರು ಹೀರೋಯಿನ್ ಬದುಕ್ಬೋದು, ನೀರಿಲ್ಲದಿದ್ರೆ ಬದುಕಲಿಕ್ಕೆ ಆಗೋದಿಲ್ಲ. ಸಾಂಗ್ ಇದೆಯಲ್ಲ, ನೀನೇ ಅಂತ, ಅದು ಚೇಂಜ್ ಮಾಡಿ ನೀರೇ ಅಂತ ಮಾಡಿ, ನಿಜವಾಗದು. ಆಯ್ತಾ? ಆಯ್ತು ಬಿಡಿ. ಈಗ ನೀರುಂಟಲ್ಲ,
ನೀರು ಹೆಂಗ್ ಬರ್ತದ್ರಿ? ಯಾವ MLA ಇಂದ ಬಂತು, ಯಾವ MP ಇಂದ ಬಂತು? ಪ್ರಕೃತಿಯ ಕ್ರಿಯಮಾಣಾನಿ, ಪ್ರಕೃತಿಯ ಘಟನೆ. ಮೇವರೆಗೆ ಬಹಳ ಬಿಸಿಲಿನ ಝಳಕ, ಅದು ಬಿಸಿಲಿನ ಆ ಬೇಗಿಗೆ ಮೋಡ ಎಲ್ಲ ಮೇಲಕ್ಕೆ ಹೋಯ್ತು, ನೀರೆಲ್ಲ ಮೇಲಕ್ಕೆ ಹೋಯ್ತು, ಮೋಡ ರೂಪ ಆಯ್ತು, ಮತ್ತೆ ಮುಂಗಾರು ಅಂತ ಶುರುವಾಯ್ತು, ಮಳೆ ಶುರುವಾಯ್ತು ಅಂತಲ್ಲ. ಮಳೆಯ ನೀರಿನ ಒಂದು ರೀತಿಯ ಅಂಶದಿಂದಾಗಿ ನಾವು ಡಿಕ್ ಮಾಡಿದಾಗ ನಮ್ಮ ಬೆಲ್ಲಲ್ಲೂ ಕೂಡ ನೀರು ಸಿಕ್ಕಿತು. ಯಾವ ಕಾರಣ? ನಾವು ಉಣ್ತೇವಲ್ಲ ಅಕ್ಕಿ, ಅದು ಬೇಕಲ್ಲ, ಉಣ್ಲಿಕ್ಕೆ ಏನಾದ್ರೂ ಬೇಕು. ಅಕ್ಕಿ ಯಾರು ಮಾಡಿದ್ದು ನೋಡುವ ಹೇಳಿ? ಅಕ್ಕಿಯನ್ನ ಉತ್ತರಕ್ಕೆ ಬೇಕಾದಂತಹ ಟ್ರ್ಯಾಕ್ಟರ್ ಅನ್ನ ಒಬ್ರು ಮಾಡಿರ್ಬೋದು, ಮಹೀಂದ್ರ ಅಂಡ್ ಮಹೀಂದ್ರ ಅಂತ ಎಂತದ ಒಂದು ಕಂಪನಿ, ಯಾರು ಮಾಡಿರ್ಬೋದು. ಆದ್ರೆ ಅಕ್ಕಿಯನ್ನು ಯಾರು ಮಾಡಿದ್ರು? ಯಾರು ಮಾಡಿದ್ರು? ಅಯ್ಯೋ, ನಾವು ಉಣ್ತಾ ಇರುವಂತದ್ದು ಇಲ್ಲಿ ಈಗ ಮಧ್ಯಾಹ್ನ ಊಟಕ್ಕೆ ಹಾಕಿದ್ರು ಬಟಾಟೆ ಹುಳಿ ಮತ್ತೆ ಇನ್ಯಾವುದೋ ಗೊಜ್ಜು. ಯಾರದ್ರಿ? ಯಾವ ಮನುಷ್ಯನದ್ದು? ಕೊತ್ತಂಬರಿ ಸೊಪ್ಪು ಯಾರದು? ಕೊತ್ತಂಬರಿ ಸೊಪ್ಪಿನ ಅಪ್ಪನದ್ದು, ನಮ್ದಲ್ಲ. ಯಾವುದೂ ನಮ್ದಲ್ಲ. ಹೌದಲ್ವ? ವಿಷಯ ಸತ್ಯ ಅಲ್ವಾ? ಬಟ್ಟೆ ಹಾಕೊಳ್ತೇವೆ, ಒಂದು ಹತ್ತಿದ್ದಾಗಿರ್ಬೇಕು, ಇದರ ರೇಷ್ಮೆ ಆಗಿರ್ಬೇಕು, ಪ್ರಕೃತಿಯ ಯಾವುದೋ ಒಂದು ಪದಾರ್ಥಗಳ ಒಂದಷ್ಟು ಸಮ್ಮೇಳನದಿಂದ ಆ ಪ್ರಾಕೃತಿಕವನ್ನ ವಿಕೃತಿಯನ್ನಾಗಿ ಮಾಡಿ ಅದನ್ನು ನಾವು ಬಟ್ಟೆ ರೂಪದಲ್ಲಿ ಧರಿಸುವಂಥದ್ದು, ನಾವು ಅದನ್ನು ತಿನ್ನುವಂಥದ್ದು, ನಾವು ಅದನ್ನು ಕುಡಿಯುವಂಥದ್ದು ಶಾಂಪು ಅಂತ ಹೇಳ್ತೇವೆ. ಎಲ್ಲಿಂದ ಬಂತು? ಮಾಡಿದ್ದೆ ಅಲ್ವಾ? ಪ್ರಕೃತಿಯಿಂದ ಸಿಕ್ಕಿದ ವಸ್ತುವಿನಲ್ಲೇ ಮಾಡಿದ್ದಲ್ಲ. ಪ್ರಕೃತಿಯನ್ನ ಬಿಟ್ಟು ಏನಾಗ್ತದೆ? ಆದ್ರೆ ನಾವು ಹೇಳ್ತೇವೆ ಅಂತ ಹೇಳಿ, ನಂದ್ರಿ ನನ್ನಿಂದಾಯ್ತು, ನೀನು ಇಲ್ಲ ಅಂತ ಹೇಳಿದ್ರೆ ಇನ್ನೂ ಚೆನ್ನಾಗಿ ಆಗ್ತಾ ಇತ್ತು ಅಂತ ಹೇಳ್ಬೇಕು. ನೀನು ಹೇಳ್ತಾ ಇದ್ದೀಯಲ್ಲ ನಿನ್ನಿಂದ ಆದದ್ದು, ನೀನು ಇಲ್ಲ ಅಂತ ಹೇಳಿದ್ರೆ ಇನ್ನೂ ಚೆನ್ನಾಗಿ ಆಗ್ತಾ ಇತ್ತು. ಯಾಕೆ ಹೇಳಿದ್ರೆ ನಾನು ಅಂತ ಹೇಳುವಾಗ ಇಲ್ಲ ಅಂತ ಆಗ್ತಾ ಇತ್ತಲ್ಲ. ಕೃಷ್ಣ ಹೇಳ್ತಾನೆ, ಈಗೋ ಮಸ್ಟ್ ಗೋ. ಅಹಂಕಾರ ಉಂಟಲ್ಲ, ಅದು ಅತಿ ಮುಖ್ಯವಾಗಿ ಹೋಗ್ಬೇಕಾದಂತಹ ಸಂಗತಿ. ಅಹಂಕಾರಕ್ಕೆ ಅವಕಾಶ. ಯಾವುದಕ್ಕೆಲ್ಲ ಅಹಂಕಾರ ಪಡ್ತೀರಿ? ನಾನು ಚಂದ ಇದ್ದೇನೆ ಅಂತಲ್ಲ, ತುಂಬಾ ಬ್ಯೂಟಿ, ಏನು ಸೌಂದರ್ಯಪ್ಪ, ಏನಿಲ್ಲ. 60ನೇ ವರ್ಷ ಆಗುವಾಗ ಎಲ್ಲ ಹೋಗ್ತದೆ. ನಮ್ಮ ಇದುಂಟಲ್ಲ, ನಮ್ಮ ಮದುವೆ ಫೋಟೋವನ್ನು ನೋಡ್ಕೊಂಡು ನಾವೇ ಹೇಳ್ತೇವೆ, ಅಯ್ಯೋ ಇದು ನಾನ ಅಂತ. ಸೊ ಇದೆಲ್ಲ ಇದ್ದದ್ದೆಪ್ಪ. ನಮ್ಮ ಅಜ್ಜಿ ನಮ್ಮ ಹಾಗೆ ಇದ್ದು, ನಮ್ಮ ಹಾಗೆ ದೊಡ್ಡದಾಗಿ ಈಗ ಅಜ್ಜಿ ಆದದ್ದು. ನಾಳೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಕೂಡ ಹಂಗೆ ಹೇಳ್ತಾರೆ. ಸೊ ಇದೆಲ್ಲ ಇದ್ದದ್ದೇ. ಅದರಿಂದ ಯಾವುದಕ್ಕೆ ಅಹಂಕಾರ? ವಿದ್ಯೆ ಬಂದು ಉಂಟು, ಅದಕ್ಕಿಂತ ದೊಡ್ಡ ಬೆಟ್ಟ ಇನ್ನೊಂದು ಇರ್ತದೆ. ಹಣ ಉಂಟು, ಯಾವ ವಿಜಯ ಮಲ್ಯ ಇನ್ನೂ ಇಂಡಿಯಾಕ್ಕೆ ಬರಲಿಲ್ಲ. ಹಣ ಇದ್ದವ, ಕಿಂಗ್ ಫಿಶರ್ ಏರ್ಲೈನು ಎಲ್ಲ ಸಿಕ್ಕಾಪಟ್ಟೆ ಇತ್ತಲ್ಲ, ಎಲ್ಲಿದ್ದಾನೆ? ಇಲ್ಲ. ಅದರಿಂದ ಯಾವುದಕ್ಕೂ ಅಹಂಕಾರ ಪಡುವಂಥದ್ದಕ್ಕೆ ಅರ್ಥವೇ ಇಲ್ಲ ಅಂತ ಕೃಷ್ಣ ಸ್ಪಷ್ಟವಾಗಿ ಹೇಳಿಬಿಟ್ಟ. ಅಹಂಕಾರವನ್ನು ಬಿಟ್ಟು ಬಿಡಿ. ನಾವು ಹೇಳ್ತೇವೆ, ನಾನು ಹೇಳಿದಾಗ ಎಲ್ಲರೂ ಕೇಳಬೇಕು. ಮನೆಯಲ್ಲಿ ನಾನು ಕ್ಲಾಸ್ ಲೀಡರು, ನಾನು ಹೇಳಿದಾಗ ಕೇಳಬೇಕು. ಕೆಲವರಿಗೆ ಆವೇಶ ಇರ್ತದೆ, ನಾನು ರೆಪ್ಪು, ಸೊ ನಾನು ಹೇಳಿದಾಗ ಕೇಳಬೇಕು, ನಾನು ಮನೆಯ ಯಜಮಾನರು. ನಾನು ಈಗ ಅಷ್ಟಮಿಗೆ ಚಕ್ಕಲಿ ಇರ್ತದಲ್ಲ, ಚಕ್ಕಲಿ ಗೊತ್ತಾ? ಚಕ್ಕಲಿ ರೌಂಡ್ ಚಕ್ಕಲಿ ತಿಂತಿರಲ್ಲ. ಚಕ್ಕಲಿ ತಿನ್ನುವಾಗ ಚೂರು ಗಡಿಬಿಡಿ ಮಾಡಿದ್ರೆ ನಿಮ್ಮದೇ ನಾಲಿಗೆಯನ್ನ, ನಿಮ್ಮದೇ ಹಲ್ಲು ಕಚ್ಚುತ್ತದೆ. ರೈಟ್? ಎಷ್ಟು ದಿನಕ್ಕೆ ಅನುಭವ ಆಗಿದೆ. ದೋಸೆ ತಿನ್ನುವಾಗ ಗಡಿಬಿಡಿಯಲ್ಲಿ ತಿಂದ್ರೆ ನಮ್ದೇ ನಾಲಿಗೆಯನ್ನ, ಯಾರದ್ ನಾಲಿಗೆ? ನಂದು ನಾಲಿಗೆ. ಯಾರದ್ದು ಹಲ್ಲು? ನಂದು ಹಲ್ಲು. ಕಚ್ಚಿಸ್ಕೊಂಡವ ಯಾರು? ಅರೆ, ನಾನು ಹೇಳ್ತಾ ಇದ್ದೇನೆ, ನಾನು ಹೇಳಿದಾಗ ಎಲ್ಲರೂ ಕೇಳಬೇಕು ಅಂತ. ನಾನು ಹೇಳಿದ ಹಾಗೆ ನನ್ನ ಇಂದ್ರಿಯವೇ ಕೇಳ್ತಾ ಇದ್ದೇನೆ. ನಾನು ಇಂದ್ರಿಯದ ದಾಸ ಆಗಿದ್ದೇನೆ. ನಾನು ಹೇಳಿದಾಗ ಈಗ ನನ್ನ ಇಂದ್ರಿಯವೇ ಕೇಳ್ತಾ ಇಲ್ಲ. ಆ್ಯಂಡ್ ನಾನು ಬಯಸ್ತಾ ಇದ್ದೇನೆ, ನಾನು ಹೇಳಿದಾಗ ಎಲ್ಲರೂ ಕೇಳಬೇಕು ಅಂತ. ಈ ಆವೇಶ ಬಿಡು ಅಂತ ಹೇಳ್ತಾರೆ. ಅದರ ಅರ್ಥ ಇದೆಲ್ಲ. ನೀನು ನಾಳೆ ಇದನ್ನು ಹೋಗಿ ಪ್ರಿನ್ಸಿಪಲ್ ಸರ್, ಪ್ರಿನ್ಸಿಪಲ್ ಮೇಡಮ್ ಹಿಂಗೆ ಹೇಳಿದ್ದಾರೆ, ಇನ್ನು ಮುಂದೆ ಅದಲ್ಲ. ಒಂದು ಸಂಸ್ಥೆಗೆ ಸಂಬಂಧಪಟ್ಟದ್ದಲ್ಲ. ಇಂಡಿವಿಜುವಲ್ ಆಗಿ ನಾವು ಇರಬೇಕಾದಂತಹ ಸಂಗತಿಗೆ ಇದು ಪೂರಕ ಮಾತು ಅನ್ನುವಂಥದ್ದು. ಸರಿ, ಮುಂದಕ್ಕೆ ಕೃಷ್ಣ ಹೇಳ್ತಾನೆ, ಎಲ್ಲಕ್ಕಿಂತ ಮಿಗಿಲಾದಂತಹ ಸಂಗತಿ ಯಾವುದು ನಮ್ಮ ಜೀವನದಲ್ಲಿ ಅಂತ ಹೇಳಿದ್ರೆ, 5 ನಿಮಿಷ. ಎಲ್ಲಕ್ಕಿಂತ ಮಿಗಿಲಾದ ಸಂಗತಿ ಏನು ಅಂತ ಹೇಳಿದ್ರೆ ಜ್ಞಾನ. ಅಂಬೇಡ್ಕರ್ ಇಷ್ಟು ದೊಡ್ಡ ಸಂವಿಧಾನ ಕೊಟ್ಟು ನಮಗೆ ಹೇಳಿದಂತ ದೊಡ್ಡ ಸಂಗತಿ ಏನು ಗೊತ್ತಾ? ಅಂಬೇಡ್ಕರ್ ಅವರ ಜೀವನದಲ್ಲಿ ಎಷ್ಟು ಪುಸ್ತಕ ಓದಿದ್ದಾರೆ ಗೊತ್ತಾ? ಬರೀ ನಮ್ಮ ಸಂವಿಧಾನವನ್ನು ಮಾತ್ರ ಕೊಟ್ಟದಲ್ಲ, ಎಷ್ಟು ಪುಸ್ತಕ ಓದಿದ್ದಾರೆ, ಏನು ಕಥೆ, ಎಂಥದ್ದು. ಸೊ ಜ್ಞಾನಕ್ಕಿರುವ ಬಲ ಉಂಟಲ್ಲ, ಮತ್ತಿನ್ಯಾವುದಕ್ಕೂ ಕೂಡ ಇಲ್ಲ. ನಿಮ್ಮಿಂದ ಎಲ್ಲವನ್ನ ಒಬ್ಬ ಕಳ್ಳ ಬಂದ, ರಾತ್ರಿ ಹೋಗ್ತಾ ಇದ್ದೀರಿ ನೀವು. ಸೊ ನಿಮ್ಮ ಹತ್ರ ಒಂದು ಚೈನ್ ಇದೆ, ಬಂಗಾರದ್ದು ಅಂತ. ಕಳ್ಳ ತಿಳ್ಕೊಂಡಿದ್ದಾನೆ,
ಆಕ್ಚುಲಿ ಬಂಗಾರದ್ದು ಅಲ್ವೋ ನಿಮ್ಗೆ ಗೊತ್ತದು ಅಂತ ಕಳ್ಳ ಹಿಡ್ಕೊಂಡಿದ್ದಾನೆ. ಹೇಳ್ಕೊಂಡು ಹೋದ. ಕಳ್ಳನಿಗಾಗಿರ್ಬೋದು, ಪಕ್ಕದ ಮನೆಯವನಿಗಾಗಿರ್ಬೋದು, ಸೊಸೈಟಿಯ ಇನ್ನೊಬ್ಬ ವ್ಯಕ್ತಿಗಾಗಿರ್ಬೋದು, ನಮ್ದು ಯಾವುದೋ ವಸ್ತುಗಳನ್ನ ತಗೊಂಡು ಹೋಗ್ಲಿಕ್ಕೆ ಆಗ್ತದೆ. ನಿಮ್ಮ ಹತ್ರ ಇದ್ದ ವಿದ್ಯೆ ತಗೊಂಡು ಹೋಗ್ಲಿಕ್ಕೆ ಆಗ್ತದೆ? ಯೋಚನೆ ಮಾಡಿ. ನಿಮ್ಮ ಹತ್ರ ನೀವು ವಿದ್ಯೆ ಕಲ್ತದ್ದಕ್ಕೆ ಸರ್ಟಿಫಿಕೇಟ್ ಇರ್ತದಲ್ಲ, ಅದನ್ನ ಯಾರಾದ್ರೂ ಲಪಡಾಯಿಸ್ಬೋದು, ಅದನ್ನ ಹಾಳು ಮಾಡ್ಬೋದು. ಆದ್ರೆ ನೀವು ಕಲ್ತದ್ದಿದೆಯಲ್ಲ ಜ್ಞಾನ, ಅದನ್ನೇನ್ ಮಾಡ್ಲಿಕ್ಕಾಗ್ತದೆ? ನ ಚೌರಹಾರ್ಯಂ ನ ಚ ರಾಜಹಾರ್ಯಂ ನ ಭ್ರಾತೃಭಾಜ್ಯಂ ನ ಚ ಭಾರಕಾರಿ ವ್ಯಯೇ ಕೃತೆ ವರ್ಧತಗೇವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನಂ. ಸುಭಾಷಿತ ಹೇಳ್ತದೆ, ರಾಜನಿಗೆ ಟ್ಯಾಕ್ಸ್ ನ ರೂಪದಲ್ಲಿ ವಿದ್ಯೆಗೆ ಹಾಕ್ಲಿಕ್ಕಿಲ್ಲ. ಮನೆಗೆ ಹಾಕ್ತಾರೆ, 2 ಮಹಲು 3ನೇ ಮಹಲು ಎಲ್ಲ ಮಹಡಿ ಕಟ್ಟಿದ್ರೆ ಟ್ಯಾಕ್ಸ್ ಜಾಸ್ತಿ ಆಗ್ತದೆ. ನಿಮ್ಮ ಹತ್ರ 3 ಡಿಗ್ರಿ ಇದೆ, ಸೊ ನಿಮ್ಗೆ ಇಷ್ಟು ಟ್ಯಾಕ್ಸು. ಯಾವ ಕಂಟ್ರಿಯಲ್ಲಿದೆ? ಇಲ್ಲ, ಅದಕ್ಕೆ ಟ್ಯಾಕ್ಸ್ ಇಲ್ಲ. ಮಚೋರ ಹಾಗೆ ಕಳ್ಳನಿಗೆ ಅಪಹಾರ ಮಾಡ್ಲಿಕ್ಕೆ ಆಗೋದಿಲ್ಲ, ರಾಜ ಅದನ್ನು ಟ್ಯಾಕ್ಸ್ ಹಾಕ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ಅಣ್ಣ ಏನೂ ಕಲೀಲಿಲ್ಲ, 7ನೇ ಕ್ಲಾಸ್ ಮಾತ್ರ ಕಲ್ತದ್ದು, ಆದ್ರಿಂದ ನಿನ್ನ MA ಡಿಗ್ರಿ ನನಗೆ ಕೊಡು, MCOM ನೀನು ಇಡ್ಕೋ, ಆಗ್ತದಾ? ನ ಭ್ರಾತೃಭಾಜ್ಯಂ, ಇಲ್ಲ, ಪಾಲ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ವ್ಯಯೇ ಕೃತೆ ವರ್ಧತಗೇವ ನಿತ್ಯಂ, ನೀವು ಕಲ್ತದ್ದನ್ನ ಎಷ್ಟು ಮತ್ತೊಬ್ಬರಿಗೆ ಹೇಳ್ತೀರಿ ಅಷ್ಟಷ್ಟು ನೀವು ಕಲ್ತದ್ದು ಜಾಸ್ತಿ ಆಗ್ತದೆ ಅಂತ. ಬೇರೆ ಯಾವುದಾಗ್ತದೆ ಹೇಳಿ? ನಿಮ್ಮ ಹತ್ರ 100 ರೂಪಾಯಿ ಇದೆ, ನಿಮ್ಮ ಫ್ರೆಂಡಿಗೆ 50 ಕೊಟ್ರಿ, ಉಳಿದದ್ದೆಷ್ಟು? 50. ನಾನು ಭಗವದ್ಗೀತೆಯನ್ನ ನನ್ನ 15ನೇ ವರ್ಷದ ಹಿಂದೆ ಆವಾಗ ಕಲ್ತದ್ದು. ನನಗೆ ಸಬ್ಜೆಕ್ಟ್ ಅದು, ಭಗವದ್ಗೀತೆ ಸಬ್ಜೆಕ್ಟು, ಆವಾಗ ಕಲ್ತದ್ದು. ಇವಾಗ ನಿಮಗೆ ಹೇಳ್ತಾ ಇರುವಾಗ ಹೊಸ ಹೊಸ ವಿಷಯ ಗೊತ್ತಾಗ್ತಾ ಇದೆ. ಆದ್ರೆ ನಿಮಗೆ ಹೇಳ್ತಾ ಇರುವಾಗ ಜಾಸ್ತಿ ಆಗ್ತಾ ಉಂಟು ಹೊರತು ಕಮ್ಮಿ ಆಗ್ಲಿಲ್ಲ, ಕಡಿಮೆ ಆಗ್ಲಿಲ್ಲ ಅಲ್ವಾ? ಅದರಿಂದ ಇದನ್ನೇ ಕೃಷ್ಣ ಹೇಳ್ತಾನೆ, ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಜ್ಞಾನಕ್ಕೆ ಸದೃಶವಾದ ಇನ್ನೊಂದು ಶ್ರೇಷ್ಠ ವಸ್ತು ಈ ಪ್ರಪಂಚದಲ್ಲಿ ಮತ್ತೊಂದಿಲ್ಲ. ಮತ್ತೆ ಜ್ಞಾನಕ್ಕೆ ಅಧಿಕಾರಿ ಮನುಷ್ಯ ಮಾತ್ರ. ತಿಳ್ಕೊಳ್ಳಿ, ನಮ್ಮ ಮನೆ ನಾಯಿ ಮುಂದೆ ನೀವು ಎಷ್ಟು ಬೇಕಿದ್ರೆ ಸಂಗೀತ ಸರಿಗಮ ಪದನಿ ಅಂತ ಎಷ್ಟು ಬೇಕಿದ್ರೆ ಹೇಳ್ರಿ, ಅದು ಬಹುತ ಹೇಳುದು. ನೋ ರಿಯಾಕ್ಷನ್, ಬೇಕಾದ್ರೆ ಮಿಯಾವ್ ಅಲ್ವಾ? ಬಟ್ ನಿಮಗೆ ಕಲೀಲಿಕ್ಕೆ ಅವಕಾಶ ಇದೆ, ನೀವು ಕಲಿಬಹುದು, ನೀವು ಕಲಿತು ಸಾಧನೆ ಮಾಡಬಹುದು. ಕೃಷ್ಣ ಹೇಳ್ತಾನೆ, ಕಲಿಯುವಂತಹ ಅವಕಾಶ 84 ಲಕ್ಷ ಜೀವರಾಶಿಗಳಲ್ಲಿ 83,99,999 ಜೀವಿಗಳಿಗಿಲ್ಲ, ನಿನಗಿದೆ. ಸೊ ಕಲಿಯಲ್ವಾ? ನೀನ್ ಕಲಿ. ಯಾಕೆ ಬಿಡ್ತಾ ಇದ್ದಿ? ಯಾಕೆ ಇದರಿಂದ ವಂಚಿತನಾಗ್ತಾ ಇದ್ದಿ? ನೀನ್ ಈ ಪ್ರಪಂಚದಲ್ಲಿ ಇನ್ನೊಬ್ಬ ವ್ಯಕ್ತಿಯನ್ನ ಬೀಟ್ ಮಾಡೋದು, ಬೀಟನ್ನು ಹೊಡೆಯೋದಲ್ಲ, ಅವನನ್ನ ಮುಂದಕ್ಕೆ ಹಾಕ್ಲಿಕ್ಕೆ, ಅವನನ್ನು ಹಿಂದಕ್ಕೆ ಹಾಕಿ ಮುಂದಕ್ಕೆ ಹೋಗ್ಲಿಕ್ಕೆ ಆಗುವಂತಹ ಏಕೈಕ ಸಾತ್ವಿಕ ದಾರಿ ಯಾವುದಾದ್ರೂ ಇದ್ರೆ ಅದು ಜ್ಞಾನ ಮಾತ್ರ ಅಂತ. ಯಾರು ತಿಳಿತಾರೆ ನಿನ್ನನ್ನ ಅಲ್ವಾ? ಅದನ್ನ ಕೃಷ್ಣ ಹೇಳ್ತಾನೆ. ಮತ್ತೆ ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯ ಅಂತ ಹೇಳಿ ಅದಕ್ಕೂ ಕೂಡ ಕೃಷ್ಣನೇ ಹೇಳ್ತಾನೆ. ಜ್ಞಾನ ಯಾರಿಗೆ ಬರ್ತದೆ? ಯಾರಿಗೆ ಶ್ರದ್ಧೆ ಇರ್ತದೆ ಅವರಿಗೆ ಜ್ಞಾನ ಬರ್ತದೆ. ಸೊ ಮನೆ ಬೆಂಚ್ ಬಿಸಿ ಮಾಡ್ಲಿಕ್ಕೆ ಅಂತ ಕೆಲವರು ಬರ್ತಾರಪ್ಪ, ಬೆಂಚ್ ಬಿಸಿ ಮಾಡೋದು, 3 ಗಂಟೆ ಕೂತ್ಕೊಂಡು ಮತ್ತೆ ಹೋಗೋದು, ಏನಾಗಲಿಲ್ಲ, ಬೆಂಚಿಗೆ ಒಂದು ಸ್ವಲ್ಪ ಆ ಅನುಭವ ಮಾತ್ರ, ಮತ್ತಿನ್ನೇನು ಸಾಧನೆ ಇಲ್ಲ. ಇದಕ್ಕೋಸ್ಕರ ಬಂದದ. ಶ್ರದ್ಧಾವಾನ್ ಲಭತೆ ಜ್ಞಾನಂ, ಶ್ರದ್ಧೆ ಇದ್ದೆ ಮಾತ್ರ ನಿಮ್ಗೆ ಜ್ಞಾನ ಬರ್ತದೆ. ಶ್ರದ್ಧೆ ಯಾರಲ್ಲಿ ಇರಬೇಕು? ಬರೀ ಜ್ಞಾನಿಗಳ ಜ್ಞಾನದಲ್ಲಿ ಮಾತ್ರ ಅಲ್ಲ, ಶಾಸ್ತ್ರದಲ್ಲಿ ಮಾತ್ರ ಅಲ್ಲ, ಅದನ್ನು ಕಲಿಸ್ತಕ್ಕಂಥ ಟೀಚರಲ್ಲಿ ಕೂಡ ಇರಬೇಕು. ಅಯ್ಯೋ ಎಂಥದ್ದು ಗೊತ್ತುಂಟು ಇವರಿಗೆ ಅಂತ ನೀವು ಹೇಳಿದರೆ, ಮತ್ತೆ ಅವರು ಕಲಿಸ್ತಕ್ಕಂತಹ ಸಬ್ಜೆಕ್ಟಿನ ಮೇಲೂ ಕೂಡ ಶ್ರದ್ಧೆ ಅನ್ನುವಂಥದ್ದು ವಿನಷ್ಟ ಆದ ಕಾರಣ ಜ್ಞಾನ ಅನ್ನುವಂಥದ್ದು ಲುಪ್ತ ಆಯಿತು, ಹೋಯ್ತು. ಕೃಷ್ಣ ಹೇಳ್ತಾನೆ. ಮತ್ತೆ ಕೊನೆಯದಾಗಿ ಒಂದು ಸಂಗತಿ ಹೇಳ್ತಾನೆ ಕೃಷ್ಣ, ಬಹಳ ಮುಖ್ಯ. 6th ಚಾಪ್ಟರ್ ಅಲ್ಲಿ ಬರ್ತಕ್ಕಂಥ ಉತ್ತರೇರಾತ್ಮನಾತ್ಮಾನಂ ನಾತ್ಮಾನಮವಸಾದಯ ಆತ್ಮೈವ ಸ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನ. ನಿಮ್ಮ ಉದ್ಧಾರದ ಕೀಳಿಕೈ ನಿಮ್ಮಲ್ಲಿದೆ. ಉತ್ತರೇರಾತ್ಮನಾತ್ಮಾನ, ನಿಮ್ಮನ್ನ ಯಾವತ್ತೂ ಕೀಳಾಗಿ ನೀವು ಕಾಣಬೇಡ್ರಿ, ನಿಮ್ಮನ್ನ ಯಾವತ್ತೂ ಕೀಳಾಗಿ ಕಾಣಬೇಡ್ರಿ. ನೀವು ಕೀಳಲ್ಲ. ಆತ್ಮ ಅದು ಪ್ರಕಾಶ ರೂಪ, ಅದು ಜ್ಯೋತಿ. ಯಾವ ಜ್ಯೋತಿಯೂ ಕೀಳಲ್ಲ, ಯಾವ ಜ್ಯೋತಿಯೂ ಬಹಳ ದೊಡ್ಡ ಬಸವಣ್ಣನಂತೆ ಅಥವಾ
ಒಂದು ನಮ್ಮ ಹಿಂದಿನ ಋಷಿಮುನಿಗಳಂತೆ ಇಡೀ ವಿಶ್ವಕ್ಕೆ ಬೆಳಕನ್ನು ಕೊಟ್ಟೀತು. ಅದರಿಂದ ನಿಮ್ಮನ್ನು ನೀವು ಕೀಳಾಗಿ ಕಾಣಬೇಡಿ. ಆತ್ಮೈವ ಖ್ಯಾತ್ಮನೋ ಬಂದು ನಮಗೆ ನಾವೇ ಮಿತ್ರರು. ಯಾವಾಗ ನಮ್ಮನ್ನ ನಾವು ಸರಿದಾರಿಯಂತ ಕೊಂಡು ಹೋಗ್ಲಿಕ್ಕೆ ನಾವು ಸಮರ್ಥರಾಗ್ತೇವೆ ಆವಾಗ ನಮಗೆ ನಾವೇ ಮಿತ್ರರು. ಯಾವಾಗ ನಮ್ಮನ್ನ ನಾವು ಅಡ್ಡದಾರಿಯತ್ತ ಸಾಗುವಾಗ ಕಂಟ್ರೋಲ್ ಮಾಡ್ಲಿಕ್ಕೆ ಆಗದಂತ ಪರಿಸ್ಥಿತಿಗೆ ನಾವು ಬರ್ತೇವೆ ಆವಾಗ ನಮಗೆ ನಾವೇ ಶತ್ರುಗಳು. ಎಂತ ಮಾತು ನೋಡಿ. ಯಾರೂ ಅಲ್ಲ, ಬಾಕಿದ್ದೆಲ್ಲ ಇನ್ಫ್ಲೂಯೆನ್ಸ್ ಇದೆಯಲ್ಲ ಅದು ದೂರ ಇಟ್ಕೊಳ್ಳಿ. ಬೇರೆ ಸಂಗತಿ ಫಸ್ಟ್ ನಿಮಗೆ ನೀವೇ ಬಂಧುಗಳು, ಮಿತ್ರರು, ಶತ್ರು ಇತ್ಯಾದಿಗಳ ವಿವೇಚನೆ ಅನ್ನುವಂಥದ್ದು ನಿಮಗಿರಲಿ ಅಂತ ಹೇಳಿ ಅದ್ಭುತ ಆಗಿರ್ತಕ್ಕಂಥ ಸಂಗತಿಯನ್ನು ಹೇಳ್ತಾನೆ. ಮತ್ತೊಂದು ನಿಮ್ಮದೇ ಪ್ರಶ್ನೆಯನ್ನ ಕೃಷ್ಣ ಕೇಳ್ತಾನೆ. ಚಂಚಲಂಹಿ ಮನ ಕೃಷ್ಣ ಅಂತ. ಚಂಚಲಂಹಿ ಮನ ಕೃಷ್ಣ ಅಂತ ಹೇಳಿದ್ರೆ ಮನಸ್ಸು ಚಂಚಲ. ಎಷ್ಟೋ ಜನ ನಾಳೆ ಬೆಳಿಗ್ಗೆ ಎದ್ದಾದ ಕೂಡಲೇ ಯೋಗ ಮಾಡ್ತೇನೆ, ನಾಳೆ ಬೆಳಿಗ್ಗೆ ಎದ್ದಾದ ಕೂಡಲೇ ಯೋಗ ಮಾಡಿ, ನಾಳೆಯಿಂದ 4:30 ಗಂಟೆಗೆ ಹೇಳ್ತೇನೆ ಅಂತ ಎಲ್ಲ ಪ್ಲಾನ್ ಹಾಕೋದು ಯಾವಾಗ ಹೇಳಿದ್ರು ನಾವು ನಾಳೆಯಿಂದ 4:30 ಗಂಟೆಗೆ ಹೇಳ್ತೇನೆ. ನಾಳೆಯಿಂದ ಆಯಾಯ ದಿವಸದ ಪಾಠವನ್ನ ಆಯಾಯ ದಿವಸವೇ ಬೈಹರ್ಟ್ ಮಾಡಿ ಟೀಚರ್ಗೆ ಒಪ್ಪಿಸ್ತೇನೆ ನಾಳೆಯಿಂದ. ಅದು ದೇವರ ದಯದಲ್ಲಿ ನಾಳೆ ಬರುವುದೇ ಇಲ್ಲ. ಯಾಕೆ ಹೇಳಿದ್ರೆ ನಾಳೆಗೂ ಕೂಡ ನಾಳೆ ಇದೆ. ಇವತ್ತಿಗೆ ಹೇಗೆ ನಾಳೆ ಇದೆ, ನಾಳೆಗೂ ನಾಳೆ ಇದೆ. ಇವತ್ತು ಗುರುವಾರಕ್ಕೆ ಶುಕ್ರವಾರ ನಾಳೆ ಆದ್ರೆ ಶುಕ್ರವಾರಕ್ಕೆ ಶನಿವಾರ ನಾಳೆ ಬರುವುದೇ ಇಲ್ಲ ಅಲ್ವಾ? ಅಂದ್ರೆ ನಮ್ಮ ಮನಸ್ಸುಂಟಲ್ಲ ಎಷ್ಟು ದುರ್ಬಲ ಅಂತ ಹೇಳಿದ್ರೆ ನಾವೇ ಮಾಡಿದ ಸಂಕಲ್ಪ ನಮ್ಮಿಂದ ಆಗ್ತಾ ಇಲ್ಲ. ಕೆಲವು ರೋಗಿಗಳು ಇರ್ತಾರೆ, ಡಾಕ್ಟರ್ ಹೇಳ್ತಾರೆ ಅನ್ನ ಬಿಡ್ಬೇಕು ಸ್ವಾಮಿ, ಮತ್ತೆ ಮತ್ತೆ ಚಪಾತಿ ತಿನ್ಬೇಕು. ಚಪಾತಿ ಊಟಕ್ಕಿಂತ ಮುಂಚೆಯೋ ನಂತರವೋ ಅಯ್ಯೋ ಸಾಧ್ಯವೇ ಇಲ್ಲ. ಮನಸ್ಸು ಎಷ್ಟು ದುರ್ಬಲ ಅಂತ ಹೇಳಿದ್ರೆ ಅಯ್ಯೋ ಜೀವ ಹೋಗ್ತದ ಮಾರಾಯ, ಬಾಟ್ಲಿ ಬಿಡು ಅಂತ ಹೇಳಿದ್ರು ಕೂಡ ಸ್ವಾಮಿ ಬಾಟ್ಲಿ ಹಿಡ್ಕೊಂಡೇ ಜೀವ ಬಿಡ್ತೇನೆ, ಬಾಟ್ಲಿ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಏನು ಕಥೆರಿ? ಮನಸ್ಸು ಎಷ್ಟು ವೀಕ್ ಆಗಿದೆ, ಎಷ್ಟು ದೌರ್ಬಲ್ಯಕ್ಕಿದೆ ಅಂತ ಹೇಳಿದ್ರೆ ಇದೇ ಪ್ರಶ್ನೆಯನ್ನ ಅರ್ಜುನ ಕೇಳ್ತಾನೆ. ಚಂಚಲಂಹಿ ಮನ ಕೃಷ್ಣ, ಅದು ವಾಯುವಿನಂತೆ ದುಷ್ಕರ, ಅದನ್ನ ಹತೋಟಿಯಲ್ಲಿ ಇಡೋದು ಅಂತ ಕೃಷ್ಣನ ಹತ್ರ ಅರ್ಜುನ ಕೇಳಿದಾಗ ಕೃಷ್ಣ ಹೇಳ್ತಕ್ಕಂಥ ಉತ್ತರ, ಅದರೊಂದಿಗೆ ಇವತ್ತಿನ ಮಾತು ಮುಗಿಸ್ತೇನೆ. ಕೃಷ್ಣ ಹೇಳ್ತಾನೆ ಉತ್ತರ ಏನು ಗೊತ್ತಾ? ಅರ್ಜುನ, ಮನಸ್ಸನ್ನ ನೀನು ಅದನ್ನು ಕಂಟ್ರೋಲ್ ಮಾಡಬೇಕಾ? ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ಕೌಂತೆಯ ವೈರಾಗ್ಯೇನ ಜಾಯತೆ. ಅಫ್ಕೋರ್ಸ್ ಮನಸ್ಸು ಬಹಳ ಅದನ್ನ ನಿಗ್ರಹ ಮಾಡುವಂಥದ್ದು ಕಠಿಣ, ನನಗೂ ಕೂಡ ಗೊತ್ತಿದೆ. ಮನಸ್ಸನ್ನ ನೀವು ಕಂಟ್ರೋಲ್ ಮಾಡಬೇಕಾ? ನೀವೇನ್ ಮಾಡ್ಬೇಕು? ಅಭ್ಯಾಸೇನ ಕೌಂತೆಯ ವೈರಾಗ್ಯೇನ ಜಾಯತೆ. ಅಭ್ಯಾಸ ಮಾಡ್ರಿ. ಯಾವುದನ್ನ ಅಭ್ಯಾಸ ಮಾಡ್ಬೇಕು? ಯಾವುದನ್ನ ಮಾಡ್ಬೇಕಾ ಅದನ್ನ ಅಭ್ಯಾಸ ಮಾಡ್ಬೇಕು. ಸತ್ಯ ಹೇಳ್ತೇನೆ, ಒಂದು 2 ವರ್ಷದ ಹಿಂದಿನವರೆಗೆ ಉಂಟಲ್ಲ, ನನಗೂ ಪೇಟಿಎಂ ಅಲ್ಲಿ ಹಣ ತೆಗೆಯುವುದು ಹೇಗೆ, ಇನ್ನೊಬ್ಬರಿಗೆ ಕಳಿಸೋದು ಹೇಗೆ ಗೊತ್ತಿಲ್ಲ. ನನಗೆ ಹೆದರಿಕೆ, ಅದರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿ ಗೋಯಿಂದಾದ್ರೆ ಹಣ ಬಹಳ ಕಷ್ಟಪಟ್ಟು ಸಂಪಾದನೆ ಮಾಡೋದು ಏನೇನಾದ್ರೆ ಅಂತ ಮತ್ತೆ ಅಭ್ಯಾಸ ಮಾಡ್ಕೊಂಡ್ರೆ ಅದು ಏನ್ ಮಾಡ್ಬೇಕು, ಅದಕ್ಕೆ ಪಾಸ್ವರ್ಡ್ ಹೇಗೆ, ಅದರದ್ದು ಕ್ರಮ ಹೇಗೆ, ಆ ಅಕೌಂಟ್ ಅನ್ನ ನೋಡುವಂತ ಚೆಕ್ ಅಭ್ಯಾಸ. ಬೇಕು ಅಂತ ₹1 ಹಾಕಿ ನೋಡೋದು, ನನ್ನ ಫ್ರೆಂಡ್ ಹತ್ರ ₹1 ಹಾಕಿಸ್ಕೊಂಡು ನೋಡೋದು. ಹೀಗೆ ಅಭ್ಯಾಸ ಮಾಡಿ ಈಗ ಎಲ್ಲ ಕಡೆ ಪೆಟ್ರೋಲ್ ಬಂಕಿಗೂ ಪೇಟಿಎಂ, ಮತ್ತೆ ಶಾಪಿಂಗ್ ಹೋಗುವಾಗ ಪೇಟಿಎಂ, ಅಂಗಡಿಗೆ ಹೋಗುವಾಗ ಗಟ್ಟಿ ಆಯ್ತು. ಒಂದು ಪಕ್ಷ ಅಭ್ಯಾಸ ಮಾಡಲಿಲ್ಲ ಅಂತ ಹೇಳಿದ್ರೆ ಇವತ್ತು ನೋಟ್ ಹುಡುಕುವ ಪರಿಸ್ಥಿತಿ ಅಲ್ವಾ? ಅದೇ ರೀತಿ ಇಂಗ್ಲಿಷ್, ಕೆಲವರಿಗೆ ಭಾರಿ ಕಷ್ಟ ಇಂಗ್ಲಿಷ್. ನನಗೂ ಇಂಗ್ಲಿಷ್ ಭಾರಿ ಕಷ್ಟ. ನಾನು ಅಭ್ಯಾಸ ಮಾಡ್ಲಿಕ್ಕೆ ಸುಮಾರು ವರ್ಷದಿಂದ ಶುರು ಮಾಡಿದ್ದೇನೆ. ಅದು ಯಾಕೋ ನನ್ನ ಬ್ಲಡ್ಡಿಗೆ ಹಿಡಿಯೋದಿಲ್ವೋ ಏನೋ ಭಾಷೆ ಗೊತ್ತೇ ಆಗ್ತಾ ಇಲ್ಲ ಅಂತ ಏನು ಗೊತ್ತಿಲ್ಲ. ಅಭ್ಯಾಸ ಏನಂತ ಕೊಂತೆಯ ಕೃಷ್ಣ ಹೇಳ್ತಾನೆ, ನೀವು ಅಭ್ಯಾಸ ಮಾಡ್ರಿ. ದಿನಕ್ಕೆ 10 ಶಬ್ದ ನೀವು ಕಲ್ತ್ರೆ ತಿಂಗಳಿಗೆ ಎಷ್ಟಾಯ್ತು? 300 ಶಬ್ದ ಆಯ್ತು ಅಲ್ವಾ? ವರ್ಷಕ್ಕೆ ಎಷ್ಟಾಯ್ತು? 3000 ಮಿನಿಮಮ್ ಹೊಸ ಶಬ್ದ ಕಲ್ತಾಗ ಆಯ್ತು. 3000 ಶಬ್ದ ಹೊಸ ಶಬ್ದ ಕಲ್ತ್ರೆ 1 ಗಂಟೆ ಸ್ಪೀಚ್ ಕೊಡ್ಲಿಕ್ಕೆ ಏನಾಗ್ಬೇಕು ಆ ಭಾಷೆಯಲ್ಲಿ? ಯೋಚನೆ ಮಾಡಿ, ಏನಾಗ್ಬೇಕು? ಅಭ್ಯಾಸ ಮಾಡಿ. ಅಂಡ್ ದ ಸೆಕೆಂಡ್ ಒನ್, ಎರಡನೇದೇನು ಗೊತ್ತಾ? ವೈರಾಗ್ಯೇನತೆ ಜಾಯತೆ ಅಂತ. ಒಂದನ್ನ ಪಡಿಬೇಕಾ, ಮೆಕ್ಕಿ ಉಳಿದದ್ದನ್ನ ಬಿಡಬೇಕು. ನೀವು ಪಾಠವನ್ನ, ಅದು ತಲೆ ಮ್ಯಾಥಮೆಟಿಕ್, ತುಂಬಾ ಜನಕ್ಕೆ ಅದು ಸಿಂಹ ಸ್ವಪ್ನ. ಮ್ಯಾಥ್ಸ್ ಇದೆಯಲ್ಲ ಅದು ಸಿಂಹ ಸ್ವಪ್ನ. ಅದು ಎಂಥದ್ದು, ಆ ಬೀಜಗಣಿತ, ಆ ಅಂಕಗಣಿತ,
ಅಯ್ಯೋ ರಾಮ, ಅದು ಹೆಂಗ್ ಡಬಲ್ ಆಗ್ತದೆ, ಹೆಂಗ್ ತ್ರಿಬಲ್ ಆಗ್ತದೆ, ಅದು ಮ್ಯಾಜಿಕ್ನ ತರ ಕಾಣ್ತದಪ್ಪ ಎಷ್ಟೋ ಜನಕ್ಕೆ. ಅಲ್ಲ, ನಾನು ಭಾರಿ ವೀಕಿದ್ದೇನೆ ಮ್ಯಾಥ್ಸ್ ಅಲ್ಲಿ, ಸತ್ಯ ಹೇಳ್ತೇನೆ, ಭಾರಿ ವೀಕಿದ್ದೆ. ನನಗೆ ಅದು ಅರ್ಥವೇ ಆಗುದಿಲ್ಲ. A + B A² + B², ಎಂತದ್ದು ಇದು, ಯಾಕೆ ಮಾಡ್ತಾರೆ? ಮತ್ತೆ ನಾವು ಕಲ್ತು ವಾಪಸ್ ಸೊಸೈಟಿಗೆ ಬರುವಾಗ ₹1 ಉಪಯೋಗ ಇಲ್ಲ ಅದರದ್ದು. ನೀವು ಅವಲಕ್ಕಿ ತಗೊಳ್ತೀರಿ ಅಂತ ಹೇಳಿಸ್ಕೊಳ್ಳಿ, 1 kg ಅವಲಕ್ಕಿ ತಗೊಳ್ತೀರಿ, ನೀವು A + B² ಮಾಡ್ತೀರಾ? ಆ ಪೈಥಾಗರಸ್ನ ಪ್ರಮೇಯ ಬರ್ತದೆ ಹಿಂಗೆ, ಅಡ್ಡ 90 ಡಿಗ್ರಿ, 120 ಡಿಗ್ರಿ ಅಂಡ್ 60 ಡಿಗ್ರಿ ಇದೆಲ್ಲ ಮಾಡ್ತೀರಲ್ಲ. ನೀವು ಒಂದು ದಿವಸ ಆದ್ರೂ ರಂಗೋಲಿ ಹಾಕುವಾಗ ಪೈಥಾಗರಸ್ನ ನಮಗೆ ಕಲ್ತಾದ್ಮೇಲೆ ಯೂಸ್ ಬರ್ತದೋ ಇಲ್ವೋ ಗೊತ್ತಿಲ್ಲ. ಅದ್ರ ಸಮಸ್ಯೆ ಏನು ಗೊತ್ತಾ, ನಾವು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಆ ಬೀಜಗಣಿತ ಇತ್ಯಾದಿಗಳೆಲ್ಲ ಕಷ್ಟ ಆಯ್ತು. ಆದ್ರೆ ಅದು ಸಬ್ಜೆಕ್ಟ್, ಅದು ನಮ್ಗಿದೆ, ಅದನ್ನ ಪಾಸ್ ಆಗದೆ ಮುಂದಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅವಾಗೇನು ಅನಿವಾರ್ಯ? ಅಭ್ಯಾಸ ಏನಂತ ತಗೊಂತೀಯ, ಅಭ್ಯಾಸ ಮಾಡ್ಲೇಬೇಕು. ತಲೆಗೆ ಹತ್ತಲಿಲ್ಲ, ಬೈಹರ್ಟ್ ಅದು ಮಾಡ್ಬೇಕು. ನೀವು ಹಂಗೆ ಮಾಡ್ಬೇಕಾ ಹಾಗೆ ಮಾಡುವಾಗ ವೈರಾಗ್ಯ ಹೇಳಕ್ಕೆ ಜಾಗುತ್ತೆ. ಅದಕ್ಕೆ ಅಬ್ಸ್ಟ್ರಾಕ್ಟ್ ವಿಘ್ನಗಳಿರುವಂಥದ್ದು ಯಾವುದು? ನಾನು ಆಗ ಹೇಳಿದ ಹಾಗೆ ಮೊಬೈಲ್, ವಾಟ್ಸಪ್, ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್, ಇದೆಲ್ಲ ನಿಮ್ಮನ್ನ ಈ ಮ್ಯಾಥ್ಸಿಗೆ ವಿಘ್ನಗಳು. ಇವುಗಳ ವಿಷಯದಲ್ಲಿ ವೈರಾಗ್ಯ ಬಂದಾಗ, ಅದು ಬೇಡ ಅಂತ ಕಂಡು ಅದನ್ನು ಕಂಪ್ಲೀಟ್ ಆಗಿ ದೂರೀಕರಿಸಿಕೊಂಡು ಇದರ ಕಡೆಗೆ ನೀವು ಫೋಕಸ್ ಮಾಡಿದಾಗ, ಆವಾಗ ಮನಸ್ಸು ಅನ್ನುವಂಥದ್ದು ಒಂದು ಕಡೆಗೆ ಹತೋಟಿಗೆ ತರಲಿಕ್ಕೆ ಸಾಧ್ಯ ಅನ್ನುವಂತಹ ಅದ್ಭುತ ಸಂದೇಶವನ್ನು ಕೃಷ್ಣ ಕೊಟ್ಟ. ಇದೆಲ್ಲ ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕ ಅಂಶಗಳು ಅಂತ ನಿಮ್ಗೆ ಅನ್ಸೋದಿಲ್ವಾ? ಅಲ್ವಾ? ಎಲ್ಲವೂ ಕೂಡ ನಾನು ಎಲ್ಲ ಜಂಪ್ ಮಾಡಿ, ನಂದು ಲಾಂಗ್ ಜಂಪ್ ಅಲ್ಲ, ಲಾಂಗ್ ಪ್ಲಸ್ ಹೈ ಜಂಪ್, ಅಷ್ಟೆಲ್ಲ ಮಾಡಿ ಕೆಲವು ಶ್ಲೋಕವನ್ನು ಮಾತ್ರ ತೆಗೆದು ಹೇಳಿದ್ದು. ಎಲ್ಲ ಇದೆ, ಒಂದೊಂದು ಶ್ಲೋಕದಲ್ಲಿ ಅದ್ಭುತ ಆಗಿರತಕ್ಕಂತಹ ಸಂದೇಶವನ್ನ ಕೃಷ್ಣ ಕೊಟ್ಟಿದ್ದಾನೆ. ಮತ್ತೆ ಇದು ಜನಾಂಗ, ಜಾತಿ, ಧರ್ಮವನ್ನ ಮೀರಿ ಹೇಳ್ತಕ್ಕಂಥದ್ದು. ಅವನು ಪಾರ್ಥ, ನೀನು ಯಾವುದಪ್ಪ, OBCಯ, ನಿಂದು ಯಾವುದು, ನೀನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡವ, ಎಂಥದ್ದು ಹೇಳಿಲ್ಲ. ಅದು ಯಾವುದೂ ಅಲ್ಲ, ಇದು ಎಲ್ಲವನ್ನ ಮೀರಿ ಹೇಳ್ತಕ್ಕಂತಹ ಅತ್ಯಂತ ದೊಡ್ಡ ಸಂಗತಿ. ನೀ ಮನುಷ್ಯ ಅಂತ ಆಗಿದ್ರೆ ಅವನಿಗೆ ಸಂಬಂಧಪಟ್ಟದ್ದು ಅಂತ ಅದ್ಭುತ ಆಗಿರತಕ್ಕಂತಹ ಒಂದು ಸಂಗತಿಯನ್ನ ಕೃಷ್ಣ ನಮಗೆ ಕೊಟ್ಟಿದ್ದಾನೆ. ಪ್ರಾಯಃ ಅದರ ಸಾರ್ಥಕತೆ ಯಾವಾಗ ಅಂತ ಹೇಳಿದ್ರೆ, ನಾವದನ್ನ ಸರಿಯಾಗಿ ಬಳಸ್ಕೊಂಡು ನಮ್ಮ ಜೀವನಕ್ಕೆ ಅದು ದಾರಿದೀಪ ಅನ್ನುವಂಥದ್ದನ್ನು ನಾವು ಮನವರಿತಾಗ, ನಾವು ಅದರಂತೆ ನಡೆದಾಗ ಕೃಷ್ಣನ ಮಾತಿಗೆ ನಮ್ಮದು ಒಪ್ಪಿಗೆ ಇದೆ, ನಾವು ಅದರಂತೆ ನಡೀತಾ ಇದ್ದೇವೆ ಅನ್ನುವಂಥದ್ದಾಗ್ತದೆ. ಹಾಗೆ ನಮ್ಮ ಜೀವನದಲ್ಲಿ ಅವನ ಮಾತು ನಮಗೆ ದಾರಿದೀಪ ಆಗಲಿ ಅಂತ ಹೇಳ್ತಾ, ಬಹಳ ದೊಡ್ಡ ಅಂದರೆ ಈ ಮಕ್ಕಳ ಮುಂದೆ ಇಂಥದ್ದೊಂದು ಮಾತಿಗೆ ಅವಕಾಶ ಕೊಟ್ಟಿರತಕ್ಕಂತಹ ಸಂಸ್ಥೆಯ ಪ್ರಾಚಾರ್ಯರನ್ನ ಮತ್ತೆ ಇದಕ್ಕೆ ಸಂಬಂಧಪಟ್ಟ ಎಲ್ಲ ವ್ಯಕ್ತಿಗಳನ್ನ ಅಭಿನಂದಿಸ್ತಾ, ಧನ್ಯವಾದವನ್ನು ಹೇಳ್ತಾ, ನಿಮಗೆಲ್ಲ ಉಜ್ವಲ ಭವಿಷ್ಯ ನಿಮ್ಮದಾಗಲಿ ಅಂತ ಶುಭ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕೃಷ್ಣ ಅರ್ಪಣ.